नमो अग्नये नमः पृथिव्यै नमो ओषधीनः नमो वाते नमो वाचस्पतये नमो विष्णवे बृहते करोमि। ओम शांति शांति शांति। ओम नमो ब्रह्मणे धारणं मे अश्वनिराकरणं धारयिता भूयासम् कर्णयो श्रुतं माच्योड्वं ममामुष्य। ओम हरि ओम सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ब्रह्मविदाप्नोति परम् तदेकाभ्युक्ताम् सत्यं ज्ञानमनन्तं ब्रह्म यो वेदनिहितं गुहायां परमे व्योमन्मे सोऽश्नुते सर्वान् कामान् सः ब्रह्मणा विपश्यतेति तस्मात् वा एतस्मादात्मनः आकाशसम्भूतः आकाशाद् वायुः वायोरग्निः अग्नेयापः अद्य पृथिवी पृथिव्या ओषधयः ओषधीभ्योऽन्नम् अन्नात् पुरुषः स वा एकपुरुषोऽन्नरसमयः तस्येदमेव शिरः अयम् दक्षिणः पक्षः अयमुत्तरः पक्षः अयमात्मा इदम् पुच्छम् प्रतिष्ठा तदप्येक ಶ್ಲೋಕೋ ಭವತಿ. ಅಷ್ಟೇ ಸಾಕಿವತ್ತು. ಮುಂದೆ ನಿನ್ನೆ ಹೇಳಿದ್ದೇವೆ, ಮುಂದೆ ವಿವರಿಸೋಣ. ಇವತ್ತು ತುಂಬಾ ಗಹನವಾದ ವಿಷಯಗಳನ್ನು ಹೇಳಬೇಕು. ತಮಗೆಲ್ಲ ನಮಸ್ಕಾರ. ನಿನ್ನೆ ದಿವಸ ಒಂದು ಸ್ವಲ್ಪ ಮತತ್ರಯದ ವಿಷಯಗಳನ್ನು ಹೇಳೋದು ಪ್ರಾರಂಭ ಮಾಡಿದೆ. ಅದು ಚರ್ಚೆ ಮತ್ತೆ ಒಂದು ಪ್ರಶ್ನೆ ಕೇಳಿದ್ರೆ ಮತ್ತೆ ಅಲ್ಲಿ ಹೋಯಿತು. ಇಲ್ಲಿ ಇವತ್ತು 3 ಮುಖ್ಯ ಪ್ರಮೇಯಗಳನ್ನು ವಿಜ್ಞಾಪಿಸಬೇಕು. ಯಾವ್ಯಾವುದು? ಬ್ರಹ್ಮವಿದಾಪ್ನೋತಿ ಪರಂ, ಅದನ್ನು ವಿಜ್ಞಾಪನೆ ಮಾಡಿದ್ದೇನೆ. ಬ್ರಹ್ಮವಿತ್ ಅಂದ್ರೇನು, ಪರಂ ಅಂದ್ರೇನು ಎಲ್ಲ ತಾವು ತಿಳ್ಕೊಂಡ್ರಿ. ಶಬ್ದ ಬ್ರಹ್ಮವನ್ನು ಅರಿಯುವುದು, ವೇದಾಕ್ಷರ ರಾಶಿಯನ್ನು ಗ್ರಹಣ ಮಾಡುವುದು, ಇದು ಬ್ರಹ್ಮವಿತ್. ಒಂದು ರೀತಿ ತಿಳುವಳಿಕೆನೇ ಅದು. ಪದಾರ್ಥ ವಿಜ್ಞಾನ. ಎರಡನೇದು ಪರಂ ಅಂದ್ರೆ ಸ್ವಾನುಭವದಲ್ಲಿ, ಯೋಗಜನ್ಯವಾದ ಜ್ಞಾನದಲ್ಲಿ, ಸಾಕ್ಷಾತ್ಕಾರ ರೂಪದಲ್ಲಿ ಭಗವಂತನನ್ನು ಅರಿಯುವುದು. ಇದು ಮೊದಲೇ ಫಲಶ್ರುತಿ ಹೇಳಿಬಿಟ್ರು. ಫಲಶ್ರುತಿಯ ಮೊದಲೇ ಯಾಕೆ ಹೇಳಿದ್ರು ಅಂದ್ರೆ ರುಚಿ ಬರಲಿ ಅಂತ. ಬ್ರಹ್ಮವಿತ್ ಶಬ್ದ ಬ್ರಹ್ಮವನ್ನ ಗುರುಮುಖೇನ ಉಚ್ಚಾರ ಅನುಚ್ಚಾರ ರೂಪದಲ್ಲಿ ಅರಿತುಕೊಳ್ಳುವವನು, ತಕ್ಕಮಟ್ಟಿಗೆ ಪದಗಳ ಅರ್ಥವನ್ನು ಭಾಷ್ಯಾದಿ ಗ್ರಂಥಗಳ ಸಹಾಯದಿಂದ, ಪ್ರವಚನಗಳ ಮೂಲಕದಿಂದ ಅರಿತವನು ಯಾವತ್ತೂ ಹೇಳೋಕ್ಕಾಗೋದಿಲ್ಲ. ಅವರವರ ಸಾಮರ್ಥ್ಯ, ಗುರುಕೃಪೆ ಅದನ್ನು ಅವಲಂಬಿಸಿ ಪರಮಾಪ್ನೋತಿ, ಸ್ವಾನುಭವದಲ್ಲಿ ಪರಮಾತ್ಮನನ್ನು ಅರಿತಾನೆ. ಅದು ಹೇಗೆ? ಅದಕ್ಕಿದ್ರೆ ವಿವರ ಹೇಗಿದೆ ನೋಡಿ. ತದೇಶಾಭ್ಯುಕ್ತ, ಇದರ ಬಗ್ಗೆ ಹೀಗೆಲ್ಲ ಹಿಂದಿನವರು ಹೇಳಿದ್ದಾರೆ. ಈಗ ನಂಬರ್ 1 ಇದು ಪರಮಾತ್ಮ ಸ್ವರೂಪ. ಮುಂದೆ ಹೇಳೋ ಪ್ರಮೇಯ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇಲ್ಲಿ ಸತ್ಯ ಅಂತ ಒಂದು ಶಬ್ದ, ಜ್ಞಾನ ಅಂತ ಒಂದು ಶಬ್ದ, ಅನಂತ ಅಂತ ಒಂದು ಶಬ್ದ. ಇವುಗಳನ್ನು ಕುರಿತು ಹೇಳುವಾಗ ಇಲ್ಲಿ ಎಲ್ಲಾಚಾರ್ಯರು ಏಕಾತ್ಮಕವಾಗಿ ಹೇಳಿದ್ದಾರೆ. ಸತ್ಯಂ ನಿರುಪಾಧಿಕ ಸತ್ತ, ತಕೊಂಬಿಡಿ ಅಲ್ಲಲ್ಲಿಯೇ. ನಿರುಪಾಧಿಕ ಸತ್ತ, ಸತ್ತ ಅಂದ್ರೆ ಎಕ್ಸಿಸ್ಟೆನ್ಸ್, ಇರುವಿಕೆ. ನಿರುಪಾಧಿಕ ಅಂದ್ರೇನು? ಉಪಾಧಿ ಅಂದ್ರೆ ದೇಶ ಮತ್ತು ಕಾಲ. ಇವೆರಡು ವಸ್ತುಗಳನ್ನು ಸಂಕುಚಿತ ಮಾಡುವುದಕ್ಕೆ ಸತ್ತೆಯನ್ನು ಮೊಟಕುಗೊಳಿಸುವ ಪ್ರಯತ್ನವನ್ನು ಮಾಡ್ತೇವೆ. ಈಗ ಈ ಕನ್ನಡಕದ ಪೆಟ್ಟಿಗೆ ಇದಕ್ಕೆ ನಿರುಪಾಧಿಕ ಸತ್ತ ಇದೆಯೋ? ಇದು ಸತ್ಯವೋ ಅಸತ್ಯವೋ? ಸತ್ಯ ಅಂದ್ರೆ ಹ್ಯಾಕೆ ಸತ್ಯ? ಅಂದ್ರೆ ಐಂದ್ರಿಕ ಪ್ರತ್ಯಕ್ಷವೇ ಸತ್ಯ ಅಂತಂದ್ರೆ ಚಾರ್ವಾಕ ಮತವಾಗುತ್ತೆ.
ಅದನ್ನ ನಾವು ಒಪ್ಪೋದಿಲ್ಲ. ಎಷ್ಟೋ ಕಣ್ಣಿಗೆ ಕಾಣಿಸುತ್ತೆ, ಅದು ನಿಜವಾಗಿರೋದಿಲ್ಲ. ಹಗ್ಗದಲ್ಲಿ ಹಾವು ನಾನು ಹೇಳಿದ್ವಲ್ಲ, ಹಗ್ಗದಲ್ಲಿ ಹಾವು ಸಾಕ್ಷಾತ್ ಕಾಣಿಸುತ್ತೆ ನಿಮಗೆ, ನಿಜವೋ ಸತ್ಯ ಅಂತ ಹೇಳೋ ಬರುತ್ತೆಯೋ? ಅದನ್ನು ಇದೆ ಅಂತೀರಾ ಇಲ್ಲ ಅಂತೀರಾ? ಹೇಳಿದೆ, ಅದು ಸತ್ ಅಸತ್ ಅನಿರ್ವಚನೀಯ, ಇಲ್ಲ ಅಂತ ಅನ್ನೋ ಹಾಗಿಲ್ಲ, ಇದೆ. ಆದರೆ ನಿರುಪಾಧಿಕವಾಗಿ ಶಾಶ್ವತವಾಗಿದೆ, ಹಗ್ಗ ಇರುವಷ್ಟೇ ಸತ್ಯವಾಗಿದೆ ಅಂತ ಹೇಳಕ್ ಬರೋದಿಲ್ಲ. ಇದೆ, ಒಂದಷ್ಟಿದೆ, ಒಂದಷ್ಟು ಇಲ್ಲ. ಎರಡು ಯಾಕೆ ಹೇಳ್ತೀರಿ ಅಂದ್ರೆ, ಅದು ಇಲ್ದೇನೆ ಇದ್ರೆ ಭ್ರಮೆ ಯಾಕಾಗ್ತಿತ್ತು, ಯಾಕೆ ಜಂಪ್ ಮಾಡ್ತಿದ್ದ, ಯಾಕೆ ಬಿಸಾಯ್ತಿದ್ದ. ಆದ್ರೆ ಇಲ್ಲ ಅಂತ ಯಾಕೆ ಹೇಳ್ತೀರಿ ಅಂದ್ರೆ, ಅಲ್ಲ ವಸ್ತುತ್ವವಾಗಿ ಒಬ್ಬನು ಈ ಕಡೆಯಿಂದ ಜಂಪ್ ಮಾಡಿ ಸಾಯ್ದೇನೆ ಇದ್ರೆ ಅವನು ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಇಲ್ಲ ಬರೀ ಹಗ್ಗವೇ ಇದು ಭ್ರಾಂತಿಯನ್ನು ತಿಳಿಯುತ್ತೆ. ಆದ್ರಿಂದ ಪೂರ್ತಿ ಇದೆ ಅಂತ ಹೇಳೋ ಹಾಗಿಲ್ಲ, ಇಲ್ಲ ಅಂತ ಹೇಳೋ ಹಾಗಿಲ್ಲ. ಸದ ಅನಿರ್ವಚನೀಯ. ನೀವು ಯಾರೋ ಪ್ರಶ್ನೆ ಕೇಳಿದ್ರೆ ಅದು ಸ್ವಲ್ಪ ಬೆಳೆಸಿ ಅಂತ ಮುಂದೆ. ಹೌದಾ? ಯಾರು ಕೇಳಿದವರು? ತಾವ? ಯಾರೋ ಕೇಳಿದವರು ಅದ್ರ ಬಗ್ಗೆ ಪ್ರಶ್ನೆ ನೆನ್ನೆ? ಮೇಡಮ್ ಅಲ್ಲ, ನೀವೇ ಪುರುಷ ಇಲ್ವಾ? ನೀವು ಕೇಳಿದ್ರ? ಇದು ಸಾಂಖ್ಯರು ಸದ್ಖ್ಯಾತಿ ಅಂತ ಹೇಳಿ, ಖ್ಯಾತಿ ಅಂದ್ರೆ ತಿಳುವಳಿಕೆ, ಖ್ಯಾ ಶಬ್ದಕ್ಕೆ ತಿಳಿಯುವುದು ಅಂತ ಅರ್ಥ. ಸದ್ಖ್ಯಾತಿ, ಆಖ್ಯಾತಿ, ಪ್ರಖ್ಯಾತಿ, ವಿಖ್ಯಾತಿ, ನೀವು ವಿಕರಣ ಪ್ರತ್ಯಯಗಳನ್ನು ಬೇರೆ ಮಾಡಿದ ಕೂಡಲೇ ಅರ್ಥವೇ ಬೇರೆಯಾಗಿಬಿಡುತ್ತೆ. ತಿಳುವಳಿಕೆಗೆ ಬರುವುದೆಲ್ಲವೂ ಸತ್ಯ ಎಂಬುದಾಗಿ ಸಾಂಖ್ಯರು ಹೇಳಿದರು. ಸತ್ಖ್ಯಾತಿ ಎಲ್ಲವೂ ಹಾಗಿಲ್ಲ ಅಂದ್ರು ಶಂಕರಾಚಾರ್ಯರು. ರಾಮಾನುಜಾಚಾರ್ಯರು ಸತ್ಖ್ಯಾತಿಯನ್ನು ಒಪ್ಪಿಕೊಂಡ್ರು. ಮುಂದೆ ಬಂದವರು ಒಂದಲ್ಲ ಒಂದು ರೀತಿಯಲ್ಲಿ ಈ ಕಡೆ ಆ ಕಡೆ ಏನೋ ಒಂದು ಸಾಮರಸ್ಯ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಸತ್ಖ್ಯಾತಿ ಮತ್ತು ಭ್ರಾಂತಿ ಇವುಗಳಲ್ಲಿ ವ್ಯತ್ಯಾಸ ಏನು ಅಂದ್ರೆ, ರಾಮಾನುಜರ ಪ್ರಕಾರ ಅಥವಾ ಸಾಂಖ್ಯರ ಪ್ರಕಾರ ಸೃಷ್ಟಿಯಲ್ಲಿ ಏನೇನು ವಸ್ತುಗಳೆಲ್ಲ ಕಾಣಿಸುತ್ತೋ ಒಂದಕ್ಕೊಂದಕ್ಕೆ ಭಿನ್ನವಾಗಿ ಇವು ಎಲ್ಲವುಗಳಲ್ಲಿಯೂ ಎಲ್ಲವೂ ಇದೆ. ಪಂಚೀಕರಣ ಅಂತ ಒಂದು ತತ್ವ ಚಾಂದೋಗ್ಯ ಶ್ರುತಿ ಹೇಳುತ್ತೆ. ಪಂಚೀಕರಣ ಅದನ್ನು ಯಾರು ಅಪ್ಲಾಪ ಮಾಡೋಕ್ಕಾಗೋದಿಲ್ಲ. ಶಂಕರಾಚಾರ್ಯರು ಒಪ್ತಾರೆ, ಆದರೆ ಅದನ್ನ ಲೋಯರ್ ಆರ್ಡರ್ ಆಫ್ ರಿಯಾಲಿಟಿ, ದ್ವೈತ ಪ್ರಪಂಚದಲ್ಲಿ, ದ್ವಂದ್ವ ಪ್ರಪಂಚದಲ್ಲಿ ಇದೆಲ್ಲ ಉಂಟು. ಯಾವುದೋ ಮೇಲಿನ ಅದ್ವೈತ ಅನುಭವದಲ್ಲಿ ಇದೆಲ್ಲ ಇಲ್ಲ ಅಂತ ಹೇಳ್ತಾರೆ ಹೊರತು ಸಾಕ್ಷಾತ್ತಾಗಿ ಅನುಭವಿಸುವ ಕಾಣುವ ಪ್ರಪಂಚವನ್ನ ಅವರು ಇಲ್ಲ ಅಂತ ಹೇಳಲಿಲ್ಲ. ಮಿಥ್ಯಾ ಶಬ್ದಕ್ಕೆ ಅದು ಅರ್ಥವಲ್ಲ. ಬೌದ್ಧರು ಹೇಳುವ ಮಾಯಗೂ ಶಂಕರಾಚಾರ್ಯರು ಹೇಳುವ ಮಿಥ್ಯಾ ಶಬ್ದಕ್ಕೂ ವ್ಯತ್ಯಾಸವನ್ನು ಗ್ರಹಿಸಬೇಕು. ಇದರ ಫಸ್ಟ್ ಬ್ಲಂಡರ್ ಅಲ್ಲಿ ಆಗುತ್ತೆ ವೇದಾಂತ ಸಾಮ್ರಾಜ್ಯದಲ್ಲಿ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಸಿಸ್ಟಮ್ ಸಿಂಪಥೆಟಿಕಲಿ. ಆಮೇಲೆ ನಿಮ್ಗೆ ಯಾವ್ದು ಮನಸ್ಸು ಬರುತ್ತೋ ನಿಮ್ಮ ಪಂಥಗಳಿದ್ದೇ ಇದರ ಬಗ್ಗೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿತೌಟ್ ಪ್ರಿಜುಡಿಸ್. ಬಹಳ ಮುಖ್ಯವಾದದ್ದು. ಪಂಚೀಕರಣ ಅಂದ್ರೆ ಏನು? ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಈ 5 ವಸ್ತುಗಳನ್ನ ದೇವರು ಉಂಟು ಮಾಡಿದ. ಹೇಗೆ? ಎಲ್ಲಿಂದ ಮಾಡಿದ? ತತ್ತೇಜೋ ಸೃಜತ. ತ್ರಿವೃತ್ಕರಣ ಅಂತ ಮೊದಲು ಹೇಳ್ತಾರೆ. ಜೀವಾತ್ಮನನ್ನು ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಇದು ಕಾರಣಶ್ರುತಿ. ಜಗತ್ ಸೃಷ್ಟಿಯಾದದ್ದು ಹೇಗೆ ಅಂತ ಹೇಳೋದು ಮುಖ್ಯವಾದ ವಾಕ್ಯ. ಅನಾದಿ ಕಾಲದಲ್ಲಿ ಪರಮಾತ್ಮನ ಗರ್ಭದಲ್ಲಿ ಜೀವ ಜಡ ಈ ಜಗತ್ತು ಅತ್ಯಂತ ಸೂಕ್ಷ್ಮವಾಗಿ ಲೀನವಾಗಿ ಹೋಯಿತು. ಪ್ರಳಯದಲ್ಲಿ ಪರಮಾತ್ಮ ನೋಡಿದ, ಅಯ್ಯೋ ಅಂತ, ಅಯ್ಯೋನು ಶಬ್ದ ಇದೆ, ಕರುಣಾವಾಚಿ ಶಬ್ದ ಅದು. ಅಯ್ಯೋ ನಾನೇನು ಮಾಡಿಬಿಟ್ಟೆ, ಬೆಲೆ ಬಾಳುವ ಜೀವ ವಸ್ತುಗಳನ್ನು, ಕಲ್ಲು ಮುಳ್ಳು ಮತ ಪದಾರ್ಥಗಳನ್ನು, ಪ್ರಕೃತಿಯನ್ನು ಒಟ್ಟಿಗೆ ಸೇರಿಸಿ ಲಂಬರು ಮಾಡಿಬಿಟ್ನಲ್ಲ ಅಂತ ಹೇಳಿ ತಾನು ಸಂಕಲ್ಪಿಸಿ ಇವುಗಳನ್ನು ಹೊರಗೆ ತೆಗಿಬೇಕು, ಈ ಜೀವಾತ್ಮನಿಗೆ ಆವಿಷ್ಕಾರಕ್ಕೊಂದು ಅವಕಾಶ ಮಾಡಬೇಕು ಅಂತ ತಿಳ್ಕೊಂಡು ಅವನು ತಪಸ್ಸು ಮಾಡಿದ. ಸತಪೋ ತಪ್ಯತ ನೋಡಿ, ತಪಸ್ಸು ಅಂದ್ರೆ ನಮ್ಮ ಹಾಕೊಂದು ಕಡೆ ಕೂತು ಶರೀರ ಶೋಷಣೆ ಮಾಡಿದ ಅಂತಲ್ಲ. ತಪಸ್ಸು ಶಬ್ದ ಜ್ಞಾನವಾಚಿ. ಸಂಕಲ್ಪ ಮಾಡಿದ. ಸೋಕಾಮಯತ ಅಂದ್ರೂ ಅಷ್ಟೇ, ಸ ತಪೋ ತಪ್ಯತ ಅಂದ್ರೂ ಅಷ್ಟೇ. ಇದು ಈಕ್ವೇಷನ್ ಮಾಡ್ಕೊಳ್ಳಿ. ಒಂದು ಕಡೆ ಶ್ರುತಿಯಲ್ಲಿ ಹೇಳುತ್ತೆ, ಇನ್ನೊಂದು ಕಡೆ ಅದನ್ನು ಹೇಳುತ್ತೆ. ಕೇಳಿಸ್ತಾ ಇದೆ ಧ್ವನಿ? ಅಕಾಮಯತ ಅಂದ್ರೆ ಇಷ್ಟಪಟ್ಟ. ಇಷ್ಟ ಅಂದ್ರೆ ಇಚ್ಛೆ. ಇಚ್ಛೆ ಅಂದ್ರೆ ಸಂಕಲ್ಪ.
ತಪೋರೂಪ ಸಂಕಲ್ಪ. ಯಸ್ಯ ಜ್ಞಾನಮಯಂ ತಪಃ ಹೇಳ್ತಾರೆ ಶ್ರುತಿಗಳಲ್ಲಿಯೇ. ಹಾಗೆ ಸಂಕಲ್ಪಿಸಿದ್ರೆ ಶ್ರಮವಿಲ್ಲದೆಯೇ ಮೊದಲು ತೇಜಸ್ಸು ಅನ್ನುವ ತತ್ವ ಉಂಟಾಯಿತು, ಅಂದ್ರೆ ಅಗ್ನಿ. ತೇಜಸ್ಸು ಮುಂದೆ ಅಪು ಅನ್ನ, ಇನ್ನೆರಡು ತತ್ವ ಮಾಡಿದ. ತೇಜಸ್ಸು ಅಪು ಅಂದ್ರೆ ನೀರು, ಆಮೇಲೆ ಅನ್ನ. ಈ ಮೂರು ವಸ್ತುಗಳಿಗೆ ಇವು ಭಗವಂತನಿಂದ ಉಂಟಾಗೋದಕ್ಕೆ, ಇದನ್ನು ಅವನು ಮಾಡುವುದಕ್ಕೆ ತ್ರಿವೃತ್ಕರಣ ಅಂತ ಹೇಳ್ತಾರೆ. ತ್ರಿವೃತ್ಕರಣವಾದ್ಮೇಲೆ ಮತ್ತೆ ಪಂಚೀಕರಣ ಮಾಡಿದ. ಪಂಚೀಕರಣ ಮಾಡೋದು ಅಂದ್ರೆ ಬಿಡಿಸಿ ಪೃಥ್ವಿ, ಯಾಕೆ ಮೂರೇ ಇತ್ತು ತತ್ವ, ಅದರಲ್ಲಿ ಅನ್ನದಲ್ಲಿ ಇನ್ನು ಕೆಲವು ತತ್ವಗಳು ಕೂತ್ಕೊಂಡಿದ್ದು. ತೇಜಸ್ಸು ಅಪು ಅಲ್ಲದೆ ಪೃಥ್ವಿ, ವಾಯು, ಆಕಾಶ ಮೂರೂ ಸೇರಿ ಹೈಡ್ರೋಕಾರ್ಬೊನೇಟ್ ಸೇರಿ ನೋಡಿದೆ. ಹೈಡ್ರೋಕಾರ್ಬೊನೇಟ್ ಹೇಳ್ತಿರಲ್ಲ, ಹೈಡ್ರೋಜನ್ನು ಕಾರ್ಬನ್ನು ಕೂಡಿ ಸ್ಟಾರ್ಚ್ ಹೇಳ್ತೀರಿ, ಪಿಸ್ಟ್ ಅಂತ ಹೇಳ್ತೀರಿ, ಮತ್ತೊಂದು ಹೇಳ್ತೀರಿ ನೋಡಿ. ಇದೆರಡು ತತ್ವ ಅಲ್ಲದೆ ಮೂರು ಅದರಲ್ಲಿ ಕೂತಿತ್ತು. ಇದನ್ನೇ ಮುಂದೆ ಸತ್ವ ರಜಸ್ಸು ತಮ ಅಂತ ವಿಂಗಡಿಸಿದ್ರು ಸಾಂಖ್ಯರು. ಎಲ್ಲಿ ಬೇರೆ ಅಂತ ತಗೊಂಡ್ಬರ್ಲಿಲ್ಲ, ಉಪನಿಷತ್ತಂತೆ ತಗೊಂಡ್ಬಂದು ಸ್ವಲ್ಪ ವಿತಂಡಾವಾದ ಮಾಡಿ ನಿರೀಶ್ವರ ಸಾಂಖ್ಯ ಅದು ಇದು ಎಳೆದಾಡಿದ್ರು, ವ್ಯಾಸರು ಸರ್ ಮಾಡಿದ್ರು. ಸಾಂಖ್ಯರು ಬಾಕ್ಯರಲ್ಲ, ನಮ್ಮವರೇ ಅವರು, ವೇದಾಂತಿಗಳೇ. ಪಂಚೀಕರಣ ಮಾಡುವಾಗ ಏನ್ ಮಾಡಿದ ಅಂದ್ರೆ ಪ್ಯೂರ್ ವಾಟರ್, ಪ್ಯೂರ್ ಏರ್, ಪ್ಯೂರ್ ಅರ್ತ್, ಪ್ಯೂರ್ ಫೈರ್ ಹೀಗೆ ಸೃಷ್ಟಿ ಮಾಡಲಿಲ್ಲ ದೇವರು. ಇದು ಇವತ್ತು ಬಯೋಲಾಜಿಕಲ್ ಥಿಯರಿ ಹೇಳ್ತೇವಲ್ಲ, ಥಿಯರಿ ಆಫ್ ಆರ್ಗ್ಯಾನಿಕ್ ಎಕ್ಸಿಸ್ಟೆನ್ಸ್. ಸ್ವಲ್ಪ ಇಂಗ್ಲಿಷ್ ಶಬ್ದ ಹೆಚ್ಚು ಬಳಸ್ತಾ ಇದ್ದೇನೆ, ಅಲ್ಲಲ್ಲಿ ಕ್ಲಾರಿಟಿ ಬರಲಿ ಅಂತ ತಪ್ಪು ತಿಳ್ಕೋಬೇಡಿ. ಈ ಪಂಚೀಕರಣವನ್ನು ಮಾಡುವಾಗ 5 ಪದಾರ್ಥಗಳಿಂದ ಒಂದಾಗಿದ್ರೆ 5ರಲ್ಲಿ 4 ಭಾಗ ಆ ವಸ್ತು, ಅಲ್ಲ 5ರಲ್ಲಿ 1 ಭಾಗ ಆ ವಸ್ತು, ಉಳಿದ 4ರಲ್ಲಿ ಇನ್ನೂ 4 ಭೂತಗಳನ್ನು ಸೇರಿಸಿ ಒಂದು ಮಾಡಿದೆ. ಉದಾಹರಣೆಗೆ ನೀರು ಎಂಬ ತತ್ವ. ನೀರು ಎಂಬ ತತ್ವದಲ್ಲಿ 5ರಲ್ಲಿ 1 ಭಾಗ ಮಾತ್ರ, 5ರಲ್ಲಿ ಇಲ್ಲ 4 ಭಾಗ ಮಾತ್ರ ನೀರು, 4/5 ವಾಟರ್. ಇನ್ನು ಉಳಿದಿದ್ದನ್ನು 4 ಭಾಗ ಮಾಡಿ ಅದರಲ್ಲಿ ಪೃಥ್ವಿನೂ ಇದೆ, ಆಕಾಶವೂ ಇದೆ, ತೇಜಸ್ಸು ಇದೆ, ಇನ್ನೊಂದು ಯಾವುದು ಅಗ್ನಿ. ನಿಮ್ಗೆ ಅರ್ಥ ಆಯ್ತಾ ನೋಡಿ. ಆಕಾಶ ಒಂದು 0 ಹಾಕೊಳ್ಳಿ, ಗುರ್ತು ನೋಡಿ. ಹಾಗೆ ಪೇಪರ್ ಇದ್ರೆ ಪೆನ್ ಇದ್ರೆ ಕೊಡಿ, ಯಾರಾದ್ರೂ ತೋರಿಸ್ತೇನೆ. ಇದು ಪಂಚೀಕರಣ ಅಂತ ತಿಳ್ಕೊಂಡು ನಮಗೆ ಕನ್ಫ್ಯೂಷನ್ ತಪ್ಪಿಬಿಡುತ್ತೆ. ಇದು ಸರ್ಕಲ್. ಈಗ ನೋಡಿ, ಈ ಚಿತ್ರ ಕಾಣಿಸುತ್ತ್ಯಾ? ಇದು 4/5 ಅಂತ ಇಟ್ಕೊಂಡ್ಬಿಡಿ. ಈಗ ಇದನ್ನು ನೀವು ನೀರು ಅಂತ ಇಟ್ಕೊಳ್ಳಿ. ನೀರೆಂಬ ದ್ರವ್ಯದಲ್ಲಿ ಕಾಣಿಸುತ್ತಾ ನೋಡಿ, 5ರಲ್ಲಿ 4 ಭಾಗ ನೀರಿದ್ರೆ ಉಳಿದದ್ದನ್ನು 4 ಭಾಗ ಮಾಡ್ಕೋಬೇಕು. 1, 2, 3, 4. ಇದರಲ್ಲಿ ಈ ಪೃಥ್ವಿ ಮೊದಲನೇದು, ತೇಜಸ್ಸು, ಅಗ್ನಿ, ಆಕಾಶ, ವಾಯು ಒಂದು ಬಿಟ್ಟು ಹೋಯ್ತಲ್ಲ, ಅಲ್ಲ ತೇಜಸ್ಸು ಬಂತು. ಆ ತೇಜಸ್ಸು ಅಗ್ನಿ ರಿಪೀಟ್ ಮಾಡಿಬಿಟ್ಟೆ, ತಪ್ಪಾಯ್ತು. ಇಲ್ಲಿ ವಾಯು ನೋಡಿ, ಕ್ಲಿಯರ್ ಆಯ್ತಾ ನೋಡಿ, ಅರ್ಥ ಆಯ್ತೆ. ಇದೇ ರೀತಿ ಇಲ್ಲಿ ನೀರಿನ ಬದಲು ಅಗ್ನಿ ಬಂದರೆ ಅಲ್ಲಿ ಅಗ್ನಿ ಬದಲು ನೀರಿನ ಬದಲು ಅಗ್ನಿ ಅಂತ ಹಾಕೊಳ್ಳಿ. ನಿಮ್ಗೆ ತಿಳಿತಾ ಇದು. ನೀರು ಅನ್ನೋ ದ್ರವ್ಯದಲ್ಲಿ ಬರೀ 4 ಭಾಗ ನೀರು, ಇನ್ನು ಉಳಿದದ್ದು ಒಂದರಲ್ಲಿ ಒಡೆದು ಪಂಚಭೂತಗಳ ಇನ್ನಿತರ 4 ಅಂಶಗಳನ್ನ ಒಂದೊಂದಾಗಿ ಅಳವಡಿಸಿ ಮಾಡಿದ. ಆದ್ರಿಂದಲೇ ನೀವೆಷ್ಟೇ ಭೂಮಿ ಅಂತ ತಗೊಂಡ್ರು ಅದು ಸ್ವಲ್ಪ ನೀರಿದ್ದೇ ಇರುತ್ತೆ. ಬರೀ ಆಕಾಶ ಅಂತ ನೀವು ಹೇಳಿದ್ರು, ಆಕಾಶದಲ್ಲಿಯೂ ಪೃಥ್ವಿ ಅಂಶ ಉಂಟು, ನೀರಿನ ಅಂಶ ಉಂಟು, ತೇಜಸ್ಸಿನ ಅಂಶ ಉಂಟು. ಯಾಕೆಂದ್ರೆ ತೇಜಸ್ಸಿರದೆ ಇದ್ರೆ ನಿಮಗೆ ವಸ್ತು ರೂಪದಲ್ಲಿ ಕಾಣಿಸೋದೇ ಇಲ್ಲ. ರೂಪ, ರಸ, ಗಂಧ, ತನ್ಮಾತ್ರಗಳೆಲ್ಲ ಹೇಳ್ತೇವೆ ನೋಡಿ. ಇದನ್ನು ಹೇಗೆ ಮಾಡಿದ್ದಾನೆ ಜಗದೀಶ್ವರ. ಯಾವುದರಲ್ಲಿ ಅಗ್ನಿ ಸಾನ್ನಿಧ್ಯವಿಲ್ಲ, ನಿಮಗೆ ಆ ವಸ್ತು ಕಾಣಿಸೋದೇ ಇಲ್ಲ, ಅನುಭವಕ್ಕೆ ಬರೋದೆಲ್ಲ, ವ್ಯವಹಾರ ಮಾಡೋಕ್ಕಾಗೋದೇ ಇಲ್ಲ. ಆದ್ದರಿಂದ ಪ್ಯೂರ್ ಏರ್, ಪ್ಯೂರ್ ವಾಟರ್, ದೀಸ್ ಆರ್ ಅಬ್ಸ್ಟ್ರಾಕ್ಷನ್ಸ್.
ಗಣಿತಶಾಸ್ತ್ರದಲ್ಲಿ ಇಂಥ ಪರಿಕಲ್ಪನೆಗಳನ್ನ ಮಾಡ್ಕೊಳ್ತಾರೆ. ಪರಿಕಲ್ಪನೆ ಎನ್ನುವುದೇ ಸತ್ಯ ಅಲ್ಲ. ಅದು H2O ಅಂತಾರೆ, ನೋಡಿದ್ದೀರೇನು ಪದಾರ್ಥನ? H2O ಯಾರು ನೋಡಿದ್ದೀರಾ ಕಣ್ಣಿಂದ? 2 ಅಂಶ ಹೈಡ್ರೋಜನ್ನು 1 ಅಂಶ ಆಕ್ಸಿಜನ್ ಕೂಡಿ ನೀರಾಗತ್ತೆ ಅಂದ್ರೆ ಅದಲ್ಲದೇನೆ ಏನೇನೋ ಸೇರೇ ಇರುತ್ತೆ. ಯಾವುದೇ ನೀರು ಅಂದ್ರೇನು, ಒಂದು ನೀರು ಇರೋದಿಲ್ಲ. ನೀರು ಎಲ್ಲ ಕಡೆ ಒಂದೇ ಬಿಡ್ತೇವೆ, ಹೇಗಿರುತ್ತೆ? ಮೈಸೂರು ನೀರು, ಕಾವೇರಿ ನೀರು ಬೇರೆ, ಕಬಿನಿ ನೀರು ಬೇರೆ, ಗಂಗೆ ನೀರು ಬೇರೆ. ಬೋರ್ವೆಲ್ನಲ್ಲಿ ಕೂಡ ಒಬ್ಬೊಬ್ಬರ ಮನೆ ನೀರು ಒಂದೊಂದು ರೀತಿ ಇರುತ್ತೆ. ಎಷ್ಟು ಭಿನ್ನತೆ ಇದೆ ನೋಡಿ. ಗಾಳಿ ಅಂತೇವೆ, ವೈದ್ಯರು ಹೇಳ್ತಾರೆ ಹವಾ ಚೇಂಜ್ ಆದ ಕೂಡ ರೋಗ ಬರುತ್ತೆ ಅಂತಾರೆ. ನೋಡಿ, ಹವೆಯಲ್ಲಿ ಬೇರೆ ಬೇರೆ ಸೇರಿರುತ್ತೆ. ಧೂಳಿನ ಅಂಶ ಮತ್ತೊಂದು ಅಂಶ. ಧಾರವಾಡದಲ್ಲಿ ವಿಪರೀತ ಧೂಳುವಾಡ ಅಂತಿದ್ರು ನಮ್ಮ ತಾಯಿ. ಇಲ್ಲ ಧೂಳು ಬರೋದಿಲ್ಲ, ರಸ್ತೆದು ಅದು ಅಲ್ಲಿ ಹಾಕಲ್ಲ. ಕಾರಣ ಊರಿನ ಜಾಗ್ರಫಿನೇ ಕಾರಣ. ಸುತ್ತ ಬೆಟ್ಟ ಇದೆಯಾ, ಬರೀ ಗಾಳಿ ಇದೆಯಾ, ಮತ್ತೊಂದಿದೆಯೇ. ಅದರಿಂದ ಎಲ್ಲ ವಸ್ತುಗಳಲ್ಲಿ ಎಲ್ಲವೂ ಇದೆ ಅನ್ನುವುದು ಇದು ಸತ್ಯಾತಿ. ಇದರಿಂದ ಏನಾಗುತ್ತೆ ಪರಿಣಾಮ? ಕಪ್ಪೆ ಚಿಪ್ಪನ್ನು ನೋಡಿ ಅವನು ಬೆಳ್ಳಿ ಅಂತ ಭ್ರಮಿಸಿದ್ನಲ್ಲ, ಅಂದ್ರೆ ಕಪ್ಪೆ ಚಿಪ್ಪು ಅನ್ನೋ ವಸ್ತುವಿನಲ್ಲಿಯೂ ಸಾಕ್ಷಾತ್ ಬೆಳ್ಳಿಯ ಒಂದು ಅಂಶ ಇದ್ದೇ ಇದೆ. ಯಾವ ಅಂಶ? ಹೊಳೆಯುವ ಅಂಶ. ಇಟ್ಕೊಳ್ಳಿ, ಈ ತಪ್ಪಿಲ್ಲಲ್ಲ ಇದರಲ್ಲಿ. ಬೆಳ್ಳಿ ಹಾಗೆ ಹೊಳೆಯುವಂತಹ ಒಂದು ಅಂಶ ಕಪ್ಪೆ ಚಿಪ್ಪಿನಲ್ಲಿದೆ. ಮತ್ತು ಭ್ರಾಂತಿ ಯಾಕಾಯಿತು ಅಂದ್ರೆ ಒಂದು ಅಂಶ ಸಾದೃಶ್ಯದಿಂದ ಉಳಿದಿದ್ದೂ ಇದೆ ಅಂತ ಪರಿಕಲ್ಪನೆ ಮಾಡಿಕೊಂಡಿದ್ದು ತಪ್ಪಾಯಿತು. ಹೊಳೆಯುವ ಅಂಶ ಇದ್ದ ಮಾತ್ರಕ್ಕೆ ಉಳಿದ ಇತರ ಬೆಳ್ಳಿಯ ಅಂಶಗಳು ಅದರಲ್ಲಿ ಆಟೋಮ್ಯಾಟಿಕಲಿ ಹಿ ಪ್ರೆಸ್ಯೂಮ್ಸ್ ದೇ ಆರ್ ದೇರ್ ವಿಚ್ ಆರ್ ನಾಟ್ ದೇರ್. ಅದು ಬುದ್ಧಿ ಅಥವಾ ಮನಸ್ಸು ಪದಾರ್ಥನ ಗ್ರಹಣ ಮಾಡತಕ್ಕಂಥ ಈ ಮನುಷ್ಯನ ಲೆಕ್ಕಾಚಾರದ ಒಂದು ಚಳಕಳಕಾಗಿರುತ್ತೆ. ಆದ್ರಿಂದ ಅಲ್ಲಿ ಅವನು ಇಲ್ಲದೇ ಇದ್ದದ್ದನ್ನು ಕಂಡ ಭ್ರಾಂತಿ ಅಂತ ಅನ್ನಬಾರದು. ಇದು ಸತ್ಯಾತಿ. ರಾಮಾನುಜಾಚಾರ್ಯರು ಇದನ್ನೇ ಒಪ್ಪಿದ್ದಾರೆ. ಈಗ ಹಗ್ಗದಲ್ಲಿ ಹಾವು ಕಂಡಲ್ಲ ಅಂದ್ರೆ ಅಲ್ಲಿ ಇದೆ ಹೇಳಬೇಕು. ಹಗ್ಗಕ್ಕೂ ಹಾವು ಏನ್ ಕಾಮನ್ ಇತ್ತು? ವಕ್ರವಾದ ಆಕೃತಿ ಇತ್ತಲ್ಲ, ಆಕೃತಿಯನ್ನು ನೋಡಿ ಅವನು ಹಗ್ಗದಲ್ಲಿ ಹಾವು ಅಂತ ಕಂಡನೇ ಹೊರತು ಒಂದು ಅಂಶ ಅಲ್ಲಿ ಕಂಡದ್ದು ನಿಜವೇ. ಮತ್ತು ಹಗ್ಗದಲ್ಲಿ ಹಾವಿತ್ತು ಅಂದ್ರೆ ಇತ್ತು ಪ್ರಶ್ನೆ ಅಲ್ಲ. ಈ ಅಂಶ ಅದ್ರಲ್ಲಿ ಕಾಣಿಸು, ಅವನಿಗೆ ಅದನ್ನು ಕಂಡಿದ್ದು ನಿಜ ಅಂತ ಹೇಳಬೇಕು, ಭ್ರಾಂತಿ ಅಂತ ಹೇಳಬಾರ್ದು ಅಂತಾರೆ ರಾಮಾನುಜ. ಶಂಕರಾಚಾರ್ಯ ಹೇಳ್ತಾರೆ ಸುತರಾಮ್ ಹಗ್ಗದಲ್ಲಿ ಹಾವು ಬರೋದು ಎಲ್ಲಿ ಶಕ್ಯ? ಅದು ಬೇರೆನೇ ವಸ್ತು, ಅದು ಭ್ರಾಂತಿ ಕಲ್ಪಿತ. ಅದು ಇದರ ಮೇಲೆ ಟೋಟಲ್ ಸೂಪರ್ ಇಂಪೋಸಿಷನ್ ಅಂತ ಹೇಳ್ತಾರೆ ಶಂಕರಾಚಾರ್ಯ. ಇದು ಅಧ್ಯಾಸ. ಅಧಿಯಾಸ ಅಂದ್ರೆ ಒಂದರ ಮೇಲೆ ಇನ್ನೊಂದು ಸೂಪರ್ ಇಂಪೋಸಿಷನ್. ಈಗ ಒಬ್ಬರ ತಲೆ, ಒಬ್ಬರ ಶರೀರ, ಇದನ್ನು ಜೋಡಿಸಿ ಕಂಪ್ಯೂಟರ್ ಚಿತ್ರ ಮಾಡಿಬಿಡ್ತಾರೆ. ಯಾವುದೋ ಸಿನಿಮಾ ಸ್ಟಾರ್ ಮುಖ ತಗೊಂಡು ಇನ್ಯಾವುದೋ ಒಂದು ಹೆಣ್ಣಿನ ಆಕೃತಿಯನ್ನು ಬೆತ್ತಲೆ ಯಾವುದೋ ಕೇಸ್ ಹಾಕಿದ್ ನೋಡಿ, ಪೇಪರ್ ಎಲ್ಲ ಬಂದಿದ್ದಲ್ಲ ಇದು. ಈ ಅವಾಂತರ ಮಾಡಿ ಅವಳ ಕೇಸ್ ಹಾಕಿದ್ರೆ ನಿಲ್ಲುತ್ತೆ ಅಂತ ಕೇಳಿದ್ರೆ ಅವನು ಹೇಳ್ಬೋದು, ಇಲ್ಲ ಇವ್ರ ಶರೀರ ಅಲ್ಲ, ಅದು ಇನ್ಯಾವುದೋ ತಂದು ಹಾಕಿದ್ದೀನಿ ಸ್ವಾಮಿ, ತಲೆ ಮಾತ್ರ ಅವ್ರಿಗೂ ಅಂತ. ಶಿಕ್ಷೆ ಯಾತಕ್ಕೆ ಕೊಡ್ಬೋದು? ಎರಡನ್ನೂ ಜೋಡಿಸಿದ ಅಪರಾಧಕ್ಕೋಸ್ಕರ ಶಿಕ್ಷೆ ಕೊಡ್ಬೋದೇ ಹೊರತು ಅವ್ರು ನೀವು ಬೆತ್ತಲೆ ಮಾಡಿದ ಆ ರೀತಿ ಕೇಸ್ ತಗೊಂಡೋದ್ರು ನಿಲ್ಲುವುದಿಲ್ಲ ಆ ಜಾಗದಲ್ಲಿ. ಸೂಪರ್ ಇಂಪೋಸಿಷನ್, ಎರಡು ಭಿನ್ನ ವಸ್ತುಗಳು. ಹಾಗಿದ್ರೆ ಇದು ಒಂದೇ ಅನ್ನೋ ಭ್ರಾಂತಿ ಬರುವುದಕ್ಕೆ ಏನು ಕಾರಣ? ಒಂದು ಅನುಭವದಲ್ಲಿ ದ್ವೈತ ಪ್ರಪಂಚದಲ್ಲಿ ಹಾವನ್ನು ನೋಡಿರ್ತಾನೆ. ಹಾವು ನೋಡದೇ ಇದ್ರೆ ಅನುಭವ ಬರೋದಿಲ್ಲ. ಎಲ್ಲರೂ ಹಾವು ನೋಡಿರ್ಬೇಕಲ್ಲ. ಹಾವು ಅಂತ ಒಂದು ವಸ್ತು ನೋಡಿದ್ದಾನೆ, ಹಗ್ಗ ಅಂತ ಒಂದು ವಸ್ತುವನ್ನು ನೋಡಿದ್ದಾನೆ. ಆ ಹೊತ್ತಿಗೆ ಈ ಎರಡೂ ಒಂದಕ್ಕೊಂದಕ್ಕೆ ಇದು ಅದಿರುವುದು ಅಂತ ಊಹೆ ಅಲ್ಲ, ಅದು ಇದೆ ಸತ್ಯ ಅನ್ನುವ ಭ್ರಮೆ ಉಂಟಾಗಿ ಹೋಯಿತು. ಸತ್ಯ ಅಂತ ಸ್ವಲ್ಪ ಇದೆ ಯಾವುದ್ರಲ್ಲಿ? ಹಗ್ಗದಲ್ಲಿ. ಹಾವು ಅಂತ ಕಂಡದ್ದು ಸತ್ಯ ಅಂತ ಹೇಳಬೇಕು. ಅದನ್ನ ಶಂಕರಾಚಾರ್ಯ ಏನ್ ಮಾಡ್ತಾರೆ, ಇದನ್ನು ಒಪ್ಪಿದ್ರೆ ದ್ವೈತ ಬರುತ್ತಲ್ಲ ಅಂತ ಹೇಳಿ ದ್ವೈತ ಪ್ರಪಂಚದಲ್ಲಿ ಈ ರೀತಿ ಭ್ರಾಂತಿ ಬರ್ತದೆ, ಅಲ್ಲಿ ಮೇಲಿನ ಅದ್ವೈತ ಪ್ರಪಂಚದಲ್ಲಿ ಈ ಭ್ರಾಂತಿ ಇಲ್ಲ, ಭ್ರಾಂತಿಗೆ ಅತೀತವಾದದ್ದು ಅದ್ವೈತ ಅಂತ ಹೇಳ್ತಾರೆ. ಅದು ಅವರು ತರ್ಕ ಸರಣಿ ತಿಳಿತೆ. ಹಾಗಿದ್ರೆ ಈ ದ್ವೈತ ಪ್ರಪಂಚ ಅಂತ ಹೇಳ್ತೀರಲ್ಲ, ಭಿನ್ನವಾದದ್ದು, ಒಂದಕ್ಕೊಂದಕ್ಕೆ ವರ್ಲ್ಡ್ ಆಫ್ ಮಲ್ಟಿಪ್ಲಿಸಿಟಿ ನೋಡ್ತೀರಲ್ಲ, ಇದಾದ್ರೂ ಎಷ್ಟು ಸತ್ಯ? ಈಗ ನೀವಿರೋ ದ್ವೈತ ಪ್ರಪಂಚದಲ್ಲೋ ಅದ್ವೈತ ಪ್ರಪಂಚದಲ್ಲೋ? ದ್ವೈತ ಪ್ರಪಂಚದಲ್ಲಿದ್ದು ಅದ್ವೈತ ಪ್ರಪಂಚದ ಬಗ್ಗೆ ಮಾತನಾಡ್ತೀರಲ್ಲ ಅಂತ ಕೇಳಿದ್ರೆ ಅದು ಹೋಗೋದಕ್ಕೆ ಸಾಧನವಾಗಿ ಹೇಳ್ತಾ ಇದ್ದೇವೆ. ಅಲ್ಲಿ ಹೋಗಿ ನಿಂತ ಮೇಲೆ ಈ ಪ್ರಶ್ನೆಗಳು ಹೇಳುವುದಿಲ್ಲ ನಿಮಗೆ ಅಂತಾರೆ. ಪ್ರಶ್ನೆಗಳು ಹೇಳುವುದಲ್ಲಿ ಗುರು ಶಿಷ್ಯ ಜಿಜ್ಞಾಸೆ, ವೇದಾಂತ, ಕಾಲಕ್ಷೇಪ, ಹಾವು, ಹಗ್ಗ, ಇದೆಲ್ಲ ಎಲ್ಲಿ ಹೇಳ್ತೇವೆ? ಇದು ವ್ಯವಹಾರ ಪ್ರಪಂಚದಲ್ಲಿ ಹೇಳ್ತೇವೆ.
ವ್ಯಾವಹಾರಿಕ ಸತ್ತ. ಪ್ರಾತಿಭಾಷಿಕ ಕ್ಷಣದಲ್ಲಿ ಇದು ಆಗೋದಿಲ್ಲ. ಹಗ್ಗವಾದದ್ದನ್ನು ಹಾವೊಂದು ಕಂಡ ಡಬ 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 ಎದೆ ಹೊಡ್ಕೊಂತಲ್ಲ, ಆ ಹೊತ್ತಲ್ಲಿ ಕಾಲಕ್ಷೇಪ ನಡೆಯೋದಿಲ್ಲ. ಅದು ತೋರಿಕೆ. ಮೊದಲು ಒಂದು ಕ್ಷಣದಲ್ಲಿ ತೋರಿಕೆಯಲ್ಲಿ ಸ್ವಲ್ಪ ಹೊತ್ತು ನಿಂತರೆ ವ್ಯವಹಾರ ಶುರುವಾಯಿತು. ಈ ಎರಡನ್ನೂ ಮೀರಿ ಪಾರಮಾರ್ಥಿಕ ಸತ್ತ, ನಿಶ್ಚಲವಾಗಿ ಉಳಿಯುವ ಹೈಯೆಸ್ಟ್ ರಿಯಾಲಿಟಿ ಅಂತ ಮಾತನಾಡ್ತಾರೆ. ಹೈಯೆಸ್ಟ್ ರಿಯಾಲಿಟಿ ಶಬ್ದ ಪ್ರಯೋಗ ಬರುವುದು ಅದ್ವೈತ ವ್ಯವಹಾರದಲ್ಲಿ, ಅದ್ವೈತ ವೇದಾಂತದಲ್ಲಿ ಮಾತ್ರ. ರಾಮಾನುಜರು ಮತ್ತು ಮಧ್ವ ಸಂಪ್ರದಾಯದಲ್ಲಿ ರಿಯಾಲಿಟಿಯಲ್ಲಿ ಹೈಯೆಸ್ಟ್ ಈ ಗ್ರೇಡೇಷನ್ ಹೇಳೋದಿಲ್ಲ. ಐದರ್ ಸಮಥಿಂಗ್ ಈಸ್ ರಿಯಲ್ ಆರ್ ಟೋಟಲಿ ಅನ್ರಿಯಲ್. ಮತ್ತೆ ನೀವು ಹೇಳ್ತಿರಲ್ಲ ಅಂದ್ರೆ ಅವರು ಅದ್ವೈತದ ಮೇಲೆ ಆಕ್ಷೇಪ ಹೇಳ್ತಾರೆ, ಇದು ಗ್ರೇಡೆಡ್ ರಿಯಾಲಿಟಿ ಮಾಡಿಬಿಟ್ರಿ ನೀವು, ಗ್ರೇಡೇಷನ್ ಆಫ್ ರಿಯಾಲಿಟಿ ಅಂತ ಹೇಳಿದ್ರಿ. ನೀವು ಗ್ರೇಡೇಷನ್ ಮಾಡಿದ್ರೆ ಒಂದಕ್ಕೊಂದು ಹೋಲಿಕೆ ಮಾಡಲೇಬೇಕಾಗುತ್ತೆ. ಇದು ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಹೇಳಿದ್ರೆ ಏನಾದ್ರು ಒಂದು ಮಾನದಂಡ ಇಟ್ಕೊಂಡು ಹೇಳಬೇಕಾಗತ್ತೆ. ಮತ್ತು ಗೊಂದಲ, ನೀವು ಯಾವುದೇ ಹೊತ್ತಿನಲ್ಲಿ ಯಾವ ರಿಯಾಲಿಟಿ ಲೆವೆಲ್ ಇಂದ ಮಾತನಾಡ್ತಿದ್ದೀರಿ ಅಂತ ನಮ್ಗೆ ಹೇಗೆ ತಿಳಿಯಬೇಕು ಅಂತ ಕೇಳ್ತಾರೆ. ಹೈಯೆಸ್ಟ್ ರಿಯಾಲಿಟಿ ಪಾಯಿಂಟ್ ಇಂದ ನೀವು ಕೆಳಗಿದ್ದನ್ನು ಹೇಳ್ತಿರಲ್ಲ, ಹೇಳೋಕ್ ಬರುತ್ತೆ. ಪಾರಮಾರ್ಥಿಕ ಸತ್ತಾದಲ್ಲಿ ಕೂತವರು ದ್ವೈತ ಪ್ರಪಂಚ ಅನುಭವಿಸ್ತಾರಿಯೇ? ಅನುಭವಿಸಿದ್ರು. ಅಲ್ಲಿ ಕೂತವರು ಇದನ್ನು ಮಾತಾಡಬಾರ್ದು. ಇಲ್ಲಿ ಕೂತವರಿಗೆ ಅದ್ವೈತ ಅನುಭವ ಆಗೋದಿಲ್ಲ. ಮತ್ತೆ ಎರಡಕ್ಕೂ ಸಾಮಾನ್ಯೀಕರಣ ಹೇಗೆ ಮಾಡ್ತೀರಿ? ಅದಕ್ಕೆ ಶಾಂಕರ ಮತದಲ್ಲಿ ಏನು ಹೇಳ್ತಾರೆ ನೋಡಿ, ಈ ಪ್ರಶ್ನೆಯೇ ತಪ್ಪು, ಈ ಕ್ರಮವೇ ತಪ್ಪು ಅಂತಾರೆ. ಇಲ್ಲಿ ಕೂತು ಅಲ್ಲಿ ಮಾತಾಡೋದು, ಅಲ್ಲಿ ಕೂತು ಇಲ್ಲಿ ಮಾತಾಡೋದು ಹಾಗಲ್ಲ ಸ್ವಾಮಿ. ನೀವು ಅಲ್ಲಿ ಹೋಗಿ ಆ ಅನುಭವದ ಎತ್ತರಕ್ಕೆ ಏರಿ. ಅದ್ವೈತ ಅನ್ನೋದು ಒಂದು ಅನುಭವ. ಅದ್ವೈತ ಅನ್ನೋದು ನೋಡಿ, ಅಲ್ಲಿನೂ ಎರಡಿಲ್ಲ ಅಂತಾರಿಯೇ ಹೊರತು ಒಂದೇ ಇದೆ ಅಂತ ಹೇಳೋದಿಲ್ಲ. ಹಿರಣ್ಣ ಬರೀತಾರೆ, ಪ್ರೊಫೆಸರ್ ಎಂ ಹಿರಿಯಣ್ಣ, ಇಟ್ ಈಸ್ ದಿ ಡೆನಿಯಲ್ ಆಫ್ ಡ್ಯುಯಾಲಿಟಿ ಮೋರ್ ದ್ಯಾನ್ ದಿ ಅಸರ್ಷನ್ ಆಫ್ ಒನ್ನೆಸ್. ಆದ್ರಿಂದ ಅದನ್ನ ಆಬ್ಸಲ್ಯೂಟ್ ಒನ್ನೆಸ್ ಇಳಿಸಿ ಇಲ್ಲದೆ ಪೂರ್ವಪಕ್ಷ ಮಾಡಿ ಅದು ತಪ್ಪು ಅಂತ ಹೇಳುವ ಕ್ರಮವೇ ಸರಿಯಲ್ಲ ಅಂತಾರವರು. ಏಕಮೇವ ದ್ವಿತೀಯಂ, ಒನ್ ವಿಥೌಟ್ ಎ ಸೆಕೆಂಡ್ ಅಂದ್ರು. ಆ ದ್ವಿತೀಯತ್ವ ಇಲ್ಲ ಅಂದ್ರೆ ಏನರ್ಥ? ಇದಕ್ಕೆ ಉದಾಹರಣೆ ಏನು ಕೊಡ್ತಾರೆ ಶ್ರುತಿಯಲ್ಲಿ? ಇದು ನೋಡಿ, ಗ್ರಾಹ್ಯಾಂಶ ಇದರಲ್ಲಿ ಉದಾಹರಣೆ ಕೊಡ್ತೇನೆ. ಈಗ ನಿಮಗೆ ಒಂದು ಸಂಗೀತ ಆನಂದವನ್ನು ಅನುಭವಿಸುವಂತಹ ಪ್ರಸಂಗ ಬರುತ್ತೆ. ಒಂದು ಮ್ಯೂಸಿಕ್ ಹಾಲ್ ಇಂಥ ಜಾಗದಲ್ಲಿ ಕೂತಿರ್ತೀರಿ, ಬಿಡಾರಂ ಕೃಷ್ಣಪ್ಪನವರ ಮಂದಿರದಲ್ಲಿ. ನಿಮ್ಮ ಹೃದಯಾಂತರಾಳವನ್ನು ಸ್ಪರ್ಶ ಮಾಡುವ ಒಂದು ರಾಗದ ಆಲಾಪನೆ, ಬಹಳ ಸುಂದರವಾದ ಆಲಾಪನೆ ಅಥವಾ ಸ್ವರ ನೆರವಲ್ ಹಾಕ್ತಾರೆ, ಪಲ್ಲವಿ ಹಾಕ್ತಾರೆ. ಆ ಹೊತ್ತಿನಲ್ಲಿ ನಿಮಗೆ ಆ ಹಾಲ್ನಲ್ಲಿ ಇನ್ನೆಷ್ಟು ಜನ ಜೊತೆಯಲ್ಲಿ ಕೂತಿದ್ದಾರೆ ಎನ್ನುವುದು ಅನುಭವ ಬರುತ್ತೆ. ಇವರು ಹಾಡ್ತಾ ಇದ್ದಾರಲ್ಲ, ಇದರಲ್ಲಿ ಈ ಹಾಡಿನಲ್ಲಿ ಎಷ್ಟು ಶಬ್ದಗಳಿವೆ ಎನ್ನುವ ಎಣಿಕೆ ಕಡೆಗೆ ಮನಸ್ಸು ಹೋಗುತ್ತೆ. ಕೃಷ್ಣಪ್ಪನ ಮಂದಿರದಲ್ಲಿ ಪ್ರಸನ್ನ ಸೀತಾರಾಮನ ಚಿತ್ರ ಬರೆದಿದ್ದಾರಲ್ಲ, ಇದರಲ್ಲಿ ಎಷ್ಟು ಬಣ್ಣಗಳಿವೆ ಅನ್ನೋದ್ರ ಕಡೆ ಲಕ್ಷ್ಯ ಹೋಗುತ್ತೆ. ಕಟ್ಟಡ ಇದೆಯಲ್ಲ, ಕಟ್ಟಡ ರೆನೋವೇಟ್ ಮಾಡಿ 8 ವರ್ಷ ಆಯ್ತು, ಸುಣ್ಣ ಬಣ್ಣ ಬಡಿದಿದ್ದಾರೆ, ಆ ಕಡೆ ಲಕ್ಷ್ಯ ಹೋಗುತ್ತೆ. ಅವೆಲ್ಲ ಇಲ್ಲವೇನಲ್ಲಿ? ಅವೆಲ್ಲ ಇದ್ರೂ ಅದರ ವಿಸ್ಮೃತಿ, ಟೋಟಲ್ ಫರ್ಗೆಟ್ಫುಲ್ನೆಸ್, ಆತ್ಮ ವಿಸ್ಮೃತಿ. ರಾಮಾನುಜರು ಹೋಗ್ತಾರೆ ಇದನ್ನ. ದ್ವೈತ ಪ್ರಪಂಚ ಇದೆ ಅಂತ ಹೇಳಿ ಸ್ವಾಮಿ, ಇಲ್ಲ ಅನ್ಬೇಡಿ, ನಮ್ಮ ಪ್ರಾಣ ತೆಗಿಬೇಡಿ. ಇದೆ, ಆದ್ರೆ ಬ್ರಹ್ಮಾನುಭೂತಿಯಲ್ಲಿ ಅನುಭವಕ್ಕೆ ಬರೋದಿಲ್ಲ ಅದು ಅಂತ ಹೇಳಿ. ಇಷ್ಟು ಸೂಕ್ಷ್ಮ ಇದು. ಇದೇ ಅದ್ವೈತ, ಎಲ್ಲ ಇದೆ. ಆದ್ರೆ ಅನುಭವ ಹೇಗಿದೆ ಅಂದ್ರೆ ಅದು ಹೋಮೋಜೀನ್, ಏಕ ಪ್ರಕಾರದಲ್ಲಿದೆ. ಅದು ಸ್ವಗತ ವಿಗತ ನಾನಾ ಭೇದ. ಅದ್ರ ಒಳಗಡೆಯೂ ಡಿಫರೆನ್ಸ್ ಇಲ್ಲ, ಅದರ ಹೊರಗಡೆಯೂ ಡಿಫರೆನ್ಸ್ ಇಲ್ಲ ಅಂತಾರೆ. ಸ್ವಗತ ಭೇದ ವಿಗತ ಭೇದ ಅಂದ್ರೆ ಅರ್ಥ, ಅದನ್ನು ಅನುಭವಿಸ್ತಾ ಅಲ್ಲಿ ಡಿಸ್ಕ್ರಿಮಿನೇಟಿವ್ ನಾಲೆಡ್ಜ್ ಇರುತ್ತೆ ನೋಡಿ. ಹಾಡ್ತಾ ಇದ್ದಾನಲ್ಲ, ಒಂದು ಗುಲ್ಗಂಜಿ ಸ್ವರ ಬಿಟ್ಟು ಹೋಯ್ತು, ಶ್ರುತಿ ಸೇರಲಿಲ್ಲ, ಅಥವಾ ಇಲ್ಲಿ ನೆರವಲ್ಲಿ ಹೀಗೆ ಮಾಡಿದ್ರೆ ಚೆನ್ನಾಗಿತ್ತು. ಈ ಥರದ ವಿಕಲ್ಪಗಳು ನಿಮಗೆ ಆನಂದ ತುಂಬಾ ಚೆನ್ನಾಗಿದೆ ಕಣ್ಣಲ್ಲಿ ನೀರು ಬರೋ ಅವಸ್ಥೆಯಲ್ಲಿ, ಲೆಟ್ ಮಿ ಪುಟ್ ಎ ಬ್ಲೈಂಡ್ ಕ್ವಶನ್ ಟು ಯು, ಈಸ್ ಇಟ್ ಎ ಸಿಂಥೆಟಿಕ್ ಯೂನಿಟಿವ್ ಎಕ್ಸ್ಪೀರಿಯನ್ಸ್ ಆರ್ ಎ ಡಿಸ್ಕ್ರಿಪ್ಟಿವ್ ಆರ್ ಅನಾಲಿಟಿಕಲ್ ಎಕ್ಸ್ಪೀರಿಯನ್ಸ್? ಸಿಂಥೆಟಿಕ್ ಅನ್ನೋದೇ ಅದ್ವೈತ. ಅದು ಏಕರ ಸ್ವರೂಪದಲ್ಲಿದೆ. ರಸೋವೈಸ ಅಂದ್ರೆ ಇದು ಶ್ರುತಿ ಪೂರ್ತಿ ಹೀಗೆ ಅರ್ಥ ಮಾಡ್ತಾರೆ ಶಂಕರಾಚಾರ್ಯರು. ಅದು ಅಖಂಡ ಆನಂದಾತ್ಮಕವಾದ ಒಂದು ಅನುಭೂತಿ. ಅದರಲ್ಲಿ ಏನಾದರೂ ಕೊಂಚ ಇದು ಅದಲ್ಲ ಇದಲ್ಲ ಇತ್ಯಾದಿ ರೂಪದೇನಾದ್ರು ಅಂತಂದ್ರಿ ಕರ್ಕಶವಾಗುತ್ತೆ, ಮತ್ತೆ ದ್ವೈತ ಪ್ರಪಂಚಕ್ಕೆ ಬಿಡ್ತೀರಿ ನೀವು. ಇದು
ಬ್ರಹ್ಮಾನಂದ ಇದು ಈವನ್ ದಿಸ್ ಈಸ್ 1 ಡಿಗ್ರಿ ಬಿಲೋ ಬ್ರಹ್ಮಾನಂದ ಅಂತಾರೆ ಕಾವ್ಯಶಾಸ್ತ್ರದಲ್ಲಿ. ಆನಂದವರ್ಧನ ಮುಂತಾದವರು ಇದು ಬ್ರಹ್ಮಾನಂದ ಸಹೋದರ. ಇಟ್ ಈಸ್ ವೆರಿ ಸಿಮಿಲರ್ ಟು ದಿ ಎಂಜಾಯ್ಮೆಂಟ್ ಆಫ್ ದಿ ಸುಪ್ರೀಂ. ಆದ್ರೆ ಅದೇ ಇದಲ್ಲ ಅಂತಾರೆ. ಯಾಕೆ? ಇದು ಉಂಟು ಮಾಡಲ್ಪಟ್ಟ ಅನುಭವ, ಪಕ್ವಾದ್ಯ ಅದು ಇದು ಸಾಹಿತ್ಯದಿಂದ ತಾತ್ಕಾಲಿಕವಾಗಿ ದೇಶಕಾಲಾವಚ್ಛಿನ್ನವಾದ ಉಂಟು ಮಾಡಲ್ಪಟ್ಟ ಅನುಭವ. ಇದಕ್ಕೆ ಚ್ಯುತಿ ಉಂಟು, ಉಪಾಧಿ ಉಂಟು, ಮುಗಿದು ಹೋಗ್ತದೆ. ಆದರೆ ಅದು ಸಹಜವಾಗಿಯೇ ಒಳಗಡೆ ಇರತಕ್ಕಂಥ ಅನುಭವ, ಬ್ರಹ್ಮಾನುಭೂತಿ, ಬ್ರಹ್ಮವಸ್ತು, ಆನಂದ ಅನ್ನೋದು ಆನಂದಮಯ ಅಲ್ಲ. ಆನಂದಮಯ ಒಪ್ಪೋದಿಲ್ಲ ಅವರು. ಮಯ ಅಂದ್ರೆ ವಿಕಾರ ಅಂತಾರೆ, ಮುಂದೆ ತಗೊಳ್ತೇನೆ ಅದನ್ನ. ಆನಂದವೆಂಬುದು ತುಂಬಿದೆ ನಿಮ್ಮಲ್ಲಿ, ಅದು ಯಾವಾಗ ಗೊತ್ತಾಗುತ್ತೆ? ಸುಷುಪ್ತಿಯಲ್ಲಿ ಗೊತ್ತಾಗುತ್ತೆ. ಇಟ್ ಈಸ್ ರಿವೀಲ್. ನಾವು ಹೇಳಿದ ಪಾಂಚರಾತ್ರ ರೀತಿ ಅದನ್ನು ಒಪ್ಪೋದಿಲ್ಲ ಶಂಕರಾಚಾರ್ಯರು. ಮೇಲೆ ಹಾವು ಹರಿದ್ರು, ಹಲ್ಲಿ ಹರಿದ್ರು ತಿಳಿದಿಯೇ, ನೀನೇ ಅದು ಆಗಿರುವಾಗ ಆ ಸುಷುಪ್ತಿ ಡೀಪ್ ಸ್ಲೀಪ್ ಅನ್ನೋದರಲ್ಲಿ ನಿಮಗೆ ದ್ವೈತ ಪ್ರಪಂಚ ಪೂರ್ತಿ ಕಳಿಸಿ ಹೋಗಿರ್ತದೆ. ನಾನು ಇಂಥವನು, ನಾನು ಅಯ್ಯಂಗಾರು, ನಾನು ಸ್ಮಾರ್ತ, ನಾನು ಮಾಧ್ವ, ಏನು ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕ್ಯಾಸ್ಟ್ ಅಂಡ್ ಕ್ರೀಡ್ ಅಂಡ್ ಕಮ್ಯುನಿಟಿ, ಆ ಅನುಭವದಲ್ಲಿ ನೀನೇ ಆಗಿರುವಾಗ ನೋಡು, ಆ ಅನುಭವಕ್ಕೂ ಎದ್ದ ಮೇಲೆ ಕಾಣೋ ಅನುಭವಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ನೋಡ್ಕೋ. ಇದು ದ್ವೈತ. ದಿಸ್ ವರ್ಲ್ಡ್ ಶುಡ್ ಬಿ ರಿಜೆಕ್ಟೆಡ್. ಅದು ಇದೆಯಲ್ಲ, ಇದೇ ವ್ಯವಹಾರದಲ್ಲಿ ಎದ್ದ ಮೇಲೆ ಗಂಡ ಹೆಂಡತಿ ಸಂಸಾರ, ಓಡಾಡೋದು, ಹಾಲಿನ ಡಿಪೋ, ಮತ್ತೊಂದು, ಬಿಸಿಲು, ಚಳಿ, ಮಳೆ, ಛತ್ರಿ, ಬಸ್ ಸ್ಟಾಪು, ಇವೆಲ್ಲ ಇದೆ. ಯಾರಿಲ್ಲ ಅಂದ್ರು ಅದಿದೆ. ದಟ್ಸ್ ದಿ ವರ್ಲ್ಡ್ ಆಫ್ ಗ್ರೌಂಡ್ ರಿಯಾಲಿಟಿ ಫ್ರಮ್ ವಿಚ್ ಯು ಹ್ಯಾವ್ ಟು ರೈಸ್ ಟು ಹೈಯರ್ ರಿಯಾಲಿಟಿ. ಆದ್ರಿಂದ ಸುಷುಪ್ತಿಯಲ್ಲಿ ಏನು ಒಂದೇ ಅಖಂಡಾಕಾರದ ಅನುಭವ ಇರ್ತದೆಯಲ್ಲ, ಅದು ದೇಹಾವಚ್ಛಿನ್ನವಾಗಿದೆ. ಇಟ್ ಈಸ್ ಬೌಂಡ್ ಬೈ ದಿ ಬಾಡಿ. ಇದು ಒಡೆದ ಮೇಲೆ, ಘಟ ಒಡೆದ ಮೇಲೆ ಒಳಗಿರೋ ಆಕಾಶ ಹೊರಗಿರೋ ಆಕಾಶ ಒಂದಾಗುವ ಹಾಗೆ ಹೇಳಿ. ಹಾಗಾದ್ರೆ ಸುಷುಪ್ತಿ ಅನ್ನೋದು ತಾತ್ಕಾಲಿಕ ಸಾಹಿತ್ಯವೇ. ಸಹಯೋಗ ಅಂದ್ರೆ ಎರಡು ಕೂಡಿ ಒಂದಾಯ್ತು ಅಂತ ಹೇಳೋದಿಲ್ಲ, ಸಹಜವಾದ ಅನುಭವ ಅಂತಾರೆ ಅವರು ಅದನ್ನ. ಅದು ತಾತ್ಕಾಲಿಕ ಶರೀರ ಇದೆಯಲ್ಲ ಮತ್ತೆ, ಪ್ರಾಕೃತ ಶರೀರ. ಇದು ಒಡೆದ ಮೇಲೆ ಇನ್ನೆಲ್ಲೋ ಲೋಕಾಂತರ ಕಲ್ಚರಾದಿ ಗತಿಯಲ್ಲಿ ಹೋಗೋದಾದ್ರೆ ಅದು ಶರೀರ ಬಿಟ್ಟ ಮೇಲಿನ ಮುಕ್ತಿ, ವಿದೇಹ ಮುಕ್ತಿ. ಆದರೆ ಶರೀರದಲ್ಲಿದ್ದೀಯೂ ಆದಷ್ಟು ಹೊತ್ತು ಆ ಅನುಭವದಲ್ಲಿ ಇರುವ ಅಭ್ಯಾಸ ಮಾಡಿಕೊಂಡವನಿಗೆ ಕಣ್ಣು ಬಿಟ್ಟರೂ ಅದೇ ಅನುಭವ ಇರ್ತದೆ, ವ್ಯವಹಾರದಲ್ಲಿದ್ದರೂ ಅದೇ ಅನುಭವ ಇರ್ತದೆ. ಅದು ಇಲ್ಲಿಯೇ ಅತ್ರ ಬ್ರಹ್ಮ ಸಮಷ್ಣುತೆ, ಇಲ್ಲಿಯೇ ಬ್ರಹ್ಮಾನುಭವ ಪ್ರಾಪ್ತವಾಗುತ್ತೆ. ಇದೇ ಜೀವನ್ ಮುಕ್ತಿ ಅಂತ ಹೇಳ್ತಾರೆ ಶಂಕರಾಚಾರ್ಯ. ನಿಮ್ಗೆ ಕನ್ವಿನ್ಸ್ ಆಗುತ್ತೆ ನೋಡಿ. ಇದು ಇಲ್ಲ ಅನ್ನೋದು ಕಷ್ಟ. ಇದನ್ನ ಈ ಸರಣಿಯಲ್ಲಿ ನೀವು ಹೊರಟೋದ್ರೆ ಇದನ್ನು ಒಪ್ಪಿಕೊಳ್ಳೇಬೇಕಾಗತ್ತೆ. ಇದು ಒಂದು ರೀತಿ ಅಪವರ್ತನ ಕ್ರಮ. 8-3-24 ಅಂತ ಹೇಳಿದ ಹಾಗೆ. ಇಲ್ಲ 6-4-24 ಅಂತ ಹೇಳ್ತಾರೆ ಇನ್ನೊಬ್ರು. ಇಲ್ಲ 4-2 8-3-24 ಅಂತ ಇನ್ನೊಂದು ಅಪವರ್ತನ ಹೆಚ್ಚು ಹಾಕ್ಬೋದು. ಅಪವರ್ತನ ಕ್ರಮದಲ್ಲಿ ವ್ಯತ್ಯಾಸ, ಅನುಭವದಲ್ಲಿ ವ್ಯತ್ಯಾಸವಿಲ್ಲ. ಬ್ರಹ್ಮಾನಂದ ಅನ್ನೋದು ಅಖಂಡವಾದದ್ದು. ಮಧ್ವಾಚಾರ್ಯರು ಹೇಳ್ತಾರೆ, ಶಂಕರಾಚಾರ್ಯರು ಹೇಳ್ತಾರೆ, ರಾಮಾನುಜರು ಹೇಳ್ತಾರೆ, ಎಲ್ಲಾಚಾರ್ಯರು ಹೇಳ್ತಾರೆ. ಅದಕ್ಕೆ ಈ ಉಳಿದಿನ ಈ ದ್ವೈತಾದಿ ಪ್ರಪಂಚಗಳಿಗಿರುವ ಸಂಬಂಧ ಹೇಳುವುದರಲ್ಲಿ ಮುಖ್ಯವಾದ ವ್ಯತ್ಯಾಸಗಳು. ಹಾಗಿದ್ರೆ ಸುಷುಪ್ತಿ ಎನ್ನುವುದನ್ನ ನೀವು ನಿದ್ದೆ ಮಾಡುವಾಗ ಮಾತ್ರ ಪಡಿತೀರೋ, ಕೃತಕವಾಗಿಯೂ ಅಥವಾ ಸ್ವಪ್ರಯತ್ನ ಸಾಧನ ಪೂರ್ವಕವಾಗಿ ಅದನ್ನ ನೀವು ಪಡ್ಕೊಳ್ಳಬಹುದು. ಅದೇ ಯೋಗ ಅಂತಾರವರು. ಕಣ್ಣು ಕಿವಿ ಮೂಗು ತಾನೇ ಮುಚ್ಚಿಕೊಳ್ಳೋದು ನಿದ್ದೆಯಲ್ಲಿ. ನೀವು ಯಮನಿಯಮಾದಿಗಳ ಪೂರ್ವಕವಾಗಿ ಅಷ್ಟಾಂಗ ಯೋಗದಲ್ಲಿ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಅವಳಿಗಿರ್ತಕ್ಕಂಥ ಆನಂದವನ್ನು ಸದಾ ಅನುಭೂತಿಯಲ್ಲಿ ಪಡೆಯುವ ಯತ್ನ ಯೋಗದಲ್ಲಿ ಸಾಧ್ಯ ಮಾಡಿದರೆ ಆಗ್ತದೆ. ಇಲ್ಲಿಯೇ ಆ ಬ್ರಹ್ಮತ್ವವನ್ನು ಪಡೆಯಬಹುದು. ಇವರು ಬ್ರಹ್ಮವನ್ನು ಹೊಂದಿದರು. ಬ್ರಹ್ಮ ಅಂದ್ರೆ ಆ ಸಹಜಾವಸ್ಥೆ ಅಂತ ಆನಂದ ಅಂತ ಏನು ಸುಷುಪ್ತಿ ಅಂತ ಹೇಳ್ತಾರಲ್ಲ, ಸುಷುಪ್ತಿ ಅಂದ್ರೆ ಬಾಹ್ಯ ಪ್ರಪಂಚದ ಬಗೆಗೆ ನಿದ್ದೆ ಮಾಡುವುದು. ಅದಕ್ಕೆ ಎಚ್ಚರ ಅಂತ ಹೇಳ್ತಾರೆ. ಈಗ ಎಚ್ಚರಾಗಿದ್ದೇವಲ್ಲ, ಇದಕ್ಕೆ ನಿದ್ದೆ ಅಂತ ಹೇಳ್ತಾರೆ. ಇದು ಸ್ಕೇಲ್ ವ್ಯತ್ಯಾಸ ಐತಿ. ಈಗ ಕನ್ಫ್ಯೂಸ್ ಆಗುತ್ತೆ ನೋಡಿ. ಇದು ಅರ್ಥ ಆಗತ್ಯ? ನಾವು ಯಾವುದಕ್ಕೆ ನಿದ್ದೆ ಅಂತೇವೆ, ಎಚ್ಚರ ಅಂತೇವೆ? ನಾವು ಸುಷುಪ್ತಿಯನ್ನು ನಿದ್ರೆ ಅಂತೇವೆ. ಅಂದ್ರೆ ವ್ಯವಹಾರ ಪ್ರಪಂಚ ದ್ವೈತಾತ್ಮಕವಾದದ್ದನ್ನು ಅನುಭವಿಸೋದನ್ನ ಎಚ್ಚರ ಅಂತ ಹೇಳ್ತೇವೆ. ಇದು ತಲೆ ಕೆಳಕನ್ನೋ ಪ್ರಮಾಣವೇನು? ಆ ವಾಕ್ಯ ಹೇಳ್ತಾರೆ. ಯಾ ನಿಶಾ ಸರ್ವಭೂತಾನಾಂ
ತಸ್ಯಾಂ ಜಾಗರ್ತಿ ಸಂಯಮಿ ಆಮೇಲೆ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇ. ಯಾವುದು ಯಸ್ಯಾಂ ಜಾಗೃತಿ ಯಾವುದರಲ್ಲಿ ಉಳಿದವರೆಲ್ಲ ಎಚ್ಚರವಾಗಿರ್ತಾರೆಯೋ ಅದು ಪಶ್ಯತೋ ಮುನೇಹೇ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಮನನಶೀಲನಾದ ಯೋಗಿಗೆ ಅದು ಕರ್ತವ್ಯ. ಜಡಭರ್ತ ಇದನ್ನ ಅನುಭವಿಸ್ತಾ ಅಂತ ಜಡಭರ್ತ ಪ್ರಕರಣ ವಿಷ್ಣು ಪುರಾಣದ ದೀರ್ಘವಾಕ್ಯಗಳಿಗೆ ಶಾಂಕರ ಸರಣಿಯಲ್ಲಿ ಒಂದು ರೀತಿಯ ಅರ್ಥ ಬರೆದ್ರು. ಅದು ಹಾಗಲ್ಲ ಅಂತ ಬೇರೆ ರೀತಿಯ ಅರ್ಥವನ್ನು ಅದೇ ಜಾಗದಲ್ಲಿ ರಾಮಾನುಜಾಚಾರ್ಯರು ಬರೆದ್ರು. ಪುರಾಣ ಘಟ್ಟ ಜಿಜ್ಞಾಸಾಧಿಕರಣದಲ್ಲಿ ಶ್ರುತಿವಾಕ್ಯ ಸಮನ್ವಯಕ್ಕೆ ಒಂದು ಸ್ಟೇಜು, ಪೂರ್ವಾಚಾರ್ಯರ ವಾಕ್ಯಗಳ ಸಮನ್ವಯ, ತುಂಬಾ ದೊಡ್ಡ ಅಧ್ಯಾಯ ರಾಮಾನುಜ ಭಾಷ್ಯದಲ್ಲಿ. ಆದ್ದರಿಂದ ಇದು ಅದ್ವೈತ ಕ್ರಮ. ವಿಶಿಷ್ಟ ಅದ್ವೈತ ಕ್ರಮ ನಿಮಗಾಗಲೇ ಹೇಳಿದ್ದೇನೆ ಸಾಕಷ್ಟು. ಯಾವುದು ದ್ವೈತ ಪ್ರಪಂಚ ಅಂತ, ನೀವು ದ್ವೈತ ಪ್ರಪಂಚ ಅದ್ವೈತ ಪ್ರಪಂಚ ಅಂತ ಎರಡು ಮಾಡಬೇಡಿ ಅಂತಾರವರು. ಈ ಗ್ರೇಡೆಡ್ ರಿಯಾಲಿಟಿ ರಾಮಾನುಜರ ಒಪ್ಪಿಗೆ ಇಲ್ಲ. ಡೆಫಿನೇಷನ್ ಮಾಡೋದು ಸರಿಯಾಗಿ ಹೇಳಿ ಅಂತಾರವರು. ರಿಯಾಲಿಟಿ ಅಂದ್ರೆ ಏನು, ಸತ್ಯ ಅಂದ್ರೆ ಏನು, ಇಲ್ಲಿ ಬಂತಲ್ಲಾಗಲೇ ಸತ್ತ ಶಬ್ದಕ್ಕೆ ಏನರ್ಥ ಹೇಳಬೇಕು. ನಿರುಪಾಧಿಕ, ದೇಶಕಾಲಾವಚ್ಛಿನ್ನವಲ್ಲದ್ದು, ದಟ್ ವಿಚ್ ಈಸ್ ಬಿಯಾಂಡ್ ಸ್ಪೇಸ್ ಅಂಡ್ ಟೈಮ್ ಅಂತ ಮಾಡಿದ್ರು ಶಂಕರಾಚಾರ್ಯರು. ಹೌದಾ? ದೇಶ ಕಾಲಕ್ಕೆ ಯಾವುದು ಬಂಧನಕ್ಕೆ ಒಳಗಾಗ್ತದೆ ಅದು ಸತ್ಯ ಅಲ್ಲ ಅಂದ್ರು ಶಂಕರಾಚಾರ್ಯರು. ಅಂದ್ರೆ ಭೂಮಿ, ಕಲ್ಲು, ಮನುಷ್ಯ ಇವುಗಳನ್ನು ಸತ್ಯ ಅಂತ ಹೇಳ್ಬೋದು, ಅಸತ್ಯ ಅಂತ ಹೇಳಬೇಕು. ಡೆಫಿನೇಷನ್ ಆಫ್ ರಿಯಾಲಿಟಿಯೇ ಬೇರೆ ಇಲ್ಲಿ. ಈಗ ನಾವಿಲ್ಲಿ ಕೂತಿರೋ ಸತ್ಯವೇ ಅಂದ್ರೆ ವಿ ವಿತ್ ರೆಫರೆನ್ಸ್ ಟು ಅವರ್ ರಿಸಲ್ಟ್ಸ್ ಅಂತ ನೋಡಿದ್ರೆ ಎಲ್ಲವೂ ಸತ್ಯವೇ. ಒಂದು ರೈಲು ಮೂವ್ ಆಗ್ತಾ ಇರುತ್ತೆ, ಇನ್ನೊಂದು ರೈಲಲ್ಲಿ ನೀವು ಕೂತಿರ್ತೀರಿ, ನಿಮ್ ರೈಲೇ ಮೂವ್ ಆದಾಗ ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ? ಆ ಭ್ರಮೆ ಯಾಕಾಯ್ತು? ಅದು ಭ್ರಮೆ ಹೋಗೋದು ಯಾವಾಗ? ಗ್ರೌಂಡ್ ರಿಯಾಲಿಟಿ ಅಲ್ಲ, ದಟ್ ವಿಚ್ ಈಸ್ ಅನ್ಮೂವಿಂಗ್ ಅದನ್ನು ನೋಡಿದಾಗಲೇ ನಿಮಗೆ ಭ್ರಾಂತಿ ಬಿಡೋದು. ಎ ಮೂವಿಂಗ್ ಥಿಂಗ್ ವಿತ್ ರೆಫರೆನ್ಸ್ ಟು ಅನದರ್ ಮೂವಿಂಗ್ ಥಿಂಗ್ ಅಂದ್ರೆ ಮೂವ್ಮೆಂಟೇ ಕಾಣಿಸುತ್ತೆ ನಿಮಗೆ. ಅದು ಇಲ್ಲಿ ಇಬ್ಬರು ನೋಡಿ, ನಿಮ್ಗೆ ಅವ್ರ ಸತ್ಯವೇ ಅವ್ರು ನಿಮ್ಗೆ ಸತ್ಯವೇ ಅಂತ ಕೇಳಿದ್ರೆ ಏನ್ ಹೇಗೆ ಕೇಳ್ತಿರಲ್ಲ ಹುಚ್ಚಾಗಿ. ವಿ ಆರ್ ಆಲ್ ರಿಯಲ್ ಅಂತೀರಿ. ಒನ್ ಅನ್ರಿಯಲ್ ವಿತ್ ರೆಫರೆನ್ಸ್ ಟು ಅನದರ್ ಅನ್ರಿಯಲ್ ಲುಕ್ಸ್ ಲೈಕ್ ರಿಯಲ್. ಇದು ಹಾಗಲ್ಲ ಅಂತ ತಿಳಿಯೋದು ಯಾವಾಗ? ದೇಶ ಕಾಲಗಳ ಆಚೆಗಿರುವ ವಸ್ತುವಿನ ಅನುಭವ ಉಂಟಾದಾಗ ಮಾತ್ರ, ಧ್ರುವ ನಕ್ಷತ್ರ ನೋಡಿದಾಗ ಮಾತ್ರ ಯಾವುದು ಚಲಿಸ್ತಾ ಇದೆ ಯಾವುದು ಚಲಿಸ್ತಾ ಇದೆ ಅಂತ ಗೊತ್ತಿಲ್ಲದೆ ಇರುವಂತೆ ಓನ್ಲಿ ದಟ್ ಕ್ಯಾನ್ ಸೆಟಲ್ ವಾಟ್ ಈಸ್ ರಿಯಲ್, ನಾಟ್ ದೀಸ್ ಟೆಂಪರರಿ ಅನ್ರಿಯಲ್ಸ್. ಇದು ಶಾಂಕರ ಸರಣಿ. ರಾಮಾನುಜಾಚಾರ್ಯ ಹೇಳ್ತಾರೆ, ದೇಶ ಕಾಲದಿಂದ ಆಚೆಗಿರುವುದು ಸತ್ಯ ಅಂದ್ರೆ ಅದರ ಪ್ರಯೋಜನ ಏನಾವಾಗ? ದೇಶ ಕಾಲ ಭ್ರಾಂತಿ ಆಯ್ತಲ್ಲ ಅವಾಗ. ದೇಶ ಕಾಲಗಳು ಬರೀ ಉಪಾಧಿ ರೆಡ್ಯೂಸ್ ಮಾಡಿಬಿಟ್ರೆ ಈ ಜಗತ್ ನಡೀತಾ ಇರುವುದು ವಾಟ್ ಎವರ್ ಯು ಕಾಲ್ ದ ವರ್ಲ್ಡ್ ಈಸ್ ವಿತ್ ಇನ್ ಟೈಮ್ ಅಂಡ್ ಸ್ಪೇಸ್. ಟೈಮ್ ಅಂಡ್ ಸ್ಪೇಸ್ ಹೊಡೆದ್ರೆ 199 ಭಾಗದ ಅನುಭವವನ್ನು ನೀವು ಅಸತ್ಯ ಅಂದ್ರೆ ಪರಮಾತ್ಮ ಜಗತ್ ಸೃಷ್ಟಿ ಮಾಡಿದ್ನೇ ಮಾಡಲಿಲ್ಲವಾಗಿದ್ರೆ, ದೇಶ ಅನ್ನೋ ಪದಾರ್ಥವನ್ನು, ಕಾಲ ಅನ್ನೋ ಪದಾರ್ಥವನ್ನು, ಪಂಚಭೂತವನ್ನು ದೇವರು ಸೃಷ್ಟಿ ಮಾಡಿದ್ನೇ ಮಾಡಲಿಲ್ವೇ? ಮಾಡಿದಾನೆ ಅನ್ನೋದು ದ್ವೈತ ಪ್ರಪಂಚದಲ್ಲೋ ಅದ್ವೈತ ಪ್ರಪಂಚದಲ್ಲೋ? ದ್ವೈತ ಪ್ರಪಂಚ ಅರ್ಥ ಆಯ್ತಾ ಪ್ರಶ್ನೆ ನೋಡಿ. ಮೊದಲು ಅದ್ವೈತವಾಗಿ ಸೋಂಶ ಸೈವ ಅಗ್ರ ಆಸೀತೆ, ಹಾಗಿದ್ರೆ ಅದ್ವೈತ ಪ್ರಪಂಚದಿಂದ ದ್ವೈತ ಪ್ರಪಂಚ ಸೃಷ್ಟಿಯಾದದ್ದು ಗ್ರಾಹ್ಯವೋ ಅಗ್ರಾಹ್ಯವೋ? ಈಸ್ ಇಟ್ ಅ ಫಾಲ್ ಫ್ರಮ್ ರಿಯಾಲಿಟಿ ಇನ್ ಟು ಅನ್ರಿಯಾಲಿಟಿ? ಈಸ್ ಇಟ್ ಅನ್ ಎವಲ್ಯೂಷನ್ ಆಫ್ ಅನ್ರಿಯಾಲಿಟಿ ಟುವರ್ಡ್ಸ್ ರಿಯಾಲಿಟಿ? ಎಟ್ಟುಗಳು ನೋಡಿ. ಈ ಪ್ರಶ್ನೆ ಅರ್ಥ ಆಯ್ತಾ ತಮಗೆ? 40-50 ವರ್ಷ ಇದನ್ನೆಲ್ಲ ಅರದು ಕರೆದು ಎಲ್ಲ ಜನರ ಜೊತೆಯಲ್ಲಿ ಚರ್ಚೆ ಮಾಡಿ ನಮಗೊಂದು ಒಂದು ಸುಮಾರಾಗಿ ಒಂದು ರೂಪ ಬರೋ ಹಾಗಾಗಿದೆ. ಏನ್ ಬ್ರಹ್ಮವಿದ್ಯೆ ಅಂತ, ಇದು ಬ್ರಹ್ಮವಿದ್ಯೆ ನೋಡಿ ತಿಳಿಯೋದಕ್ಕೆ ಕಟ್ಟಾಗಿದೆ. ಅವ್ಯಕ್ತವಾದಂತಹ ನಾಮರೂಪ ಹೇಳೋಕೆ ಹೆಸರಿಲ್ಲದೆ ಇರುವಂತಹ ಯಾವುದೋ ಒಂದು ಅನಾದಿ ಕಾಲದಲ್ಲಿ, ಕಾಲಾಂತರ ಹೇಳೋ ಹಾಗಿಲ್ವಲ್ಲ, ಪ್ರಳಯ ಯಾವಾಗ ಆಯಿತು ಡೇಟ್ ಯಾರು ಕೊಡೋರು, ಆವಾಗ ಅದು ಒಂದೇ ಇತ್ತು. ಏಕಮೇವ ದ್ವಿತೀಯಂ ಈಸ್ ದಟ್ ದಿ ಮೋಸ್ಟ್ ಡಿಸೈರಬಲ್ ಸ್ಟೇಟ್. ಅಲ್ಲಿಂದ ಹಂತ ಅಯ್ಯೋ ಅಂತ ದೇವರೇ ಕನಿಕರಪೂರ್ವಕವಾಗಿ ಕರುಣಾಪೂರ್ವಕವಾಗಿ ಜೀವಾತ್ಮರಿಗೆ ಕರ್ಣ ಕಳೇಬರಗಳನ್ನು ಕೊಟ್ಟು ಜಗತ್ತನ್ನು ಪಂಚೀಕರಣಾದಿಗಳನ್ನು ಮಾಡಿದ್ನಲ್ಲ. ಈಸ್ ದಿಸ್ ದಿ ಮೋಸ್ಟ್ ಡಿಸೈರಬಲ್ ಸ್ಟೇಟ್. ಈಗ ವ್ಯಾಲ್ಯೂ ಫಿಕ್ಸ್ ಮಾಡ್ತಾ ಇದ್ದೇವೆ. ಈ ವ್ಯಾಲ್ಯೂ ಫಿಕ್ಸ್ ಮಾಡೋದು ಎಥಿಕ್ಸ್ ಬಹಳ ಇಂಪಾರ್ಟೆಂಟ್ ನೋಡಿ. ಇದರಿಂದ ಈ ಸ್ಟೆಟಿಕ್ಸು ಎಥಿಕ್ಸು ಬರಬೇಕಾದ್ರೆ
ಸೌಂದರ್ಯಶಾಸ್ತ್ರ, ನೀತಿಶಾಸ್ತ್ರ, ಮತ್ತಿವತ್ತು ನಮಗೆ ಪ್ರಚಲಿತವಾಗಿರುವ ಎಲ್ಲ ತರ್ಕ ವ್ಯಾಕರಣಾದಿ ಶಾಸ್ತ್ರಗಳು ಸಿದ್ಧ ಆಗಬೇಕಾದ್ರೆ ಇದೆಲ್ಲ ದ್ವೈತ ಪ್ರಪಂಚದಲ್ಲಿಯೇ ಇರುವುದು ಅಲ್ವೇ? ಒಬ್ಬರು ಇನ್ನೊಬ್ಬರನ್ನು ನೋಡೋ ಪ್ರಶ್ನೆ, ಇನ್ನೊಬ್ಬ ಯತ್ರ ಇತರಂ ಪಶ್ಯತಿ ಜಿಘ್ರತಿ, ಎಲ್ಲಿ ಇನ್ನೊಬ್ಬರನ್ನು ನೋಡ್ತಾನೆಯೋ ಯತ್ರ ಹಿ ದ್ವೈತಮಿವ ಭವತಿ ತತ್ರ ಇತರಂ ಪಶ್ಯತಿ ಜಿಘ್ರತಿ ಇತ್ಯಾದಿ. ಯತ್ರ ಆತ್ಮ ಏವ ಅಭೂತ್, ಎಲ್ಲ ಒಂದೇ ತಾನೇ ಆಗಿದೆಯೋ ಅಲ್ಲಿ ತತ್ರ ಕಹ ಕಂ ಪಶ್ಯತಿ, ಯಾವನು ನೋಡ್ತಾನೆ, ಯಾವನು ಕೇಳ್ತಾನೆ. ನಾರಾಯಣ ತೀರ್ಥರದೊಂದು ಹಾಡಿದೆ ನೋಡಿ, ಕಿಂ ವಚನೀಯಂ ಕಿಮವಚನೀಯಂ ಸರ್ವಂ ಬ್ರಹ್ಮಮಯಂ. ಮಾತಾಡೋನು ಯಾವನು, ಮಾತನ್ನು ಕೇಳೋನು ಯಾವನು, ಇದು ಸಬ್ಜೆಕ್ಟು, ಇದು ಆಬ್ಜೆಕ್ಟು. ವ್ಯಾಕರಣ ತಗೊಳ್ಳಿ, ಯಾವುದೇ ವಾಕ್ಯ ಆಗಬೇಕಾದ್ರೆ ಅದರಲ್ಲಿ 2-3 ಭಿನ್ನ ಅಂಶಗಳಿರಬೇಕು. ಯಾವ್ಯಾವುದು? ಕರ್ತೃಪದ ಅಂತ ಹೊಂದಿರಬೇಕು, ಕರ್ಮಪದ ಅಂತ ಹೊಂದಿರಬೇಕು, ಕ್ರಿಯಾಪದ ಅಂತ ಹೊಂದಿರಬೇಕು. ಕೆಲವು ಸಲ ಕರ್ಮಪದ ಇಲ್ಲದೆ ಇದ್ರೂ ನಡೆಯಬಹುದು. ಹಾಗೆ ಅಗ್ನಿಯು ಉರಿಯುತ್ತದೆ, ಇದರಲ್ಲಿ ಅಗ್ನಿ ಎನ್ನುವುದು ಕರ್ತೃಪದ. ಉರಿಯುತ್ತದೆ ಏನನ್ನು ಅಂತ ಕೇಳೋದಿಲ್ಲ, ಕರ್ಮ ಸಾಪೇಕ್ಷವಲ್ಲ, ಅಕರ್ಮಕ. ರಾಮನು ಚಂಡನ್ನು ಒದ್ದನು, ಇದು ಸಕರ್ಮಕ. ನೀವು 2 ಹೇಳಿ 3 ಹೇಳಿ, ಸಬ್ಜೆಕ್ಟ್ ಮತ್ತು 2 ಕೂಡಿಸಿ ಪ್ರೆಡಿಕೇಟ್ ಅಂತ ಹೇಳಬೇಕಲ್ಲ. ನೀವು ಕ್ರಿಯಾಪದ ಕರ್ಮಪದ ಕೂಡಿಸಿ ನೀವು ಸಬ್ಜೆಕ್ಟ್ ಪ್ರೆಡಿಕೇಟ್ ರಿಲೇಷನ್ ಇರೋ ತನಕ ನಿಮಗೆ ದ್ವೈತ ಪ್ರಪಂಚ ಬಿಡೋದಿಲ್ಲ ಅಂತಾರೆ ಶಂಕರಾಚಾರ್ಯರು. ಸಬ್ಜೆಕ್ಟ್ ಆಬ್ಜೆಕ್ಟ್ಲೆಸ್ ಸ್ಟೇಟ್ ಅಂತಾರವರು. ಯುಷ್ಮದಸ್ಮತ್ ಪ್ರತ್ಯಯರಹಿತ, ಮೊದಲನೆಯ ವಾಕ್ಯವೇ ಭಾಷ್ಯದಲ್ಲಿ ಯುಷ್ಮತ್ ಅಸ್ಮತ್, ನಿಮ್ಮದು ನಮ್ಮದು ಅನ್ನುವ ಈ ಪ್ರತ್ಯಯಗಳೇ ಇಲ್ಲದೆ ಇರೋ, ಗುರುತು ತಿಳಿದೇ ಇರುವಂತಹ ಅವಸ್ಥೆಗೆ ಯಾವುದಾದ್ರೆ, ಉದಾಹರಣೆ ನಿಯರೆಸ್ಟ್ ಎಕ್ಸಾಂಪಲ್ ಕೊಟ್ಟಲ್ಲ, ಸಂಗೀತದ ಪರಮಾವಧಿ ಚರ್ಮಾವಧಿ ಅನುಭವ ಆಗುವಾಗ ಅವನು ಹಾಡ್ತಾ ಇರೋದನ್ನ ನನ್ನ ಕಿವಿಲಿ ಬೀಳ್ತಾ ಇದೆಯೋ, ನಾ ಕೇಳ್ತಾ ಇರೋದನ್ನ ನನ್ನ ಕಿವಿಲಿ ಬೀಳ್ತಾ ಇದೆಯೋ ಅನ್ನೋ ಜಿಜ್ಞಾಸೆ ಯಾರು ಮಾಡ್ತಾರೆ ನೋಡಿ. ಹಾಗಿದ್ರೆ ಅವನು ಇವನು ಇದ್ದಾನೆ ಇಲ್ವೋ ಅಂದ್ರೆ, ಈಸ್ ಇಟ್ ಎ ಜನರೇಟೆಡ್ ಎಕ್ಸ್ಪೀರಿಯನ್ಸ್ ಆರ್ ನೋ? ಹೌ ಮಚ್ ಆಫ್ ದಟ್ ಎಕ್ಸ್ಪೀರಿಯನ್ಸ್ is yours? How much of it is his? ಇದು ಹೇಳೋಕೆ ಬರೋದಿಲ್ಲ ಅಂತಾರದು. ಆದ್ರೆ ಇದು ತಪ್ಪು ಅಂತ ಹೇಳೋಗಿಲ್ಲ. ಸಬ್ಜೆಕ್ಟ್ ಆಬ್ಜೆಕ್ಟ್ಲೆಸ್ ಸ್ಟೇಟ್ ಅದು ಅದ್ವೈತ. ಸಬ್ಜೆಕ್ಟ್ ಆಬ್ಜೆಕ್ಟ್ ಇಲ್ವೇ ಅಂದ್ರೆ ಇರಬಹುದ್ರಿ, ನಮ್ಮ ಅನುಭವಕ್ಕೆ ಬರೋದಿಲ್ಲ ಅಂತಾರವರು. 2 ಇದೆ, 2 ಅನುಭವಕ್ಕೆ ಬರೋದಿಲ್ಲ. ಅನುಭವಕ್ಕೆ ಬರೋದು ಅಖಂಡಾಕಾರವಾದದ್ದು ಒಂದು. ಅದ್ರಲ್ಲಿ ಹಿ ಡಸ್ ನಾಟ್ ಡಿನೈ ದಿ ದ್ವೈತ ಪ್ರಪಂಚ. ಬೌದ್ಧರ ಶೂನ್ಯವಾದಕ್ಕೆ ಇದನ್ನು ತಗೊಂಡೋಗಿ ಈ ಕಡೆ ಡೈವರ್ಟ್ ಮಾಡಬೇಡಿ, ಅದು ದೊಡ್ಡ ಅಪಚಾರ. ನಿಮಗೆ ಇದನ್ನು ತಂದಿದ್ದೇನೆ, ನೆನ್ನೆ ಮೊನ್ನೆ ಮರ್ತು ಬಿಟ್ರಿ ನೀವು, ಕೊಡಬೇಡವಾ? ಕೊಟ್ಬಿಡಿ ಅವ್ರಿಗೆ, ಪಾಸ್ ಆನ್ ಮಾಡಿಬಿಡಿ. ಈಗ ಡೆಮರೇಜ್ ಬಿಡುತ್ತೆ ಅದು. ರಾಮಾನುಜಾಚಾರ್ಯರೇನು ಹೇಳ್ತಾರೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಇದ್ದು ನಿನ್ನ ಅನುಭವಕ್ಕೆ ಭಂಗ ಬರದೇ ಇದ್ರೆ ಏನಪ್ಪ ತಪ್ಪಾಯಿತು ಇದರಲ್ಲಿ ಯೋಚನೆ ಮಾಡಿ. ಮತ್ತು ವ್ಯಾಕರಣ ಅನ್ನೋದು ಪ್ರಮಾಣವಲ್ವೋ, ತರ್ಕ ಅನ್ನೋದು ಪ್ರಮಾಣವಲ್ವೋ ಬ್ರಹ್ಮಾನುಭೂತಿಗೆ? ಪ್ರಮಾಣ ಯಾವುದು? ಬ್ರಹ್ಮವಸ್ತು ಇದೇ ಅನುಭಾವ್ಯ ಏಕಮೇವ ಅದ್ವಿತೀಯಂ. ಇದಕ್ಕೇನು ಪ್ರಮಾಣ ಆಗಿದ್ರೆ? ಎಪಿಸ್ಟಮಾಲಜಿ ಪ್ರಶ್ನೆ. ಇಲ್ಲಿ ತರ್ಕ ವ್ಯಾಕರಣ ಒಪ್ತಿರಲ್ಲ ನೀವು, ಶ್ರುತಿ ಪ್ರತ್ಯಕ್ಷಂ ಐತಿಹ್ಯಂ ಹೇಳ್ತಿರಲ್ಲ, ಅನುಮಾನ. ಈ ಅನುಮಾನ, ಈ ತರ್ಕ, ಈ ಜಿಜ್ಞಾಸೆ ಎಲ್ಲವೂ ದ್ವೈತ ಪ್ರಪಂಚದಲ್ಲೇ ನಡೆಯುತ್ತೆ ಹೊರತು ಸ್ವಾನುಭೂತಿಯಾದ ಅಖಂಡಾತ್ಮಕ ಅನುಭವದಲ್ಲಿ ಇದು ಯಾವುದೂ ಉಪಯೋಗ ಬರೋದಿಲ್ಲ ಅಂತಾರೆ ಶಂಕರಾಚಾರ್ಯರು. ಸ್ವತಃ ಪ್ರಮಾಣವಾದಂತಹ ಬ್ರಹ್ಮಾನುಭವಕ್ಕೆ ಇದೆಲ್ಲ ಯಾತಕ್ಕೆ ಬೇಕು? ಫಾರ್ ಎ ಬಿಗಿನರ್ ದಿಸ್ ಆರ್ ನೆಸೆಸರಿ. ನಿತ್ಯ ರೈಲಲ್ಲಿ ಓಡಾಡೋನಿಗೆ ಗೈಡ್ ಹಾಕಬೇಕಾಗತ್ತೆ. ಗೈಡ್ ಬೇಕು ಅವನಿಗೆ, ಪ್ರಯಾಣ ಸ್ಟೇಷನ್ ಎಲ್ಲಿಡಬೇಕು ಗೊತ್ತಿಲ್ಲದೆ ಇದ್ದವನು ಬೇಕಾಗತ್ತೆ. ಅವನಿಗೆ ಉಪಯೋಗ ಬರಲಿಲ್ಲ, ಬೇಡ ಅಂತ ಹೇಳೋದಿಲ್ಲ, ಅವನಿಗೆ ಉಪಯೋಗ ಬರುತ್ತೆ. ಫಾರ್ ಎ ಬಿಗಿನರ್. ಯೋಗದಲ್ಲಿ ತುಂಬಾ ಮುಂದೆ ಹೋದವನಿಗೆ ಇದು ಬೇಕಾಗೋದಿಲ್ಲ. ಇದು ಸಬ್ಜೆಕ್ಟ್ ಆಬ್ಜೆಕ್ಟ್ಲೆಸ್ ಸ್ಟೇಟ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಅನುಭೂತಿಯನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಏನಿರುತ್ತೆ ಅನುಭೂತಿಯಲ್ಲಿ? ಅನುಭೂತಿಯಲ್ಲಿ ಇಂಥಿಂಥದ್ದಿದೆ ಅಂತ ಹೇಳಿದ್ರೆ ಮತ್ತೆ ಡಿಸ್ಕ್ರಿಪ್ಷನ್ ಬಂತು ಅಂತ ದ್ವೈತ ಪ್ರಪಂಚ ಆಗುತ್ತೆ. ಅದು ವರ್ಣನಾತೀತ. ಅದನ್ನು ಇದು ಇಂಥದು ಅಂತ ಹೇಳಿದ್ರಿ ನಿಮ್ಮ ಕಲ್ಪನೆ ಅಂತ ಹೇಳ್ತೀರಿ. ಇಟ್ ಈಸ್ ಫಿಗರ್ಡ್ ಬೈ ಯುವರ್ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ಭ್ರಾಂತಿ ಅಂತ ಅರ್ಥವಲ್ಲ.
ಅವನು ಬೆಳ್ಳಿಗಿದ್ದಾನೆ ಅಂತ ಒಬ್ಬ ಅಂದ್ರೆ ಅವನೇ ಇನ್ನೊಬ್ಬನಿಗೆ ಇಲ್ಲೆಲ್ಲ ಎಣ್ಣೆಗೆಂಪಿದ್ದಾನೆ ಅಂತ ಕಾಣಿಸ್ಬೋದು. ಕುಳ್ಳಾಗಿದ್ದಾನೆ ಅಂತ ಒಬ್ಬ ಅಂದ್ರೆ ಇನ್ನೊಬ್ಬ ಇಲ್ಲ ಇನ್ನೊಬ್ಬನ ನೋಡಿ ಅವನಿಗಿಂತ ಎತ್ತರವಾಗಿದ್ದಾನೆ ಅಂತ ಹೇಳ್ತಾನೆ. ಪರಸ್ಪರ ವಿರುದ್ಧವಾದ ಶಬ್ದಗಳು ಒಂದೇ ವಸ್ತುವಿನ ವರ್ಣನೆಗೆ ಬರುತ್ತೆ ದ್ವೈತ ಪ್ರಪಂಚದಲ್ಲಿ. ಆದ್ರಿಂದ ಅದು ಇಂಥದ್ದು ಅಂತ ಹೇಳೋಕೆ ಬರೋದಿಲ್ಲ. ನೇತಿ ಅಂದ್ರೆ ಇಂಥದಲ್ಲ. ರಾಮಾನುಜರು ದೇಶಕಾಲ ಅವಿಚ್ಛಿನ್ನ ಅನ್ನೋದಕ್ಕೆ ಹೀಗೆ ಹೇಳ್ತಾರೆ ನೋಡಿ. ಒಂದು ಅದ್ವೈತದಲ್ಲಿ ದೇಶಕಾಲದ ಆಚೆಗಿರುವ ವಸ್ತು ಬ್ರಹ್ಮವಸ್ತು. ದೇಶಕಾಲದ ಆಚೆಗೆ ಹಾಕಿರಬೇಕು ಅಂದ್ರೆ ವಿಕಾರ ಆಗಬಾರದು. ದೇಶಕಾಲ ಇದ್ರೆ ವಿಕಾರ ಆಗಿಬಿಡುತ್ತೆ. ರಾಮಾನುಜರ ಪ್ರಕಾರ ದೇಶಕಾಲದ ಆಚೆಗೆ ಅಂತ ಹೇಳಬೇಡಿ, ದೇಶ ಕಾಲ ಎಲ್ಲದರಲ್ಲಿಯೂ ಥ್ರೂ ಔಟ್ ಎಂಡ್ಯೂರಿಂಗ್ ಆಗಿದೆ ಅಂತ ಹೇಳಿರ್ತಾರೆ ಅವರು. ದಟ್ ವಿಚ್ ಎಂಡ್ಯೂರ್ಸ್ ಥ್ರೂ ಔಟ್ ಟೈಮ್ ಅಂಡ್ ಸ್ಪೇಸ್. ಎಂಡ್ಯೂರ್ ಶಬ್ದ ಹಾಕ್ತಾರೆ, ಇದು ಇಂಗ್ಲಿಷಿಗೆ ಈಕ್ವಲೆಂಟು. ಇದರಲ್ಲಿ ದೇಶ ಮತ್ತು ಕಾಲ ನಿಜವಾಯಿತು. ಇದರ ಆಚೆಗೂ ಇದ್ದಾನೆ, ಇದರ ಒಳಗೂ ಇದ್ದಾನೆ, ಇದರ ಹೊರಗೂ ಇದ್ದಾನೆ. ಇದಕ್ಕೆಲ್ಲ ಶ್ರುತಿ ಪ್ರಮಾಣಗಳನ್ನು ತೋರಿಸ್ತಾರೆ. ಕಾಲಶ್ಚ ನಾರಾಯಣ, ದಿಶಶ್ಚ ನಾರಾಯಣ, ಅಂತರ್ಬಹಿಶ್ಚ ನಾರಾಯಣ. ಒಳಗೂ ಹೊರಗೂ ಎಲ್ಲ ಇದು ಅನುಭವದಲ್ಲಿ ಬರ್ತಾ ಇದೆ. ದ್ವೈತ ಪ್ರಪಂಚ ಅಂತ ತಳ್ಳಬೇಡಿ ಇದನ್ನ. ಮತ್ತು ದ್ವೈತ ಶಬ್ದ ಬರುತ್ತಲ್ಲ, ದ್ವೈತ ಅಂದ್ರೆ ದ್ವಂದ್ವ ಅಂತ ಇಟ್ಕೊಳ್ಳಿ. ಕಾಂಟ್ರಡಿಕ್ಟರಿ, ಒಂದಕ್ಕೊಂದು ಪರಸ್ಪರ ವಿರುದ್ಧವಾಗಿ ಕಾಣಿಸ್ತಕ್ಕಂಥದ್ದಕ್ಕೆ ದ್ವಂದ್ವ ಅನ್ನೋ ಅರ್ಥದಲ್ಲಿ ದ್ವೈತ ಹೇಳಿದ್ರೆ ಹೊರತು ದಿ ವರ್ಡ್ ಆಫ್ ಮಲ್ಟಿಪ್ಲಿಸಿಟಿ ಇಸ್ ನಾಟ್ ಡಿನೈಡ್ ಬೈ ಶ್ರುತಿ ಅಂತಾರೆ ರಾಮಾನುಜರು. ಮಲ್ಟಿಪ್ಲಿಸಿಟಿ ಇದೆ, ಅದರೊಳಗೆ ಕಾಣಬೇಕು ನೀವು ಏಕತ್ವವನ್ನು. ಏಕತ್ವ ಮತ್ತು ನಾನಾತ್ವ ಒಂದಕ್ಕೊಂದಕ್ಕೆ ವಿರುದ್ಧವಲ್ಲ, ಪೋಷಕ ಪೂರಕ, ಪೊಲಾರ್ ರಿಯಾಲಿಟೀಸ್ ಅಂತಾರವರು. ರಾಮಾನುಜರು he can move at greater ease because his primary assumption is that reality is bipolar. ಶಂಕರಾಚಾರ್ಯರಲ್ಲಿ ಏನು ಕಷ್ಟ ತಿಳ್ಕಾಡೋ ಪ್ರಸಂಗ ಯಾಕೆ ಬರುತ್ತೆ ಅಂದ್ರೆ he assumes that reality is monopolar. ಪರಂಜ್ಯೋತಿ ಸ್ವರೂಪನಾದ ಆತ್ಮ ಒಂದೇ. ಆತ್ಮ ಅಂತ ಹೇಳಿ ಬ್ರಹ್ಮ ಅಂತ ಹೇಳಿ ಇವೇನೇ ಹೇಳ್ಕೊಳ್ಳಿ, ಶ್ರುತಿಯಲ್ಲಿ ಇರುವುದು ಒಂದೇ. ಆ ಒಂದೇ ನಾನಾತ್ವ ಕಾಣುತ್ತೆ ಅಂದ್ರೆ ನಾನಾತ್ವಾಗಿ ಕಾಣುವ ಕಾರ್ಯ ಪ್ರಪಂಚ ಸುಳ್ಳು. ಸುಳ್ಳು ಅಂದ್ರೆ ದೇಶಕಾಲ ವಿಚ್ಛಿತಿಯಲ್ಲಿ ಬರ್ತದೆ. ಕಾರಣ ಮಾತ್ರ ಅಬಾಧಿತವಾಗಿ ದೇಶಕಾಲದ ಆಚೆಗೆ ಇರ್ತದೆ. ಕಾರಣವೆಂಬುದು ಸತ್ಯ, ಕಾರ್ಯವೆಂಬುದು ದೇಶಕಾಲದ ಒಳಗೆ ಬರ್ತದೆ. ಇದು ಅದರಷ್ಟು ಸತ್ಯವಲ್ಲ. ಈ ಅಷ್ಟು ಇಷ್ಟು ಯಾಕೆ ಹೇಳ್ತಿರುತ್ತ ರಾಮಾನುಜರು? ಆಚೆಗಿರುವುದು ಸತ್ಯ, ಒಳಗಿರುವುದು ಸತ್ಯ. ಯೂನಿಟಿ ಇನ್ ಮಲ್ಟಿಪ್ಲಿಸಿಟಿ, ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿಬಿಡಿ ಅಂತಾರೆ. ಡೆಲ್ಲಿ ರಾಮಕೃಷ್ಣಪುರದಲ್ಲಿ ಶಂಕರ ಸಭೆ ತಾವು ನೋಡಿರ್ಬೇಕು ಅನೇಕರು. ಅಲ್ಲಿ ನಾನು ಉಪನ್ಯಾಸ ಮಾಡಿದೆ, ವಿಷ್ಣು ಸಹಸ್ರನಾಮ ಸಂಘ. ಅಲ್ಲಿ ರಾಮನಾಥನ್ ಅಂತ ಒಬ್ರು ಬಹಳ ಸಾತ್ವಿಕರಾದ ಅಯ್ಯರ್ ಸ್ವಾಮಿಗಳು, ಯಾವುದೋ ದೊಡ್ಡ ಉದ್ಯೋಗದಲ್ಲಿ ಗೌರ್ಮೆಂಟ್ ಸೆಕ್ರೆಟೇರಿಯೇಟ್ ಅಲ್ಲಿ ಇದ್ದವರು. ನನ್ನ ಪ್ರವಚನ ಕೇಳಿ ಕೊನೆಯಲ್ಲಿ ಹೀಗೆ ರಿಮಾರ್ಕ್ ಮಾಡಿದ್ರು, ನಿಮಗೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ ನೋಡಿ. ರಾಮಾನುಜ ಶಂಕರಾಚಾರ್ಯರು ಯೂನಿಟಿ ಅಂಡ್ ಡೈವರ್ಸಿಟಿ ಅಂತ ಹೇಳ್ತಾರೆ, ರಾಮಾನುಜರು ಯೂನಿಟಿ ಇನ್ ಡೈವರ್ಸಿಟಿ ಅಂತಾರೆ. ಇಷ್ಟೇ ವ್ಯತ್ಯಾಸ ನೋಡಿ ಅಂತ ಕೊನೆಯಲ್ಲಿ ಸಮಪ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಯೂನಿಟಿ ಅಂಡ್ ಡೈವರ್ಸಿಟಿ ಅಂದ್ರೆ ಯೂನಿಟಿ ಇಸ್ ಒನ್ ಕೈಂಡ್ ಆಫ್ ರಿಯಾಲಿಟಿ, ಡೈವರ್ಸಿಟಿ ಇಸ್ ಅನದರ್ ಕೈಂಡ್ ಆಫ್ ರಿಯಾಲಿಟಿ. ಅದರಷ್ಟು ಸತ್ಯವಲ್ಲ ವ್ಯವಹಾರ ಇದು. ಅದು ಅಂಡ್ ತೆಗೆದು ರಾಮಾನುಜರು ಇನ್ ಅಂತ ಮಾಡಿಬಿಡಿ. ಬಹುತ್ವದಲ್ಲಿಯೇ ಏಕತ್ವ, ಏಕತ್ವದಲ್ಲಿಯೇ ಬಹುತ್ವ. ಇದು ಹೇಗೆ ಯಪಶ್ಯತಿ ಸಪಶ್ಯತಿ ನೋಡು ಗೊತ್ತಾಗುತ್ತೆ. ಈಗ ನಾವು ನೀವು ಕಾಣಿಸ್ತಾ ಇದ್ದೀವಿ, ಈ ಕಾಣಿಸೋದೇ ಸುಳ್ಳು. ಒಬ್ಬೊಬ್ರು ಒಂದೊಂದು ಊರಿಂದ ಬಂದಿದ್ದೀವಿ, ಒಬ್ಬೊಬ್ರು ಒಂದೊಂದು ವಯಸ್ಸಲ್ಲಿದ್ದೀವಿ, ಒಬ್ಬೊಬ್ಬರ ಹಿನ್ನೆಲೆ ಒಂದೊಂದು ರೀತಿ ಇರ್ಬೋದು. ಆದರೆ ಇದೆಲ್ಲದರಲ್ಲಿರುವ ಅಂತರಾತ್ಮನಾದ ಭಗವಂತ ಒಬ್ಬನೇ. ಆದ್ದರಿಂದ ಏಕಮೇವ ಅದ್ವಿತೀಯಂ. ಇದಕ್ಕೇನು ಅರ್ಥ ಹೇಳ್ತಾರೆ ರಾಮಾನುಜರು? ಅದ್ವಿತೀಯ, ಎರಡನೇದಿಲ್ಲದೆ ಇರೋದು ಅಂದ್ರೆ ಅದನ್ನ ಸಮವಾಗಿಯೋ ಅತಿಶಯವಾಗಿಯೋ ಮೀರಿಸುವ ಇನ್ನೊಂದು ವಸ್ತು ಇಲ್ಲ. ಇಷ್ಟೇ ಅರ್ಥ ಮಾಡಿ. ನಿಸ್ಸಮಾಭ್ಯಧಿಕ ಯಥಾ ಚೋಡರೂಪ ಸಾಮ್ರಾಟ್. ಯಾಮನಾಚಾರ್ಯರು ಸಿದ್ಧಿತ್ರಯ ಅಂತ ಒಂದು ಗ್ರಂಥ ಬರೆದು ರಾಮಾನುಜರ ಗುರುಗಳಿಗೆ ಗುರುಗಳು ತೋರಿಸ್ತಾರೆ. ಅದ್ವಿತೀಯ ಶ್ರುತಿಗೆ ಅರ್ಥ. ಅವರ ಕಾಲದಲ್ಲಿದ್ದರು ರಾಜನ ಉದಾಹರಣೆ ತಗೊಂಡು ಯಥಾ ಚೋಳ ನೃಪ ಸಮ್ರಾಟ್. ಈ ಚೋಳ ದೊರೆಯು ಅದ್ವಿತೀಯನಾಗಿದ್ದಾನೆ ಅಂದ್ರೆ ಏನರ್ಥ? ಚೋಳ ರಾಜನಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ರಾಜ್ಯ ಇಲ್ಲ, ಆಗ ಅರ್ಥ ಅಲ್ಲ. ಚೋಳ ರಾಜ್ಯ ಇದ್ದಾನೆ, ಹೆಂಡತಿನೂ ಇರ್ಬೋದು, ಮಕ್ಕಳು ಇರ್ಬೋದು, ಪ್ರಜೆಗಳು ಇರ್ಬೋದು. ನಮ್ಮ ಮೇಷ್ಟ್ರೊಬ್ಬರು ಇದ್ರು, ಪಾಠ ಮಾಡುವಾಗ ವಿದ್ಯಾರ್ಥಿ ಅಯ್ಯೋ ಅವ್ರು ಬರ್ತಾರೆ ಅಂತ ಹೆದರ್ಕೊಂಡು ಓಡಿ ಹೋಗೋರು. ಅವ್ರ ಪಾಠ ಕೇಳೋಕೆ ಒಬ್ಬರು ಬರ್ತಾ ಇಲ್ಲ ಕ್ಲಾಸ್ಗೆ.
ಅವ್ರು ನಿಂತ್ಕೊಂಡಿರೋ ಒಬ್ಬನೇ ಇದ್ರು ಹೇಳೋರು, ಸ್ವಲ್ಪ ಹೊತ್ತಿಗೆ ಅವನು ಹೋಗ್ಬಿಡ್ತಿದ್ದೇವೆ, ಕಣ್ಣು ಮುಚ್ಕೊಂಡು ಪಾಠ ಹೇಳೋರು. ಅವ್ರನ್ನ ನಮ್ಮ ಇನ್ನೊಬ್ರು ಮೇಟ್ರು MN ಪಾರ್ಸಾರ್ ನಿಂತಿದ್ರು, ನಿಮ್ಗೆ ಯಾರಿಗಾರು ಗೊತ್ತೇ, ಹೆಂಗ್ ಪಾಚು ಅಂತ ಹೇಳ್ತಿದ್ರು ನೋಡಿ, ಕ್ರಿಕೆಟ್ ಕಾಮೆಂಟ್ರಿ ಮಾಡ್ತಿದ್ರಲ್ಲ, ಅವ್ರನ್ನ ಹಾಸ್ಯ ಮಾಡು, ಈಸ್ ಇನ್ ಅ ಕ್ಲಾಸ್ ಬೈ ಹಿಮ್ಸೆಲ್ಫ್ ನೋಡಿ. ಇನ್ ಎ ಕ್ಲಾಸ್ ಬೈ ಹಿಮ್ಸೆಲ್ಫ್ ಅಂದ್ರೆ ಯಾರು? ನಾನು ಅಣ್ಣೇಗೌಡರು ವಿಷಯ ಹೇಳ್ತಾ ಕೂತಿದ್ದೀನಿ. ಏನ್ ಪಾಠ ಮಾಡೋರು, ನಮಗೂ ಮೇಲೆ ಹಾಕಿದ್ರು ಅವ್ರು ಏನ್ ಹೇಳಿದ್ರು ನನಗೆ ಒಂದೇ ಜ್ಞಾಪಕ ಇಲ್ಲ. ಅದು ತಾವೇ ಬಂದು ಸ್ಟೇಜ್ ತುದಿಗೆ ನಿಂತ್ಕೊಂಡು ಹಿ ವಾಸ್ ಆನ್ ದಿ ಬ್ರಿಂಕ್ ಆಫ್ ಟ್ರಾಜಡಿ ಅಂತ ಮಾತಾಡೋ, ಇವ್ರು ಬಿದ್ರೆ ಇನ್ನು ಕ್ಲಾಸ್ ಬೈ ಹಿಂಸು ಹಾಗ ಅರ್ಥವಲ್ಲ. ಚೋಳ ರೂಪಾಯಿ ಇದ್ದಾನೆ ಅಂದ್ರೆ ಅವನಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ರಾಜ್ಯ ಇಲ್ಲ, ಕೋಶ ಇಲ್ಲ, ಅಯ್ಯೋ ಪಾಪ ಆ ಸ್ಥಿತಿ ಅಲ್ಲ. ಅಯ್ಯ ಅದು ಅವನಿಗೆ ಚಾಲೆಂಜ್ ಇಲ್ಲ ಅಂತ ಅರ್ಥ. ಅವನಾಗ ದಾನ ಮಾಡುವವರು, ಅವನಾಗ ಕೊಡುವವರು, ಅವನಷ್ಟು ವೈಭವ ಉಳ್ಳವರು, ಅವನಷ್ಟು ಸಾಮರ್ಥ್ಯದಲ್ಲರೋ ಇಲ್ಲ. ಆದ್ರಿಂದ ಗುಣಗಳನ್ನೆಲ್ಲ ಒಪ್ಕೋಬೇಕು. ಇದು ಸಗುಣ, ಬ್ರಹ್ಮ ಅಂತ ಸಗುಣನೇ ಹೊರತು ನಿರ್ಗುಣ ಅಂತ ನೀವು ಹೇಳುವ ಅರ್ಥದಲ್ಲಿ ಹೇಳಬಾರ್ದು. ಸಗುಣ ನಿರ್ಗುಣ ವಿಚಾರ ಬಂತು. ಎರಡನೇ ಅಂಶ ತಗೊಳ್ತಾ ಇದ್ದೇನೆ. ಟೆಕ್ಸ್ಟ್ ಸ್ವಲ್ಪ ಮುಂದಕ್ಕೆ ಹೋಗಿದೆ, ಅದಕ್ಕೆ ಪೂರ್ವವಾದ ಅಂಶ ಎಲ್ಲ ಹೇಳ್ಬಿಡ್ತೇನೆ ಇವತ್ತು. ಆಮೇಲೆ ಇದು ಸ್ವಲ್ಪ ಹೇಳಕ್ಕಾಗುತ್ತೆ. ಈಗ ಸಗುಣ ನಿರ್ಗುಣ ಶ್ರುತಿ ಬರುತ್ತೆ. ಇದನ್ನ ಶಂಕರಾಚಾರ್ಯರು ಒಂದು ರೀತಿ ಸಮನ್ವಯ ಮಾಡ್ತಾರೆ, ರಾಮಾನುಜರು ಒಂದು ರೀತಿ ಸಮನ್ವಯ ಮಾಡ್ತಾರೆ. ಮಧ್ವಾಚಾರ್ಯರು ನಾನು ಪದೇ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ, ಇಲ್ಲಿ ರಾಮಾನುಜರು ಮಧ್ವರಲ್ಲಿ ಏಕಾರ್ಥವಿದೆ. ಎಲ್ಲಿ ಏಕಾರ್ಥವಿದೆ ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ. ಭಿನ್ನತೆ ಇರುವುದು ಇಲ್ಲೇ ಆನಂದ ತಾರತಮ್ಯಾದಿಗಳಲ್ಲಿ ಬರ್ತದೆ, ಅದನ್ನು ಮಾತ್ರ ವಿವರಿಸ್ತೇನೆ. 99% ಮಧ್ವ ಮತ್ತು ರಾಮಾನುಜರ ಸಂಪ್ರದಾಯ ಒಂದೇ. ಹರಿಭಕ್ತಿಯನ್ನೇ ಹೇಳ್ತಾರೆ, ಸಗುಣ ನಿರ್ಗುಣ ಹೇಳ್ತಾರೆ, ವಿದೇಹ ಮುಕ್ತಿ ಒಪ್ಪೋದಿಲ್ಲ, ದ್ವೈತ ಪ್ರಪಂಚವನ್ನು ಒಪ್ತಾರೆ. ಮತ್ತು ಬಾಕಿ ಎಲ್ಲ ಅಂಶಗಳು ಈ ಖ್ಯಾತಿಯಲ್ಲಿ ಕೂಡ ಒಪ್ಕೊಂಡು ಹೋಗ್ತಾರೆ. ಸಗುಣ ನಿರ್ಗುಣ ಈ ಶಬ್ದಗಳು ನಿಮಗೇನು ಅರ್ಥ ಆಗುತ್ತೆ ಸಾಮಾನ್ಯವಾಗಿ? ಈಗ ದೇವರಿಗೆ, ಬ್ರಹ್ಮವಸ್ತುವಿಗೆ, ದೇವರು ಅಂದ್ರೆ ಮತ್ತೆ ಬೇರೆ ಅರ್ಥ ಆಗುತ್ತೆ. ಬ್ರಹ್ಮವಸ್ತುವಿಗೆ, ಆ ಪರಮಾತ್ಮ ವಸ್ತುವಿಗೆ ಆಕಾರ ರೂಪ ಉಂಟೆ ಇಲ್ಲವೆ? ನೀವು ಆಕಾರನೂ ಇದೆ, ಏನು ಪರಸ್ಪರ ವಿರುದ್ಧವಾದದ್ದು ನೋಡ್ತೇವಪ್ಪ. ಅಂದ್ರೆ ಇವನು ಇಷ್ಟೇ ಆಕಾರದಲ್ಲಿ ಒಂದು ನಾವು ವಿಗ್ರಹ ಕಲ್ಪನೆ ಮಾಡ್ಕೊಂಡಿದ್ದೀವಲ್ಲ, ಇಷ್ಟೇ ಪರಿಮಿತಿಯಲ್ಲೇ ಇವನು ಇದ್ದಾನೆ ಅಂತ ನಾವು ವಿಗ್ರಹ ಪರಿಕಲ್ಪನೆ ಅಂದ್ಬಿಟ್ರೆ, ಹಾಗಿದ್ರೆ ಪರಿಕಲ್ಪಿತವಾದದ್ದಕ್ಕೆ ಅದು ಪೂಜೆ ಮಾಡ್ತೀರಿ. ಯಾಕಂದ್ರೆ ನಿರಾಕಾರವನ್ನು ಪೂಜೆ ಮಾಡುವುದಕ್ಕೆ ನಮಗೆ ಒಂದು ಕಾನ್ಸೆಪ್ಟ್ ಬರೋದಿಲ್ಲ. ನಿರಾಕಾರ ಅಂದ್ರೆ ಏನು? ಇವಾಗ ಮಣ್ಣಿದೆ, ಮಣ್ಣನ್ನ ಒಂದು ಮಡಿಕೆಯಾಗಿ ನನಗೆ ನೀವು ಸಾದೃಶ್ಯ ಹೇಳ್ಬೇಡಿ, ಸ್ಪಷ್ಟವಾಗಿ ಉದಾಹರಣೆಗೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. ಅನಾಲಜಿ ಇಸ್ ನೋ ಪ್ರೂಫ್. ಅದನ್ನ ಪ್ರಮಾಣ ತಪ್ಕೊಂಡಿಲ್ಲ. ನಿರಾಕಾರ ಅಂದ್ರೆ ಏನು ಹೇಳಿ? ಸ್ವತಃ ಆಕಾರವಿಲ್ಲದು. ಯಾವುದ್ರ ಒಳಗೆ ಸ್ವತಃ ಆಕಾರವಿಲ್ಲವೋ, ದಟ್ ವಿಚ್ ಇನ್ಹೆರೆಂಟ್ಲಿ ಡಸ್ ನಾಟ್ ಪೊಸೆಸ್ ಎ ಫಾರ್ಮ್ ಆರ್ ಶೇಪ್, ಅದು ಸಾಕಾರ ಆಯಿತು ಅಂತ ಹೇಳ್ತಿರಲ್ಲ, ವಿರೋಧವಲ್ಲೇ ನೋಡಿ. ಅದರಿಂದ ಆಕಾರವಾಯ್ತೆ, ನೋಡುವ ದೃಷ್ಟಿಯಿಂದ ಆಕಾರ ಬಂತೆ. ಇದು ಕಾಂಕರ ಮತ. ಅದರಲ್ಲಿ ಆಕಾರವಿಲ್ಲ. ಅದಕ್ಕೆ ಯಾಕೆ ಆಕಾರವಿಲ್ಲ? ಈಸ್ ಇಟ್ ಇನ್ಕೇಪಬಲ್ ಆಫ್ ಫಾರ್ಮ್ ಅಂಡ್ ಶೇಪ್? ಅಲ್ಲಲ್ಲ, ಪರಮಾತ್ಮ ವಸ್ತು ಸ್ವರೂಪತಃ ಆಕಾರವಿಲ್ಲ ಅಂದ್ರೆ ಈಸ್ ಇಟ್ ಇನ್ಕೇಪಬಲ್ ಆಫ್ ಫಾರ್ಮ್ ಅಂಡ್ ಶೇಪ್, ಆರ್ ಡಸ್ ಇಟ್ ನಾಟ್ ರಿಕ್ವೈರ್ ಫಾರ್ಮ್ ಅಂಡ್ ಶೇಪ್? quite capable of becoming anything, but by nature not. ಇದು ಅರ್ಥ ಆಯ್ತು ನೋಡಿ ಉಳಿದವರಿಗೆ? ನೀರಿನಂತೆ ಸಮುದ್ರ ಇರುತ್ತೆ. ನೀವೊಂದು ಬಟ್ಲಲ್ಲಿ ಹಾಕಿದ್ರೆ ಅಲ್ಲಲ್ಲ, ಇಬ್ಬರು ಹೇಳೋದು ಒಂದೇ ಅರ್ಥ. ನೀವು ಬಾಟ್ಲಲ್ಲಿ ಹಿಡಿದ್ರೆ ಬಾಟ್ಲ ಆಕಾರದಲ್ಲಿ ಇರುತ್ತೆ ನೀರು, ಚೊಂಬನಲ್ಲಿ ಹಿಡಿದ್ರೆ ಚೊಂಬನ ಆಕಾರದಲ್ಲಿ ಇರುತ್ತೆ. ಆದರೆ ಅದಕ್ಕೆ ತನ್ನದೇ ಎಂಬ ಆಕಾರವಿಲ್ಲ. ಹಾಗಿದ್ರೆ ಅಲೆಗಳಿರುವುದು ಸಮುದ್ರ ಅನ್ನೋ ವರ್ಣನೆ ಸರಿಯೋ ಸುಳ್ಳು? ಅಲೆ ಇಲ್ಲದೆ ಇರೋ ಸಮುದ್ರ ಇದೆಯೋ? ನೀವು ಅನಾಲಜಿ ಅಂದ್ರೆ ಇಲ್ಲೆಲ್ಲ ಹೋಗುತ್ತೆ ಇದು. ನಾನು ಹೇಳ್ತಿರೋದು ಅದಲ್ಲ. ನನ್ನ ವಿವಕ್ಷೆ ನಿಮಗೆ ತಿಳಿಬೇಕಾದ್ರೆ, ಈ ಬ್ರಹ್ಮ ವಸ್ತುವು ಪರಿಪೂರ್ಣ ಅಂತ ಹೇಳ್ತೇವಲ್ಲ, ಆ ಪರಿಪೂರ್ಣತೆಯ ಸ್ವರೂಪದ ಗ್ರಹಿಕೆ ಒಂದು ಬರಬೇಕು. ಪರಿಪೂರ್ಣತ್ವ ಅಂದ್ರೆ ಏನು? ಅದಕ್ಕೆ ಇಂಗ್ಲಿಷ್ನಲ್ಲಿ ತಪ್ಪದೆ ಆಬ್ಸಲ್ಯೂಟ್ ಅಂತ ಶಬ್ದ ಹಾಕ್ತಾರೆ.
ಬ್ರಹ್ಮನ್ ಇಸ್ ಆಬ್ಸಲ್ಯೂಟ್. ಹೌದಲ್ಲಪ್ಪ, ಇಂಗ್ಲಿಷಲ್ಲಿ ಬರೆಯುವವರೆಲ್ಲ ಈ ಶಬ್ದ ಹಾಕ್ತಾರೆ. ಅದ್ವೈತದ ಪರಬ್ರಹ್ಮವನ್ನ ವರ್ಣಿಸುವಾಗ ಆಬ್ಸಲ್ಯೂಟ್. ಇವತ್ತು ನಿಮಗೆ ಹೋಮ್ವರ್ಕ್, ಮನೆಗೆ ಹೋದ ಕೂಡಲೇ ಡಿಕ್ಷನರಿ ತೆಗೆದು ಆಬ್ಸಲ್ಯೂಟ್ ಶಬ್ದದ ಅರ್ಥವನ್ನು ನೋಡಿ. ಏನ್ ಹೇಳುತ್ತೆ? ಆಬ್ಸಲ್ಯೂಟ್ ಅಂದ್ರೆ ದಟ್ ವಿಚ್ ಈಸ್ ಟೋಟಲಿ ಇಂಡಿಪೆಂಡೆಂಟ್, that which does not require the existence of anything other than itself for its own existence. ಸ್ವಯಂ ಪೂರ್ಣ, ಪರಿಪೂರ್ಣ ಅಂದ್ರೆ ಸಾಪೇಕ್ಷವಲ್ಲದ್ದು, ಇನ್ನೊಂದು ವಸ್ತುವಿನ ಅಪೇಕ್ಷೆಯನ್ನು ಇಲ್ಲದೆಯೇ ತಾನೇ ತಾನಾಗಿ ಇರಬಲ್ಲದ್ದು, ಇದು ಪರಿಪೂರ್ಣ. ಇದನ್ನು ಮತ್ತೆ ವಿನ್ಯಾಸ ಮಾಡೋದಕ್ಕೆ ಇಷ್ಟು ಶಬ್ದ ಹೇಳಿದ್ರು ಇಲ್ಲಿ ಎರಡೂ ಹೋಗ್ತಾರೆ. ರಾಮಾನುಜರು ಪರಿಪೂರ್ಣ ಅಂತಾರೆ ಪರಮಾತ್ಮನನ್ನ, ಶಂಕರಾಚಾರ್ಯರು ಪರಿಪೂರ್ಣ ಅಂತ ಹೇಳ್ತಾರೆ. ಮತ್ತು ಸಗುಣ ನಿರ್ಗುಣದ ಇಲ್ಲಿ ಜಗಳ ಎಲ್ಲಿ ಬಂತು ಒಂದಕ್ಕೊಂದಕ್ಕೆ ಅಂತ ಕೇಳಿದ್ರೆ, ಎಲ್ಲಿ ವಿವಕ್ಷೆ ಬಂದಿದೆ ಪಿನ್ ಪಾಯಿಂಟ್ ಮಾಡಿ ಈ ಆಪರೇಷನ್ ಮಾಡೋರು ಎತ್ತು ಕೊಡ್ತಾರೆ ನೋಡಿ, ಈ ಜಾಗದಲ್ಲಿ ಚಿಕಿತ್ಸೆ ಮಾಡಿ ಅಂತ ಕೇಳಿದಾಗ ಎರಡು ಆಲ್ಟರ್ನೇಟಿವ್ ಇರ್ತೇನೆ. ಸ್ವಲ್ಪ ಗಮನವಾಗಿ ಕೇಳಿ, ಎಷ್ಟು ಏಕಾಗ್ರವಾಗಿ ಕೇಳಿದ್ರೆ ಅಷ್ಟು ಬೇಗ ಮುಂದಕ್ಕೆ ಹೋಗ್ಬೋದು. ಪರಮಾತ್ಮ ವಸ್ತು, ಪರಬ್ರಹ್ಮ ವಸ್ತು ಯಾವ ಅರ್ಥದಲ್ಲಿ ಪರಿಪೂರ್ಣ? ಆಲ್ಟರ್ನೇಟಿವ್ಸ್ ನಂಬರ್ 1, ನಂಬರ್ 2. ನಂಬರ್ 1 ಅದು ನಿಷ್ಕಳತ್ವದಿಂದ ಪರಿಪೂರ್ಣವೇ, ಪುಷ್ಕಳತ್ವದಿಂದ ಪರಿಪೂರ್ಣವೇ? ನೀವೇ ಹೇಳಿದ್ರಿ, ಯಾರೋ ಮಾತಾಡಿದ್ರಲ್ಲ. ಪುಷ್ಕಳತ್ವದಿಂದ ಪರಿಪೂರ್ಣ ಅಂದ್ರೆ ರಾಮಾನುಜರ ದಾರಿಗೆ ಬಂದ್ರಿ. ನಿಷ್ಕಳತ್ವದಿಂದ ಪರಿಪೂರ್ಣ ಅಂತಂದ್ರೆ ಶಂಕರಾಚಾರ್ಯ ದಾರಿಗೆ ಬಂದ್ರಿ. ನಿಷ್ಕಳೋ ಅಂದ್ರೆ ಕಳಂಕ ಇಲ್ಲದೆ ಇದ್ದದ್ದು. ನಿಷ್ಕಳೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ. ಮತ್ತೆ ರಾಮಾನುಜರ ದಾರಿ ಅದು. ಹೇಯ ಪ್ರತ್ಯನೀಕ ಕಲ್ಯಾಣೇಕ ಗುಣತಾನ ಸಗುಣ ನಿರ್ಗುಣ ಸಮನ್ವಯ ಮಾಡಿಬಿಟ್ರು ರಾಮಾನುಜರು. ಈ ಮೊದಲು ರಾಮಾನುಜರ ದಾರಿಗೆ ಉದಾಹರಣೆ ಕೊಡ್ತೇನೆ. ಒಬ್ಬನನ್ನು ವರ್ಣಿಸಬೇಕು. ಅವರು ಸುಳ್ಳು ಹೇಳುವವರಲ್ಲ, ಅವರು ಮದ್ಯವನ್ನು ಕುಡಿಯುವವರಲ್ಲ, ಕಾಲದ ಕರ್ತವ್ಯಗಳನ್ನು ಮೀರುವವರಲ್ಲ. ಈ ಅಲ್ಲ ಋಣಾತ್ಮಕವಾದ ವರ್ಣನೆಗಳನ್ನು ಮಾಡ್ತೇವೆ. ಇದರ ಅರ್ಥ ಏನು? ಅವರು ಅಂದ್ರೆ ಕೊರತೆ ಇಲ್ಲ ಅಂತ. ನಿರ್ಗುಣ ಶ್ರುತಿಗೆ ರಾಮಾನುಜರ ಅರ್ಥ ಏನ್ ಮಾಡ್ತಾರೆ? ಎತ್ತದದ್ರೇಶ್ಯಂ ಅಗ್ರಾಹ್ಯಂ, ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲವೋ ಅಂದ್ರೆ ಈ ಹೊರಗಿನ ಎರಡು ಕಣ್ಣಿಗೆ ಅದು ಸಾಕ್ಷಾತ್ಕಾರಕ್ಕೆ ಪಾಂಚಭೌತಿಕವಾದ ಅನುಭವಕ್ಕೂ ಬರೋದಿಲ್ಲ ಅಂತ ವರ್ಣನೆ ಮಾಡುವುದು ಒಂದು ಗುಣವೋ ಗುಣವಲ್ಲವೋ? ಈಸ್ ನೆಗೆಟಿವ್ ಡಿಸ್ಕ್ರಿಪ್ಷನ್ ಆಲ್ಸೋ ಎ ಫಾರ್ಮ್ ಆಫ್ ಡಿಸ್ಕ್ರಿಪ್ಷನ್ ಆರ್ ನೋ? ಇದು ರಾಮಾನುಜರ ದಾರಿ. ಈಗ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಇಲ್ಲಿ ಬಂತು. ವಿಕಾರ ಅಂದ್ರೆ ಅವ್ರಿಗೆ ಭಯಂಕರವಾದ ಆಕಾರ ಇಲ್ಲ, ಒಳ್ಳೆ ವಿಕಾರ ಅಂದ್ರೆ ಡಿಫಾರ್ಮಿಟಿ ಇಲ್ಲ ಅಂತ. ವಿಕಾರ ಅಂದ್ರೆ ಶಬ್ದ ವಿಶಿಷ್ಟಾಕಾರವೋ ವಿರುದ್ಧಾಕಾರವೋ? ವಿರುದ್ಧ ಅಂದ್ರೆ ವಿಶಿಷ್ಟವಾದ ಆಕಾರಕ್ಕೆ ಆಕ್ಷೇಪ ಇಲ್ವಲ್ಲ. ಶಂಕರಾಚಾರ್ಯ ಆಕ್ಷೇಪ ಮಾಡ್ತಾರೆ. ನೀವು ವಿಶಿಷ್ಟ ಅಂದ್ರೆ ಒಬ್ಬೊಬ್ಬನಿಗೆ ಒಂದೊಂದು ವಿಶಿಷ್ಟ ಆಗುತ್ತೆ, ವಿಕಲ್ಪ ಬಂದ್ಬಿಡ್ತು ಅಂತಾರೆ ಅವರು. ವಿಶಿಷ್ಟಾಕಾರ ಅಂದ್ರೆ ದೇವರೊಂದು ಕೂಡಲೇ ನಿಮ್ಗೆ ಬರೋ ಚಿತ್ರ ಬೇರೆ. ಈಗ ದೇವರು ಅನ್ನುವುದೇ ಆಕಾರ ನಾಮ ರೂಪಗಳಿಂದ ಉಂಟಾದ ವಸ್ತು. ಇದು ನಿತ್ಯ ಶುದ್ಧ ಬುದ್ಧ ವಸ್ತುವಾದ ಬ್ರಹ್ಮ ವಸ್ತುವಿಗಿಂತ 1 ಡಿಗ್ರಿ ಅನ್ರಿಯಲ್ ಅಂತಾರೆ. ಗಾಡ್ ಈಸ್ ದಿ ಹೈಯೆಸ್ಟ್ ಅಪಿಯರೆನ್ಸ್. ಹಿರಿಯಣ್ಣ, ದೇವರು ಅನ್ನುವುದು ಒಂದು ರೀತಿಯ ಹೈಯೆಸ್ಟ್ ಪರಿಕಲ್ಪನೆಯೇ. ಒಬ್ಬನಿಗೆ ಸಿಂಹವಾಹಿನಿ ಶಕ್ತಿಯಾಗಿ ತೋರಬಹುದು. ದೇವರು ಮಾತೃಪೂಜೆ ಮಾಡ್ತಾನೆ, ಇನ್ನೊಬ್ಬ ಶಿವಲಿಂಗಾಕೃತಿಯಲ್ಲಿ ಪೂಜೆ ಮಾಡ್ತಾನೆ. ಅದು ಅವನ ದೇವರು ಕೂಡ ಅವನಿಗೆ ಅದೇ ಚಿತ್ರ ಬರುತ್ತೆ. ಇನ್ನೊಬ್ಬನಿಗೆ ದೇವರು ಅಂದ್ರೆ ದತ್ತಾತ್ರೇಯನ ಚಿತ್ರ ಬರ್ಬೋದು. ಈಗ ವೈಷ್ಣವ ದೇವಿ ಹೋಗ್ತಾರೆ, ದೇವರು ಕೂಡ ಅವ್ರಿಗೆ ಅದೇ ಚಿತ್ರ ಬರುತ್ತೆ. ಇನ್ನೂ ಸ್ವಲ್ಪ ಪ್ರಾಕೃತರಾಗಿದ್ದ ಕುರಿ ಕೋಳಿ ಬಲಿ ಕೇಳುವ ಮಾರಿಯನ್ನೇ ಅವನು ದೇವರು ಅಂತ ಭಾವನೆ ಮಾಡ್ತಾನೆ. ಯಾವುದನ್ನು ದೇವರು ಅಂತ ಹೇಳ್ತೀರಿ ನೀವು? ವಿಶಿಷ್ಟ ಕಲ್ಪನೆ ನೋಡಿ, ವಿಶಿಷ್ಟ ಅಂದ್ರೆ ಒಬ್ಬನಿಗೆ ಒಂದೊಂದಾಗುತ್ತೆ. ಇದು ಗೊಂದಲ. ಆದ್ರಿಂದ ಈ ವಿಶಿಷ್ಟ ಅಥವಾ ಸಗುಣ ಅನ್ನುವುದನ್ನ ಇದು ಲೋಯರ್ ಫಾರ್ಮ್ ಆಫ್ ಬ್ರಹ್ಮನ್. ತಪ್ಪು ಅಂತ ಹೇಳೋದಿಲ್ಲ, ಅವರವರ ಕಲ್ಪನೆ ಅಂತ ಇದೆ. ಅದು ಇಟ್ಕೊಳ್ಳಿ. ಯಾತಕ್ಕೆ? ಚಿತ್ತಶುದ್ಧಿಗೋಸ್ಕರವಾಗಿ ನಿಮ್ಮ ಮನಸ್ಸು ಶುದ್ಧಿಯಾಗಿ ಅದು ನಾನೇ ಅದು ಅನ್ನುವ ತಿಳುವಳಿಕೆ ನಿಮಗೆ ಬರೋವರೆಗೆ ಇದನ್ನು ಭಕ್ತಿ ಅನ್ನೋದನ್ನ
ಆಸ್ ದಿ ಫಸ್ಟ್ ರಿಕ್ವೈರ್ಮೆಂಟ್ ಟು ಪ್ಯೂರಿಫೈ ದಿ ಮೈಂಡ್. ಚಿತ್ತ ಶುದ್ಧಿಗಾಗಿ ಭಕ್ತಿ ನೋಡ್ತಾರೆ ಶಂಕರಾಚಾರ್ಯರು. ಮೋಕ್ಷ ಸಾಧನ ಸಾಮಗ್ರಿಯಾಂ ಭಕ್ತಿರೇವ ಗರೀಯಸಿ ಆಚಾರ್ಯರ ವಾಕ್ಯ. ಮೋಕ್ಷ ಸಾಧನಕ್ಕೆ ಬೇಕಾದ ಸಾಮಗ್ರಿಗಳಲ್ಲಿ ಭಕ್ತಿಯೇ ತುಂಬಾ ಶ್ರೇಷ್ಠವಾದದ್ದು. ಭಜನೆ ಮಾಡಿ, ನಾಮಸ್ಮರಣೆ ಮಾಡಿ. ಸ್ವಯಂ ಶಂಕರಾಚಾರ್ಯರೇ ಶಾರದಾದೇವಿಯನ್ನು ಪೂಜೆ ಮಾಡಿದರು, ಶಾರದೆಯನ್ನು ಪ್ರತಿಷ್ಠೆ ಮಾಡಿದರು, ಮತ್ತು ಅನೇಕ ರೂಪಗಳಲ್ಲಿ ಪಂಚಾಯತನಾದಿಗಳನ್ನು ಮಾಡಿದ್ರು ಅಂತ ಹೇಳ್ತಾರೆ. ಮುಂದಿನವರು ಮಾಡಿದ್ರು, ಅವರೇ ಮಾಡಿದ್ರು. 5 ರೂಪದಲ್ಲಿ ಶಿವ, ಶಕ್ತಿ, ಪಾರ್ವತಿ ಎಲ್ಲ, ಗಣಪತಿ, ಅವರವ್ರ ಮನೆ ದೇವರು ಯಾವುದಿದೆಯೋ ಅದರ ಮಧ್ಯದಲ್ಲಿ ಉಳಿದದ್ದು 4 ಸುತ್ತ ಇಡಿ. ದಯವಿಟ್ಟು ಜಗಳ ಮಾಡಬೇಡಿ. ಬೇಂದ್ರೆ ಹೇಳೋರು ಪಂಚಾಯತ ಅಂದ್ರೆ ಪಂಚಾಯಿತಿ ಮಾಡಿದ್ರಂತ 5 ಜನ ಇಟ್ಟುದೆ. ದಯವಿಟ್ಟು ದೇವರ ಹೆಸರಲ್ಲಿ ಹೊಡೆದಾಡಬೇಡಿ. ಒಂದು ಪಂಚಾಯಿತಿ ಮಾಡಿಕೊಟ್ಟು ಶಂಕರಾಚಾರ್ಯರು. ನೋಡೋದು ತಮಾಷೆಯಾಗಿ ಕಾಣಿಸುತ್ತೆ, ಆದರೆ ಇದು ವ್ಯವಹಾರದಲ್ಲಿ ಎಷ್ಟು ಗ್ರಾಹ್ಯ ನೋಡಿ. ಇವರು ಆಲ್ಸೋ ಎ ಸಿಂಥಸೈಸರ್, ನೋ ಲೆಸ್ ದ್ಯಾನ್ ರಾಮಾನುಜ. ಆದರೆ ಮೆಥಡ್ ಆಫ್ ಸಿಂಥಸಿಸ್ ಬೇರೆ. ಪೂಜಾ ಪದ್ಧತಿನ ಬೇಡ ಅನ್ನಲಿಲ್ಲ, ಇಲ್ಲ ಅನ್ನಲಿಲ್ಲ. ಆದರೆ ಅದೇ ಅಲ್ಲ, ಇದು ನಿನಗೆ ಬೇಕು. ಮ್ಯಾನ್ ಇಸ್ ಇನ್ಕ್ಯೂರಬಲ್. ಯಾಕೆ? ಒಂದು ಆಕಾರ ಎದುರಿಗೆ ಬೇಕಲ್ಲ ಅವನಿಗೆ. ನಿರಾಲಂಬನ ಪೂಜೆ ಮಾಡ್ಕೊ ತಾತ್ಕಾಲಿಕವಾಗಿ. ಜಗಳ ಯಾಕೆಂದ್ರೆ ನೀವು ವಿಷ್ಣು ಅನ್ನೋದು ಎಷ್ಟು ಅನ್ರಿಯಲ್ಲೋ, ಇನ್ನೊಬ್ಬ ಶಿವ ಅನ್ನೋದು ಅಷ್ಟೇ ಅನ್ರಿಯಲ್ಲೋ. ಅನ್ರಿಯಾಲಿಟಿಲಿ ಯಾಕೆ ಜಗಳ ಮಾಡ್ತೀರಿ? ಮೇಲಿನ ಅವಸ್ಥೆಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಆಲ್ಮೋಸ್ಟ್ 7 ಮೆಟ್ಲನ್ನು ಒಂದೊಂದು ಗೆರೆ ಇದ್ದ ಹಾಗೆ, ಒಂದೊಂದು ಮೆಟ್ಲು ಹೆಜ್ಜೆ ಇಟ್ಕೊಂಡು ಹೋದಾಗೆ ಮೇಲೆ ಹೋದಾಗ ಗೊತ್ತಾಗುತ್ತೆ ನಿಮಗೆ. ಆಮೇಲಾದ್ರೂ ಜಗತ್ ನಡೆಯೋ ಸ್ಥಿತಿಗೆ ನೀವು ಕೃಷ್ಣ ಹೇಗೆ ಸ್ವಯಂ ಪರಬ್ರಹ್ಮನಾಗಿಯೂ ನಬುದ್ಧಿ ಭೇದಂ ಜನಯೇ ತಜ್ಞಾನಾಂ ಕರ್ಮಸಂಜ್ಞಾನಾಂ ಜೋಷಯೇ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್ ಗೀತೆಯಲ್ಲಿ ಹೇಳಿದ ಹಾಗೆ ಇತರರಿಗೂ ಬೇಕಾಗುತ್ತೆ. ಇವರು ಶಂಕರಾಚಾರ್ಯ ಇದ್ದಾರೆ, ಅವರು ಸಂಜ್ಞಾವನ್ನ ಮಾಡಿದ್ರಿಂದ ಆಗಬೇಕಾದ್ದೇನು, ಬ್ರಹ್ಮಸ್ವರೂಪ ಆಗಿದ್ದೇನು ತಿಳ್ಕೊಂಡ್ಬಿಟ್ಮೇಲೆ ಯಾಕೆ ಅಂದ್ರೆ ನೀವೇ ಅವರೇ ಮಾಡೋದಿಲ್ಲ, ನಾನು ಯಾಕೆ ಮಾಡ್ತೇನೆ ಬೇಡ ಅಂತಾರೆ ಅವರು. ಅವನು ತಿಳಿಸೋದಕ್ಕೋಸ್ಕರವಾಗಿ ಮಾಡಿ. ಇವತ್ತು ಇಂಟಿಗ್ರೇಟಿವ್ ಹೇಳ್ತಾರೆ. ಇದಿಷ್ಟು ವಾದ ಸರಣಿ ರಾಮಾನುಜರ ಒಪ್ಪಿಗೆ ಇಲ್ಲ. ನಿರ್ಗುಣ ಸಗುಣಕ್ಕೆ ಅವರೇನು ಹೇಳ್ತಾರೆ, ಇದು ದೀಸ್ ಆರ್ ನೆಗೆಟಿವ್ ಅಂಡ್ ಪಾಸಿಟಿವ್ ಡಿಸ್ಕ್ರಿಪ್ಷನ್ಸ್ ಆಫ್ ದಿ ಸೇಮ್ ಥಿಂಗ್. ಒಂದೇ ಅರ್ಥವನ್ನು 2 ಬೇರೆ ಭಾಷೆಯಲ್ಲಿ ಹೇಳಿದಾಗಾಯ್ತು. ಅವನು ಸುಳ್ಳು ಹೇಳೋದಿಲ್ಲ ಅಂದ್ರೆ ಸತ್ಯವಾದಿ ಅಲ್ಲ. ನೋಡಿ, ಸತ್ಯ ಸಂಕಲ್ಪ ಅಂದ್ರೆ ಏನರ್ಥ? ಅವನು ನೆನೆಸಿಕೊಂಡದ್ದು, ಇಚ್ಛೆಪಟ್ಟದ್ದು ಆಗಿಯೇ ಹೋಗ್ತದೆ. ಇದು ಪೊಟೆನ್ಷಿಯಲ್ ಡಿಸ್ಕ್ರಿಪ್ಷನ್ ಆಯಿತು. ಅವನು ಸುಳ್ಳು ಆಡೋದಿಲ್ಲ, ಅವನು ನೆನೆಸಿದ್ದೆಂದೂ ಅರ್ಥ ಆಗೋದಿಲ್ಲ ಅಂತಂದ್ರೆ ಅದು ಇದೇ ಅರ್ಥವೇ. when there is such an easy accommodation available between Saguna and Nirguna, why do you resort to a categorization of Brahman as Saguna order and Nirguna order? ಯಾಕೆ ಎರಡು ಮಾಡ್ತೀರಿ ಅಂತ ಕೇಳ್ತಾರೆ ರಾಮಾನುಜರು. ಅದು ಉಳಿದವರಿಗೆ ಏನಾಗುತ್ತೆ, ಅದ್ವೈತ ಅನುಭವ ಬರದೇ ಇದ್ದಂತಹ ಹೊಳೆ ನರಸಿಂಹಪುರ ಸ್ವಾಮಿಗಳು ಬರೆದಿದ್ದಾರೆ. ಇದನ್ನ ರಾಮಾನುಜಾಚಾರ್ಯರ ವೇದಾರ್ಥ ಸಂಗ್ರಹವನ್ನು ಬಹಳ ಸುಂದರವಾಗಿ ಟ್ರಾನ್ಸ್ಲೇಟ್ ಮಾಡಿ ಶ್ರೀಭಾಷ್ಯ ಜಿಜ್ಞಾಸಾಧಿಕರಣ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಹೊಳೆ ಲಕ್ಷ್ಮೀ ನರಸಿಂಹ ಅಲ್ಲ, ಅವರು ಹಿಂದೆ ಇದ್ದ ಸ್ವಾಮಿಗಳು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಬಹಳ ವೆರಿ ಕ್ಯಾಥೋಲಿಕ್. ಬ್ಯಾಕ್ ಟು ಶಂಕರ ಅಂತ ಒಂದು ಸೀರೀಸ್ ಪುಸ್ತಕ ಎಲ್ಲ ಬರೆದ್ರು. ತಮ್ಮಲ್ಲಿ ಯಾರು ನೋಡಿದ್ದೀರೋ ಅಲ್ಲಿ ಗೊತ್ತಾಗಿಲ್ಲ. ರಾಮಾನುಜ ಸಂಪ್ರದಾಯದಲ್ಲಿ ಅದ್ವೈತ ಗ್ರಂಥಗಳನ್ನು ಭಾಷಾಂತರ ಮಾಡಿದ ಯತಿಗಳು ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು, ಅಣ್ಣ ಮಣ್ಣ ಮಾಡಿದ್ದಾರೆ. ಅದ್ವೈತ ಸಂಪ್ರದಾಯದಲ್ಲಿ ಆಚಾರ್ಯರು ವೇದಾರ್ಥ ಸಂಗ್ರಹ ಬಹಳ ಸುಂದರವಾಗಿ ಮಾಡಿ ಅವರು ಒಂದು ವಾಕ್ಯ ಹೇಳ್ತಾರೆ. ಏನಂದ್ರೆ, ಅದ್ವೈತ ಅನುಭವ ಆಗದೆ ಇರುವ ಅದ್ವೈತ ಸಂಪ್ರದಾಯ ಮಾರ್ಗಾನುಸಾರಿಗಳಲ್ಲಿ ಕೆಲವರಿಗೆ ಅಹಂಕಾರ ಸಂಭವ ಬಂದಾಗ ನಿನ್ ದೇವರು ನನ್ನ ದೇವರು ಅನುಭವವನ್ನು ರೀಚ್ ಮಾಡದೆ ಇದನ್ನು ನಿರಾಕರಣೆ ಮಾಡುವವರಿಗೆ ಅದು ಮದ್ದು ಏನು ಅಂತ ಕೇಳಿದ್ರೆ ಭಕ್ತಿಯೇ ಮದ್ದು ಬರೆದಿದ್ದಾರೆ. ಭಕ್ತಿ ಇಸ್ ಕಾಮನ್ ವ್ಯತ್ಯಾಸ ಏನು ಅಂದ್ರೆ, ರಾಮಾನುಜ ಸಂಪ್ರದಾಯದಲ್ಲಿ ಭಕ್ತಿ ಇಸ್ ಎ ಸ್ಟೇಟ್ ಟು ಬಿ ಅಟೈನ್ಡ್. ಅರ್ಥ ಆಯ್ತು ನೋಡಿ. ಅದು ನಾವು ಏತ್ಕೊತ್ತ ಮನುಷ್ಯನಿಗೆ ಭಕ್ತಿ ಬರೋದಿಲ್ಲ. ಅದು ಚಿತ್ತಶುದ್ಧಿಗೆ ಹೇಳ್ತಾರ ಅಂದ್ರೆ ಚಿತ್ತಶುದ್ಧಿಗೂ ಒಂದು ಸ್ಟೇಜ್ ಇದೆ. ಭಕ್ತಿಯಲ್ಲಿ ಸ್ಟೇಜಸ್ ಇದೆ. 3 ಭಕ್ತಿನೂ ಒಂದು ಭಕ್ತಿಯೇ. ಏನು ಗೊತ್ತಿಲ್ಲದೆ ಒಂದು ಊದಿನ ಕಡ್ಡಿ, ಎಷ್ಟೋ ಜನ ಬೆಳಿಗ್ಗೆ ಎದ್ದು ಸ್ನಾನನೂ ಮಾಡಿದೆ, ಹೊಳೆ ನದಿಗೆ ಹೋಗಿ ಮಲಮೂತ್ರ ವಿಸರ್ಜನೆ ಮಾಡಿ ಕಳ್ಕೊಂಡು ಮುಖ ತೊಳ್ಕೊಂಡು ಒಂದು ಕುಂಕುಮ ಇಟ್ಕೋತಾನೆ. ಒಬ್ಬ ಗೌಡ ಚಡ್ಡಿ ಹಾಕೊಂಡಿರ್ತಾನೆ, ಮಂಡಿದವನು ರೈತ ಹೊಲ ಹೊಡಬೇಕು. ಒಂದು ಹನುಮಂತನ ಫೋಟೋ, ಗಣಪತಿ ಫೋಟೋ ಅಥವಾ ಎಲ್ಲ ಸೇರಿಸಿ ಸಬ್ರುಂಡ ಮಾಡಿ ಲಕ್ಷ್ಮೀ ಸರಸ್ವತಿ ಎಲ್ಲ ಒಂದು ಸೇರಿಸಿ ಎಷ್ಟು ದೇವರಿದ್ರೆ ಅಷ್ಟು ಒಳ್ಳೇದು ಅಂತ ಅವನ ಮನಸ್ಸಿಗೆ ಭಾವನೆ. ಅಷ್ಟೊಂದಿಲ್ಲ ಅಂತ ಅವನ ಪರಿಕಲ್ಪನೆ ಇಲ್ಲ. ಒಂದು ಮೂದಿನ ಕಟ್ಟಿ ಸುಮ್ಮನೆ ಸುತ್ತಾನದು ಮಾಡಿದಷ್ಟು ಭಕ್ತಿ ಹೆಚ್ಚು ಅಂತ. ಹಾಗೆಲ್ಲ ಆ ಸೊಂಡ್ಲಿರೋ ದೇವತೆ ಪೂಜೆ ಮಾಡ್ತೀಯಲ್ಲಯ್ಯ,
ಹೂವಿನ ಮೇಲೆ ಯಾರೋ ನಿಂತ್ಕೊಳ್ತಾರೆ, ನೀ ಲಕ್ಷ್ಮೀ ನಿಲ್ಲಿಸಿಬಿಟ್ಟಿದೆಯಲ್ಲ, ಈ ಪೂಜೆ ಮಾಡ್ತೀಯ ಸ್ವಾಮಿ, ಹಾಗೆಲ್ಲ ಹೇಳಬೇಡಿ, ಅವ್ನ ಮನಸ್ಸು ನೋವಾಗುತ್ತೆ. ಅವನು ತಿಳುವಳಿಕೆ ಅಷ್ಟೇ, ಹೀಗೆ ಮಾಡ್ತಾರೆ. ಅದನ್ನ ಭಕ್ತಿ ಅಲ್ಲ ಅಂತೀರೋ? ಒಬ್ಬ ಬಸ್ ಡ್ರೈವರು ಚಕ್ರಕ್ಕೆ ಹೀಗೆ ಮಾಡ್ತಾನೆ ಪೂಜೆಯನ್ನ, ಭಕ್ತಿ ಅಲ್ಲ ಅಂತೀರೋ? ಆದ್ರೆ ಇದು ಆ ನಂಬಿಕೆ ಸ್ಟೇಜಲ್ಲಿ ಉಳ್ಕೊಂಡಿತು. ರಾಮಾನುಜರು ಹೇಳೋ ಭಕ್ತಿ ಇದಲ್ಲ. ಅದನ್ನು ಹೊಳೆ ನರಸೀಪುರ ಸ್ವಾಮಿಗಳು ಚೆನ್ನಾಗಿ ಬರೆದಿದ್ದಾರೆ. ವೇದಾಂತ ಸಂಪ್ರದಾಯದಲ್ಲಿ ಭಕ್ತಿ ಎನ್ನುವುದು ಜ್ಞಾನಾತ್ಮಕವಾದದ್ದು, ಉಪಾಸನಾತ್ಮಕವಾದದ್ದು, ಉಪನಿಷತ್ತಲ್ಲೇ ಇದು ಪ್ರತಿಪಾದಿತವಾದದ್ದು ಅಂತ ತೋರಿಸಿಕೊಟ್ಟವರಲ್ಲಿ ಮೊದಲಿಗರು ರಾಮಾನುಜರು ಅಂತ ಬರೆದಿದ್ದಾರೆ. ಮಧ್ವ ಸಂಪ್ರದಾಯ ಇದಕ್ಕೆ, ರಾಮಾನುಜ ಸಂಪ್ರದಾಯಕ್ಕೆ ಇದು ವ್ಯತ್ಯಾಸ ಇದೆ. ಈಗ ನೋಡಿ, ಅಂತರಾದಿತ್ಯೇ ಪುರುಷ ಹಿರಣ್ಮಯ, ಸೂರ್ಯನಲ್ಲಿ ಮಧ್ಯ ಕಾಣುವುದು ಬರೀ ಬಿಂಬ ಅಲ್ಲ, ಬಿಂಬದೊಳಗೆ ಕೂತಿರುವ ಶಂಖಚಕ್ರ ಗದಾಸೀನ ಆ ಪರಮಾತ್ಮನನ್ನ ಏಕ ಪ್ರಕಾರದಲ್ಲಿ ಮೆಡಿಟೇಟ್ ಮಾಡುವುದು, ಧ್ಯಾನ ಮಾಡುವುದು ಜ್ಞಾನಾತ್ಮಕವಾದದ್ದು. ಎಕ್ಸ್ಪೀರಿಯನ್ಸ್ ಫಾರ್ ವಿಚ್ ದೇರ್ ಈಸ್ ಅನ್ ಅಕೌಂಟ್ ಆರ್ ಅಕೌಂಟಬಿಲಿಟಿ. ಜ್ಞಾನಪೂರ್ಣವಾದ ಈ ಅನುಭವವನ್ನ, ಅದು ಶ್ರುತಿಗಳ ಮೇಲೆ ಉಂಟಾಗುವ ಜ್ಞಾನದ ಅನುಭವವನ್ನ ಯಾವುದಕ್ಕೆ ಅಪ್ಪರ್ ಲಿಮಿಟ್ ಇಲ್ಲವೋ ಅದಕ್ಕೆ ಅವರು ಭಕ್ತಿ ಅಂತ ಕರೆದು. ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಉಪಾಸನಾ ಕಾಂಡ ಅಂತ 3ನೇ ಅಧ್ಯಾಯ ಇದೆಯಲ್ಲ, ಇದು ಶಂಕರರ ಪ್ರಕಾರ ಏನಾಗುತ್ತೆ, ಚಿತ್ತಶುದ್ಧಿಗೋಸ್ಕರ ಮಾತ್ರ ಹೇಳಿದರು ಅಂತಾಗುತ್ತೆ. ಮೊದಲನೇ 2ನೇ ಅಧ್ಯಾಯದಲ್ಲಿ, 2ನೇದಲ್ಲಿ ಪೂರ್ತಿ ದ್ವೈತ ಪ್ರಪಂಚವೇ. ಸಾಂಖ್ಯ, ಜೈನ, ವೈಶೇಷಿಕ ಈ ಮತಗಳ ನಿರಾಕರಣೆ ಮಾಡ್ತಾರಲ್ಲ, ಶಂಕರಾಚಾರ್ಯರು ಬರೆದಿದ್ದಾರೆ, ಬಹಳ ಜೋರಾಗಿ ಬರೆದಿದ್ದಾರೆ. ಅದು ದ್ವೈತ ಪ್ರಪಂಚಕ್ಕೆ ಹೊರತು ನಿಮಗೆ ಅದ್ವೈತ ಸಾಧನೆ ಉಪಯೋಗ ಬರೋದಿಲ್ಲ. ಮೊದಲನೇದರಲ್ಲಿ ಡಿಸ್ಕ್ರಿಪ್ಷನ್ ಆಫ್ ಬ್ರಹ್ಮನ್, ಇದೆಲ್ಲ ಯಾರಿಗೆ ಸ್ವಾನುಭವ ಇಲ್ಲದೆ ಇದ್ದವರಿಗೆ ಹೇಳಿದ್ದಾರೆ. ಅದರಿಂದ ಅವರಿಗೆ ಮಹಾಜ್ಞಾನಿಗಳಿಗೆ ಉಪಯೋಗ ಬರೋದಿಲ್ಲ 1, 2 ಅಧ್ಯಾಯಗಳು. 3ನೇದು ವಿದೇಹ ಮುಕ್ತಿಯನ್ನು ಬಯಸುವವರಿಗೆ ವೈಶ್ವಾನರ, ದಹರ, ಸದ್ವಿದ್ಯಾದಿಗಳಲ್ಲಿ ಒಂದೊಂದು ಯಾವ್ದಾದ್ರು ರೀತಿಯಲ್ಲಿ ಉಪಾಸನೆ ಮಾಡ್ತಾ ಹೋಗು. ಮೆಡಿಟೇಟಿವ್ ನಾಲೆಡ್ಜ್ ಅಂದ್ರೆ ಇದು ಲೋಯರ್ ಫಾರ್ಮ್ ಆಫ್ ನಾಲೆಡ್ಜ್ ಅಂತಾರೆ. ಸಬ್ಜೆಕ್ಟ್ ಆಬ್ಜೆಕ್ಟ್ ರಿಲೇಷನ್ ಬರುತ್ತೆ ನೋಡಿ ಅಂತಾರೆ ಅವರು. ಉಪಾಸ್ಯ, ಉಪಾಸಕ ಎರಡಾಯ್ತಲ್ಲ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಇದನ್ನು ತ್ರಿಪುಟಿ ಅಂತಾರೆ ಶಂಕರಾಚಾರ್ಯರು. ತ್ರಿಪುಟಿ ಅಂದ್ರೇನು? ಯಾವ ಅನುಭವದಲ್ಲಿ 3 ಭಾಗ ನೋಡ್ತೀರಿ, ಇದು ತ್ರಿಪುಟಿ. ತ್ರಿಪುಟಿ ಇತ್ತು ಅಖಂಡ ಅನುಭವ ಆಗೋದಿಲ್ಲ. ಇದು ಅದ್ವೈತ ಅಲ್ಲ, 1 ಸ್ಟೇಜೋ 2 ಸ್ಟೇಜೋ ಕೆಳಗೆ ಇರುತ್ತೆ ಅಂತಾರವು. ರಾಮಾನುಜರು ಹೇಳ್ತಾರೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಇದ್ರೇನೆ ಎಕ್ಸ್ಪೀರಿಯನ್ಸ್ ಬರ್ತದಯ್ಯ, ಸಬ್ಜೆಕ್ಟ್ ಆಬ್ಜೆಕ್ಟ್ ಇಲ್ಲದೆ ಎಕ್ಸ್ಪೀರಿಯನ್ಸ್ ಅಂತ ಎಲ್ಲಿದೆ ಅಂತ ಕೇಳ್ತಾರೆ ಅವರು. ಇವ್ರು ಹೇಳ್ಬೋದು, ನಿಮಗೆ ಅನುಭವ ಆಗಿಲ್ಲ ಅದಕ್ಕೆ ಹೇಳ್ತೀರಿ. ಇಲ್ಲ, ಅನುಭವ ಒಂದೇ. ಶಂಕರಾಚಾರ್ಯರಿಗಾಗಿರೋ ಅದ್ವೈತ ಅನುಭವವು, ರಾಮಾನುಜರಿಗಾಗಿರೋದು, ಮಧ್ವಾಚಾರ್ಯರಾಗಿರೋದು, ಎಕ್ಸ್ಪೀರಿಯನ್ಸ್ ಈಸ್ ದಿ ಸೇಮ್, ಅನಾಲಿಸಿಸ್ ಈಸ್ ಡಿಫರೆಂಟ್. ಯೋಗಾವಸ್ಥೆಯಲ್ಲಿ ಇವರೆಲ್ಲ ಭಗವಂತನನ್ನು ಅನುಭವಿಸಿದ್ದಾರೆ ಮಹಾಪುರುಷರು. ದಯವಿಟ್ಟು ಯಾರೂ ಸಂಶಯ ಪಡಬೇಡಿ. ಎಷ್ಟು ದೊಡ್ಡ ವ್ಯಕ್ತಿಗಳಿದ್ರು ನಾವು ಸಾಮಾನ್ಯರೇನು ಕೇಳ್ತೇವೆ ಅಂದ್ರೆ, ಜಿಜ್ಞಾಸೆ ಅಂದ್ರೆ ಅನಾಲಿಸಿಸ್ ಮಾಡಬೇಕು. 5 ಗಜ ಬಟ್ಟೆ ತಂದು ಕೊಟ್ಟಿದ್ದೀನಿ, ಸಿಕ್ಕಾಪಟ್ಟೆ ಕಟ್ ಮಾಡಿಬಿಟ್ಟು ಅಲ್ಲ ಅಂದ್ರೆ ನೀವು ಟೇಲರ್ನ, ಅವ್ನು ಕಟ್ ಮಾಡಿದ್ರೆ ರಂಗಿ ಹೊಲಿಯೋಕ್ಕಾಗೋದಿಲ್ಲ ಅಲ್ಲೇ. ದೇವರನ್ನೇ ನಾವು ಬ್ರಹ್ಮಸೂತ್ರಕಾರ, ಯಾರೋ ಮೊನ್ನೆ ಕೇಳಿದ್ರಲ್ಲ, ತಾವು ಕೇಳಿದ್ರೆ ಕಾಣಿದ್ರು. ಬ್ರಹ್ಮಸೂತ್ರ ಅಂದ್ರೆ ದೇವರನ್ನು ಕಟಕಟೆಯಲ್ಲಿ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಲ್ಲಿಸಿ ನೀ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋ ಶಾಸ್ತ್ರ. ಅವ್ರ ಕೊರೋನಲ್ಲಿ ಹೇಳ್ತಾರೆ, ಹೇಳಿ ಬ್ಲಾಸ್ಫೆಮಿ ಅಂತಾರೆ. ಕೊರಾನ್ನಲ್ಲಿ ಅಥವಾ ಬೈಬಲ್ನಲ್ಲಿ ಈ ರೀತಿಯ ಪ್ರಯತ್ನ ಇಲ್ಲ. ಅವನು ಹೇಳ್ದ ನೀವು ಒಪ್ಕೋಬೇಕು, ಶಿರಚ್ಛೇದ ಮಾಡಿಬಿಡ್ತಾರೆ. ನಮ್ಮಲ್ಲಿ ಹಾಗಿಲ್ಲ. ಪರವಸ್ತು ಬ್ರಹ್ಮವಸ್ತು ಇದೆಯೇ, ನೀನು ಇದೆಯೇನೆಯಾ ಅಂತ ಹೇಳಿದ. ಅಥೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಬ್ರಹ್ಮ ಅಂದ್ರೆ ಏನು, ಜಿಜ್ಞಾಸಿವೆ ಅಜಿಜ್ಞಾಸಿವೆ, ಅದು ಇದೆ ಅಂತ ಏನು ಸಾಕ್ಷಿ? ಒಳಗೆ ಆನಂದಮಯ ಅಂತಲ್ಲ, ಮಯ ಅಂದ್ರೆ ಏನು? ಪ್ರತಿಯೊಂದನ್ನು ನೀವು ಒಂದು ಕ್ರಮದಲ್ಲಿ, ಶಾಸ್ತ್ರಾಧಾರಿತ ಕ್ರಮದಲ್ಲಿ ಪ್ರಶ್ನೆ ಮಾಡುವ ಹಕ್ಕು ನಿಮಗುಂಟು. ಅಪ್ರಶ್ನಿತವಾದದ್ದನ್ನು ಒಪ್ಪಿಕೊಳ್ಬೇಡಿ ಅಂತಾರೆ. ಈಗ ಶಾಸ್ತ್ರ ನಿಜ ಆಗಬೇಕಾದ್ರೆ ಸಬ್ಜೆಕ್ಟೇ ಆಬ್ಜೆಕ್ಟೇ ಎಕ್ಸಾಮಿನ್ ಮಾಡಲೇಬೇಕು. ಸಬ್ಜೆಕ್ಟ್ ಆಬ್ಜೆಕ್ಟ್ ಲೆಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಇದಕ್ಕೆ ವ್ಯಾಕರಣದಿಂದ ಎಷ್ಟು ಕೊಡ್ತಾರೆ ರಾಮಾನುಜರು. ಮೀಮಾಂಸಾ ವ್ಯಾಕರಣ ಅವರು ಕೊಡುವಂತಹ ಉದಾಹರಣೆ ನೋಡಿದ್ರೆ ಢಮ್ ಅಂದ್ಬಿಡ್ತೀವಿ ನಾವು. ಅದರ ಮಾಡರ್ನ್ ವರ್ಷನ್ ಅಂತ ಹೇಳ್ತಿದ್ದು, ಪಶ್ಚಿಮದ ತತ್ವಶಾಸ್ತ್ರಜ್ಞರಲ್ಲಿ ಕೆಲವರು ಜಿಜ್ಞಾಸೆಗೆ ಬಂದು ಹಳೆ ಹಿಂದಿನವರು ಮಾಡಿದ ತಪ್ಪುಗಳನ್ನೇ ಹೊಸಗುರು ಮಾಡ್ತಾ ಇದ್ದಾರೆ. ನಾವು ಇದೆಲ್ಲ ಕಂಪೇರ್ ಮಾಡ್ತೀವಿ ವೆಸ್ಟರ್ನ್ ಈಸ್ಟರ್ನ್ ಫಿಲಾಸಫಿ. ಉದಾಹರಣೆ, ಒಂದು ವಾಕ್ಯ, ಒಂದು ಪೇಜ್ ತಗೊಳ್ಳಿ, ಯಾವ್ದಾದ್ರು ಒಂದು ಕನ್ನಡ ಕಾದಂಬರಿ ಓದುವಾಗ ಒಂದು ಪುಟ ಓದ್ತೀರಿ. ಅದರಲ್ಲಿ ಯಾವುದೋ ಒಂದು ಪಾತ್ರದಲ್ಲಿ ಯಾವನೋ ತಾಯಿಗೆ ನಮಸ್ಕಾರ ಮಾಡ್ತಾನೆ, ಅತ್ಯಂತ ಹೃದಯ ಸ್ಪರ್ಶಿಯಾದ ಸನ್ನಿವೇಶ. ಕೌಸಲ್ಯಗೆ ರಾಮಚಂದ್ರ ನಮಸ್ಕಾರ ಮಾಡ್ತಾನೆ, ಸೀತೆ ನಮಸ್ಕಾರ ಮಾಡ್ತಾಳೆ.
ಹೋಗಿ ಬಾ ಅಂತ ಹೃದಯ ಬಿಗಿದು ಬರುವಂತಹ ಅನುಭವವನ್ನು ಕೊಡ್ತದೆ ಆ ಪುಟ ನೀವು ಓದಿದರೆ. ಓದುವಾಗ ನಿಮಗೆ ಇಲ್ಲಿ ಎಷ್ಟು ಶಬ್ದಗಳಿದ್ದವು, ಆ ಶಬ್ದಗಳಲ್ಲಿ ನಾಮಪದ ಯಾವುದು, ಕರ್ತೃಪದ ಯಾವುದು, ಕ್ರಿಯಾಪದ, ಈ ಅನುಭವ ಬರುತ್ತೆ ನೋಡಿ. ಯೋಚನೆ ಮಾಡಿ. ಅಲ್ಲ, ಸೆಂಟೆನ್ಸ್ ಹೋಗುವಾಗ ಸಬ್ಜೆಕ್ಟ್ ಆಬ್ಜೆಕ್ಟ್ ಹೋಗುತ್ತೆ ಅಲ್ಲೋ ಜ್ಞಾನ. ಡಸ್ ದಿ ಮೀನಿಂಗ್ ಮೂವ್ ಫ್ರಮ್ ಸಬ್ಜೆಕ್ಟ್ ಟು ಆಬ್ಜೆಕ್ಟ್ ಆರ್ ಡಸ್ ಇಟ್ ಮೂವ್ ಅಬೌವ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್? ಅಬೌವ್ ಅಂದ್ರೆ ಕ್ಯಾನ್ ಯು ಗೆಟ್ ದಟ್ ಎಕ್ಸ್ಪೀರಿಯನ್ಸ್ ವಿತೌಟ್ ರೀಡಿಂಗ್ ದಟ್ ಪೇಜ್? ಆ ಸಾಪೇಕ್ಷ ನಿರಪೇಕ್ಷವೇ? Without understanding the subject object, we can't ಆ ಎಕ್ಸ್ಪೀರಿಯನ್ಸ್ ಬರೋಲ್ಲ. ಈಗ ರಾಮಾನುಜರು ಹೇಳೋದು ಮಾತು. ಅಲ್ಲಿಗೆ ಹೋಗೋದು. ಈಗ ಮೀನಿಂಗ್ ಅಂದ್ರೆ ಏನು ಅಂತ ಮೀನಿಂಗ್ ಇಸ್ ಗಾಡ್. ಈಗ ವ್ಯಾಕರಣ ಶಾಸ್ತ್ರ ಪ್ರಕಾರ ಶಬ್ದದಿಂದ ಶಬ್ದಕ್ಕೆ ಉತ್ಪತ್ತಿ ಆಗುವ ಅಖಂಡವಾದ ಒಂದು ಅನುಭೂತಿ ಅಂತ ಹೇಳ್ತಿರಲ್ಲ, ಅದು ನಿಮಗೆ ಆ ಪೇಜಲ್ಲಿ ಎಲ್ಲಿದೆ, ಯಾವ ಶಬ್ದದಲ್ಲಿದೆ? ಆ ಟೊಟ್ಯಾಲಿಟಿ ಅನ್ನೋದು ಈಸ್ ಇಟ್ ಸಮಥಿಂಗ್ ಪ್ರೊಡ್ಯೂಸ್ಡ್? ಈಸ್ ಇಟ್ ಎ ಟುಗೆದರ್ನೆಸ್ ಆಫ್ ಆಲ್ ದೋಸ್ ಡಿಫರೆಂಟ್ ಥಿಂಗ್ಸ್? ಇದು ಸಾವಯವೇ ನಿರವಯವೇ? ಈಸ್ ಇಟ್ ಆರ್ಗ್ಯಾನಿಕ್ ಆರ್ ನಾನ್ ಆರ್ಗ್ಯಾನಿಕ್? ಸಾವಯವ ವಿಶಿಷ್ಟಾದ್ವೈತ, ನಿರ್ವಯವ ಅಂದ್ರೆ ಅದ್ವೈತ, ನಿರ್ವಿಶೇಷಾದ್ವೈತ. ಆರ್ಗ್ಯಾನಿಕಲಿ ಒನ್ ಅಂತ ಹೇಳ್ತಾರೆ ರಾಮಾನುಜರು. ಆರ್ಗ್ಯಾನಿಕ್ ಹೇಳಿದ್ರೆ ಭಿನ್ನತೆ ಬರ್ತದೆ ನೋಡಿ. ಅದ್ವೈತ ಅನ್ನುವ ಆ ಪರಮ ಅನುಭವ ಇದು ಗುಣತೋಪಿ ನ ದ್ವಿತೀಯತಾಂ ಸಹತೆ. ಶ್ರೀಭಾಷ ಟೀಕೆ ಮಾಡ್ತಾರೆ. ಪರಮವಸ್ತುವಿಗೆ ಗುಣವಿದೆ ಅಂದ್ರೆ ಗುಣವೆಂಬುದೊಂದು ವಸ್ತು, ಪರಮವಸ್ತು ಒಂದು, ಎರಡಾಯಿತು ದ್ವೈತ ಆಗುತ್ತೆ. ಗುಣವನ್ನು ನಿರಾಕರಣೆ ಮಾಡ್ತಾರೆ ಶಂಕರಾಚಾರ್ಯರು. ಗುಣತೋಪಿ ನ ದ್ವಿತೀಯ. ಹೂವು ಸುಂದರವಾಗಿದೆ ಅಂದ್ರೆ ಇದು ದ್ವೈತವೋ ದ್ವೈತವೋ? ಇದು ದ್ವೈತ ಆಯ್ತು. ಸುಂದರವಾಗಿ ಅದು ಅನುಭವ ಒಂದಾಯ್ತಲ್ಲ ಅಂದ್ರೆ ವಿಶಿಷ್ಟ ಅಂತ ಹೇಳಿ. ವಿಶಿಷ್ಟಾದ್ವೈತದಲ್ಲಿ ದ್ವೈತವೂ ಇದೆ, ಅದ್ವೈತವೂ ಇದೆ, ಎರಡರ ಸಮನ್ವಯವಿದೆ. ಈಗ ಹೂವು ಚೆನ್ನಾಗಿದೆ ಅಂತ ಹೇಳೋದ್ರಲ್ಲಿ ಏನು ಅನುಭವ ಬಂತು? ಇದನ್ನೆಲ್ಲ ಬಿಟ್ಟು ಒಂದು ಹೂವು ಇದೆಯೋ? ಮಾರ್ಧವ, ಪರಿಮಳ, ಮತ್ತೆ ಅದು ಹತ್ತಿರದಲ್ಲಿದ್ರೆ ಇನ್ನೂ ಬಾಯಲ್ಲಿ ಶಬ್ದದಲ್ಲಿ ಹೇಳೋಕ್ಕಾಗದೇ ಇರುವಂತಹ ಅನಿರ್ವಚನೀಯವಾದಂತಹ ಎಷ್ಟೋ ಅನುಭವಗಳು. ಇದೆಲ್ಲದರ ಸಮೇತವಾದದ್ದು ಪುಷ್ಪವೋ, ಇದೆಲ್ಲದರಿಂದ ದೂರವಾದಂತಹ ಪುಷ್ಪ ಅಂತ ಒಂದಿದೆಯೋ ಅನುಭವದಲ್ಲಿ? ಸಮಷ್ಟಿ, ಅದು ವಿಶಿಷ್ಟಾದ್ವೈತ. ಅದು ಶಂಕರಾಚಾರ್ಯರು ಈ ಗುಣಕ್ಕೆ ಯಾತಕ್ಕೆ ಅದು ಅಖಂಡ ಅಂತ ಒಂದು ಅವರ ಅಸಂಪ್ಷನ್ ಏನಿದೆ, ಅದು ದಟ್ ವಿಚ್ ಈಸ್ ಟೋಟಲಿ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಮತ್ತು ಸ್ವಗತ ವಿಗತ ಭೇದಗಳಿಲ್ಲದೆ ಇರುವುದು, ಇದು ಪ್ರೊಮೈಸಸ್ ಇರೋದ್ರಿಂದ ಅದಕ್ಕೆಲ್ಲ ಫಿಟ್ ಮಾಡೋಕೆ ನೋಡ್ತಾರೆ. ಒಂದು ಪ್ರೊಮೈಸ್ ಇಲ್ಲದೆ ಯಾವ ಆಚಾರ್ಯರು ವೇದಾಂತವನ್ನು ಫಿಟ್ ಮಾಡೋ ಪ್ರಯತ್ನ ಮಾಡಿಲ್ಲ. ತಪ್ಪು ಅಂತ ಹೇಳಬೇಡಿ. ಪ್ರತಿಯೊಬ್ಬರದ್ದು ಒಂದು ಗ್ರಹಿಕೆ ಇದೆ, ಆ ಗ್ರಹಿಕೆಯಿಂದ ಫಿಟ್ ಮಾಡೋಕೆ ನೋಡ್ತಾರೆ. ಒಂದು ಹೊರಗೆ ಬರುತ್ತೆ, ಒಂದು ಒಳಗೆ ಬರುತ್ತೆ. ದ್ವೈತದಲ್ಲಿಯೂ ಈ ರೀತಿ ಇದೆ, ಅದ್ವೈತದಲ್ಲಿದೆ, ವಿಶಿಷ್ಟಾದ್ವೈತದಲ್ಲಿಯೂ ಇದೆ. ನಾವು ಮೂರನ್ನು ಪರಸ್ಪರ ಹೋಲಿಸಿಯೇ ಅನುಭವ. ಡಿ ವಿ ಜಿ ಅವರು ಬರೆದಿದ್ದಾರೆ ನೋಡಿ, ಜೀವನ ಧರ್ಮಯೋಗ ಭಗವದ್ಗೀತೆಗೆ, ಬ್ರಹ್ಮಸೂತ್ರ ಭಾಷೆಗೆ. ನಿಮ್ಗದು ಒಂದು ರೀತಿಯಲ್ಲಿ ಸಮನ್ವಯ ಮಾಡೋ ಪ್ರಯತ್ನ. ಅದೇ ಕೊನೆಯಂತೂ ನಾನು ಹೇಳುವುದಿಲ್ಲ, ಇನ್ನೂ ಬೇರೆ ರೀತಿಯಲ್ಲೂ ಮಾಡಬಹುದು ಅಂತ ಕಾಣುತ್ತೆ, ಗೊತ್ತಿಲ್ಲ ಅದು. ಆದ್ದರಿಂದ ಸಗುಣ ನಿರ್ಗುಣ ಸ್ತುತಿಗಳಲ್ಲಿ ರಾಮಾನುಜರು ಎರಡೂ ಒಂದನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳಿದಾಗಿದೆ ಅಂತ ವರ್ಣನೆ ಮಾಡ್ತಾರೆ. ಈಗ ಸ್ವಲ್ಪ ಒಂದು ಟೆಕ್ಸ್ಟ್ ತಗೊಳ್ಳೋಣ, ನಮ್ಮ ಟೈಮ್ ಆಗ್ತಾ ಬಂದು ಇನ್ನೊಂದು 5 ನಿಮಿಷ. ಎಲ್ಲಿ ಹೇಳಿದ್ವು? ಸೋಷ್ಣುತೆ. ಇಲ್ಲಿ ಸ್ವಲ್ಪ ಹೇಳಿ. ಬ್ರಹ್ಮವಿತ್ ಆಪ್ನೋತಿ ಪರಂ ಅಂದು. ಈಗ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಇಲ್ಲಿ ಬನ್ನಿ. ಸತ್ಯ, ಜ್ಞಾನ, ಅನಂತ ಅನ್ನುವುದು ಸತ್ಯಪದ ಶಬ್ದಕ್ಕೆ ನಿರುಪಾಧಿಕ ಸತ್ತ ಅಂತ ಹೇಳಿದೆ. ಬರ್ಕೊಂಡ್ರ? ಜ್ಞಾನ ಶಬ್ದಕ್ಕೆ ನಿತ್ಯ ಅಸಂಕುಚಿತ ಜ್ಞಾನವಾನ್ ಅಂತ ಅರ್ಥ ಮಾಡಿಕೊಳ್ಳಿ. ನಿತ್ಯ ಅಸಂಕುಚಿತ ಜ್ಞಾನವ ಅಂದ್ರೆ ಶಾಶ್ವತವೂ ಸಂಕೋಚರಹಿತವೂ ಆದ ಜ್ಞಾನವನ್ನ ಉಳ್ಳವನು ಏನಾಗಿ ಹೇಳ್ಕೊಳ್ಳಿ. ಜ್ಞಾನ ಶಬ್ದಕ್ಕೆ ಜ್ಞಾನ ಉಳ್ಳ ವಸ್ತು ಅಂತಲೋ, ಜ್ಞಾನವೇ ಆ ಪರಮಾತ್ಮ ಅಂತಲೋ, ಅದು ಒಂದು ಕ್ವಶನ್ ಮಾರ್ಕ್ ಹಾಕೋಬೇಕು. ಸತ್ಯಂ ಅನ್ನುವುದೇ ಬ್ರಹ್ಮವೋ, ಸತ್ಯವೆಂಬ ಲಕ್ಷಣವನ್ನುಳ್ಳದ್ದು ಬ್ರಹ್ಮವೋ? ಇದು ರಾಮಾನುಜ ನಿರ್ವಹಣೆ. ಲಕ್ಷಣವನ್ನಾಗಿ ಉಳ್ಳದ್ದು ಅಂದ್ರೆ ಲಕ್ಷಣ ಅಂತ ಒಂದು ಬತ್ತು, ವಸ್ತು ಅಂತ ಒಂದು ಬತ್ತ, ಎರಡಾಯ್ತಲ್ಲ. ಸತ್ಯವೇ ಬ್ರಹ್ಮಾಂತರವು.
ಸಾಮಾನಾಧಿಕರಣ್ಯ ಆಗೋದಿಲ್ಲ. ಸತ್ಯಂ, ಸತ್ಯ ಪದವು ಸತ್ಯಲೋಕದಲ್ಲಿ ಪರಬ್ರಹ್ಮ ಇದೆ. ಚಿಚ್ಚಿ ಸತ್ಯಲೋಕ ಅಂದ್ರೆ ಮತ್ತೆ ಪುರಾಣದಾಯ್ತು ಬ್ರಹ್ಮ ಇರೋ ಲೋಕ, ಅದಲ್ಲ ಅದು. ಸತ್ಯ ಶಬ್ದಕ್ಕೆ ಇನ್ನೊಂದು ವಸ್ತುವಿನ ಅಪೇಕ್ಷೆ ಮೇಲೆ ನಿಂತಿರೋ ವಸ್ತು ಅಂತ ಹೇಳಬಾರದು ಅನ್ನೋದೇ ಸತ್ಯ ಶಬ್ದಕ್ಕೆ ಅರ್ಥ. ತನ್ನಲ್ಲಿ ತಾನೇ ಸ್ವಯಂ ಪೂರ್ಣವಾದದ್ದು, ಪರಿಪೂರ್ಣವಾದದ್ದು, ತ್ರಿಕಾಲದ ಆಚೆಗೆ ಇರತಕ್ಕದ್ದು. ದೇಶಕಾಲ ಅಂದ್ರೆ ದೇಶಕಾಲ ಅನ್ನೋದು ಡಿಪೆಂಡೆನ್ಸ್ ಆಗಿಬಿಡುತ್ತೆ. ಈಗ ನಾವು ಮಾತಾಡುವಾಗ ಪದೇ ಪದೇ ಗಡಿಯಾರ ನೋಡಬೇಕು, ಇಳಿಯುವಾಗ ಮೆಟ್ಟಗಳನ್ನು ಒಂದೊಂದೇ ನೋಡಬೇಕು, ತಲೆ ಬುರುಡೆ ಹೊಡೆದೋಗ್ಬಿಡುತ್ತಿಲ್ಲ. ಅಂದ್ರೆ ಈ ರೀತಿಯ ಡಿಪೆಂಡೆನ್ಸ್ ಅನ್ನೋದು ಪರಮಾತ್ಮ ವಸ್ತುವಿಗೆ ದೇಶಕಾಲದ ಮೇಲೆ ಅವಲಂಬನೆ ಇಲ್ಲ, ನಿರಾಲಂಬನವಾದ ವಸ್ತು. ಮೊದಲನೇದು ದೇಶಕಾಲ ಅವಚ್ಯುತಿ ಇಲ್ಲ ಅಂತು. ಎರಡನೇದು ಆ ಬ್ರಹ್ಮವಸ್ತುವಿನ ಜ್ಞಾನವೆಂಬುದು ಉತ್ಪಾದಿತವಾದದ್ದಲ್ಲ, ಅದು ನಿತ್ಯವಾದದ್ದು. ಕರ್ಮ ಕ್ಲೇಶಗಳಿಂದ ಸಂಕೋಚ ವಿಕಾಸಕ್ಕೆ ಆಸ್ಪದವಿಲ್ಲದ್ದು. ಈಗ ನಮ್ ಜ್ಞಾನ ಹೇಗಿರುತ್ತೆ ನೋಡಿ. ಸಂಕೋಚ ವಿಕಾಸ ಯಾಕೆ ಬರುತ್ತೆ? ಒಂದು ತುತ್ತು ಊಟ ಹೆಚ್ಚು ಮಾಡಿ ಜ್ಞಾನ ಏನಾಗುತ್ತೆ? ಕಮ್ಮಿ ಆಗುತ್ತೆ. ನಿದ್ರೆ ಅನ್ನೋದಲ್ಲೂ ಜ್ಞಾನ ಹೋಗೇ ಬಿಡ್ತು. ಓದಿದ್ದಷ್ಟು ನೆನಪೇ ಇರೋದಿಲ್ಲ. ಅವತ್ತು ಒದ್ದಾಡಿದೆ ಗುಜರಾತ್ ಚೀಫ್ ಮಿನಿಸ್ಟರ್ ಹೆಸರು ನೆನ್ಪಿಟ್ಕೊಳ್ಳೋದಕ್ಕೆ. 2 ದಿವಸ ಆದ್ಮೇಲೆ ಜ್ಞಾಪಕ ಬಂತು. ಸೋಳಂಕಿ ಎಷ್ಟು ಸೂಕ್ಷ್ಮ ಇದೆ ನೋಡಿ ಬ್ರೈನ್ ಇದು. ಮಾಧವರಾವ್ ಸೋಳಂಕಿ ಪರಂಪರೆಯಿಂದ ಅವರು ಸಿದ್ಧಪುರ್ ಆ ಪ್ರಾಂತದ ದೊರೆಗಳಾಗಿದ್ದವರು. ಸಿಂಧೆ ಇಲ್ಲಿ ಸೋಳಂಕಿ, ನಾನು ಮಹಾರಾಷ್ಟ್ರದವನು ಹೇಳ್ತೇನೆ. ಇವನು ಸೆಂಟ್ ಕಿಟ್ಸ್ ಕೇಸ್ನಲ್ಲಿ ನರಸಿಂಹರಾಯರು ಮಹಾನುಭಾವರು VP ಸಿಂಗ್ ಅನ್ನು ಇಂಪ್ಲಿಕೇಟ್ ಮಾಡೋದಕ್ಕೆ ಒಂದು ಫೋರ್ಜರಿ ಕೇಸ್ ಮಾಡಿ ಇವನನ್ನು ಕಳಿಸಿದ್ರು. ಇವನು ಅವ್ರನ್ನ ನನ್ನನ್ನು ಕಳಿಸಿದ್ದು ಉಂಟು ಅಂತ ಒಪ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಅವನು ಸೆಂಟ್ರಲ್ ಮಿನಿಸ್ಟರ್ ಡಿಸ್ಮಿಸ್ ಆದ. ಅವನ ವಿಚಾರಣೆ ಕಮಿಟಿ ಮೇಲೆ ಬಂದಿದ್ರೆ ನರಸಿಂಹರಾಯರು ಪ್ರೈಮ್ ಮಿನಿಸ್ಟರ್ ಬ್ಯಾಂಕ್ ಯಾವುದು ಅದೇ ಸೆಂಟ್ ಕಿಟ್ಸ್ ಬ್ಯಾಂಕು ಒಂದು ಸಣ್ಣ ತಪ್ಪು ಮಾಡಿದ್ದಕ್ಕೆ ಅವನು ರಾಜಕೀಯದಲ್ಲಿ ಪೂರ್ತಿ ಸಮಾಧಿಯಾಗಿಬಿಟ್ಟ ನೋಡಿ. ಅವನು ಅದು ಹೋಗಿ ಬೇರೆ ಕಡೆ. ಅವನ ಪೂರ್ವಜರು ಆಳ್ತಾ ಇದ್ದ ಜಾಗ ಅದು ಸಿದ್ಧಪುರ್ ಮಾತ್ರಗಾಯ ಕ್ಷೇತ್ರ ನೋಡಿ. ಅದು ನೆನಪು ಬರೋದಕ್ಕೆ ಎಷ್ಟು ಒದ್ದಾಡಿದ್ರು. ಭಗವಂತನಿಗೆ ಈ ರೀತಿ ಮರೆವು ಬರ್ತದೆಯೋ? ಒಬ್ಬರ ಕರ್ಮವನ್ನು ಇನ್ನೊಬ್ಬರಿಗೆ ಹಾಕಿ ಐ ಆಮ್ ಸಾರಿ ಬ್ಯಾಂಕ್ನಲ್ಲಿ ಮಾಡ್ತಾರಲ್ಲ ಅಕೌಂಟ್ಸ್, ಈಗ ಯಾರು ಮಾಡ್ತಾನೆಯೋ? ಯಾವನಿಗಾದ್ರೂ ಅಯ್ಯೋ 15 ವರ್ಷ ಇನ್ಕಮ್ ಟ್ಯಾಕ್ಸ್ ಯಾಕ್ರಿ ಕೊಳ್ಳೆ ಅಂತ ಮರ್ತೇ ಹೋಯ್ತು ಅಂದ್ರು ಒಬ್ರು ಸೆಂಟ್ರಲ್ ಮಿನಿಸ್ಟರ್. ಆ ರೀತಿ ಭ್ರಮೆ, ವಿಪರ್ಯಾಯ, ಸಂದೇಹ, ಈ ಜ್ಞಾನಕ್ಕೆ ಬರುವ ಶತ್ರುಗಳಿದೆಯಲ್ಲ, ಇದು ಏನು ಇಲ್ಲದೆ ಇದ್ದವನು ಜ್ಞಾನಂ, ಸತ್ಯಂ ಜ್ಞಾನಂ ಮತ್ತು ಅನಂತ ಪರಿಚ್ಛೇದರಹಿತ ವಿಕಾರವಿಲ್ಲದೆ ಇದ್ದವನು. ವಿಕಾರ ಅಂದ್ರೇನು? ಇದ್ದದ್ದು ಇದ್ದ ರೀತಿಯಲ್ಲೇ ಇಲ್ಲದೆ ಇರುವುದು ವಿಕಾರ. ಅದು ಒಳ್ಳೇದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಚೆನ್ನಾಗಿ ಕಾಣಿಸದೇ ಇದ್ದವರಿಗೆ ಈ ಮೇಕಪ್ ಅಂತ ಒಂದು ಮಾಡ್ತಾರೆ ನೋಡಿ. ಈ ಮೇಕಪ್ ಎಲ್ಲ ಮಾಡಿ ಅವ್ರನ್ನ ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ಭ್ರಮೆಯಿಂದ ಕರ್ಕೊಂಡ್ಬರ್ತಾರೆ. ನೋಡೋರ್ಗೆ ಏನ್ ಕಾಣಿಸ್ತೆ ಅಂದ್ರೆ ಅಯ್ಯೋ ಮೊದಲಿಗಿಂತ ಇನ್ನಷ್ಟು ಒಂದು ಇತಿಹಾಸ ನೋಡಿ ಪರಮಾಶ್ಚರ್ಯವಾಗತ್ತಪ್ಪ. ಈ ಜನ್ಮಾಂತರ ಸಂಸ್ಕಾರ ಅದು. ಇವಳು ಕೈಕೇಯಿ ಒಡವೆಗಳನ್ನೆಲ್ಲ ಕೊಟ್ಲು ಮಂಥರೆಗೆ. ನಿನ್ನ ಉಪಾಯ ಸಿದ್ಧಿಯಾಗಿ ರಾಮ ಕಾಡಿಗೆ ಹೋಗುವಾಗಾದ್ರೆ ನನಗೆ ಬೇಕಾದಷ್ಟು ಒಡವೆ ವಸ್ತುಗಳನ್ನು ಕೊಡ್ತೇನೆ, ನಿನ್ನ ಬೆನ್ನಲ್ಲಿ ಗೂನು ಡುಬ್ಬಿದೆಯಲ್ಲ ಅದಕ್ಕೊಂದು ಚಿನ್ನದ ಹೊದ್ದಿಕೆ ಮಾಡಿಸ್ಕೊಡ್ತೇನೆ ಅಂತ ಹೇಳಿ ವಾಲ್ಮೀಕಿ ಬರ್ತಿದ್ದಾರೆ ಪಾಪ. ಅದು ಮಾಡಿಸ್ಕೊಟ್ಲು ಬಿಟ್ಲು. ಇವಳು ಒಡವೆಗಳು ಎಲ್ಲ ಹೇಳ್ಕೊಂಡು ಕೂತಿದ್ದಾಳೆ ಒಂದು ಜಗುಲಾಲ್ ಮಂಟಪದಲ್ಲಿ. ಯಾರೋ ಹೇಳ್ಬಿಟ್ರು ಇವಳೇ ರಾಮನ ವನವಾಸಕ್ಕೆ ಕಾರಣವಾದವಳು ನೋಡೋ ಅಂತ ಶತ್ರುಘ್ನಿಗೆ. ಶತ್ರುರಾವಣ ಎದ್ದಳದಳದ ಹೇಳ್ಕೊಂಡ್ ಬಂದ ಭರತನಿಗೆ ಕೂಸರಿ ಕೊಂಡು ಹಾಕಿಬಿಡ್ತೇನೆ. ಅವಳು ಹ್ಯಾಕ್ ಕೂತಿದ್ದಂದ್ರೆ ರಜ್ಜು ಬದ್ಧೇವ ವಾನರಿ ಅಂತ ವಾಲ್ಮೀಕಿ ಹೇಳ್ತಾರೆ. ಕೈಕೇಯಿ ಸೈಜಿಗೆ ಮಾಡಿಸಿದ ಆಭರಣ ಇವಳಿಗೆ ಹಾಕಿದ್ರೆ ಹಗ್ಗಗಳಿಂದ ಕಟ್ಟಲ್ಪಟ್ಟ ಹೆಣ್ಣು ಕೋತಿ ಹಾಕಿ ಕಾಣಿಸ್ತಾ ಇದ್ರು ಅಂತ. ಎಷ್ಟು ಸಟಲ್ ಹ್ಯೂಮನ್ ನೋಡಿ ಇದು. ಒಡವೆ ಹಾಕೊಳ್ಳೋ ತಪ್ಪೇನು? ಒಡವೆ ಹಾಕೊಳ್ಳೋ ಉದ್ದೇಶ ಭೂಷಣದಿಂದ ಏನಾಗಬೇಕು? ಚೆನ್ನಾಗಿ ಕಾಣಿಸ್ಬೇಕು. ಅದಕ್ಕೆ ಬದಲಾಗಿ ಭಯಂಕರವಾಗಿ ಕಾಣಿಸ್ತಾ ಇದ್ದಲ್ಲ. ಭೂಷಿತೋಪಿ ಭಯಂಕರ. ರಾವಣನಿಗೂ ಇದೇ ವರ್ಣನೆ ಹೇಳ್ತಾರೆ. ಅಂದ್ರೇನು? ಇದು ವಿಕಾರವೇ ರೂಪದಲ್ಲಿ. ನಾವು ಒಂದಕ್ಕೆ ಆವಿಷ್ಕಾರ, ಒಂದಕ್ಕೆ ವಿಕಾರ, ಒಂದಕ್ಕೆ ಪರಿಷ್ಕಾರ, ಉಪಸರ್ಗದಲ್ಲಿ ಚೇಷ್ಟೆ ಮಾಡಿಬಿಡ್ತೇವೆ. ಪರಿಷ್ಕಾರ ಮಾಡೋದಂದ್ರೆ ಇಂಪ್ರೂವ್ಮೆಂಟ್ ಮಾಡೋದು.
ಆವಿಷ್ಕಾರ ಮಾಡೋದಂದ್ರೆ ಇವಾಲ್ವ್ ಮಾಡೋದು, ವಿಕಾರ ಮಾಡುವುದಂದ್ರೆ ಇದ್ದದನ್ನು ರೂಪ ಕೆಡಿಸಿ ಇನ್ನೊಂದು ರೂಪ ಮಾಡುವುದು. ಮೂಲಾರ್ಥದಲ್ಲಿ ಎಲ್ಲ ವಿಕಾರವೇ ಇವೆಲ್ಲ. ಇದಿಲ್ಲದೆ ಇದ್ದವನು ಪರಮಾತ್ಮ. ಮತ್ತೆ ದೇವಸ್ಥಾನಗಳಲ್ಲಿ ಹಾಕ್ತೇವಲ್ಲ ಒಡವೆ ವಸ್ತುಗಳನ್ನ, ನಿಮ್ ತೃಪ್ತಿಗೆ ಹಾಕ್ಕೋತೀರಿ. ನೀವು ಹಾಕದೆ ಇದ್ರೆ ಅವನ ಕೇಳ್ತಾನೇನು? ಸಾಲಗ್ರಾಮ ದೇವರಿಗೆ ಯಾವ ಒಡವೆ ಮಾಡಿಸ್ತೀರಿ? ಅಂತರ್ಯಾಮಿ ಆಗಿದ್ದಾನಲ್ಲ ಅವನಿಗೆ ಏನು ಒಡವೆ ಮಾಡಿಸ್ತೀರಿ? ಯಾವ ವಸ್ತ್ರ ಸಮರ್ಪಣೆ ಮಾಡ್ತೀರಿ? ಸೂರ್ಯಮಂಡಲದಲ್ಲಿ ಕಾಣಿಸ್ತಾನಲ್ಲ ಅವನಿಗೆ ಒಡವೆ ಕೊಡ್ತೀರಿ, ವಸ್ತ್ರ ಕೊಡ್ತೀರಿ? ನಿಮ್ಮ ಒಡವೆ ವಸ್ತ್ರ ಸಾಪೇಕ್ಷ ಅಲ್ಲ ಅವು. ಆದ್ರಿಂದ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ನೌ ಈಸ್ ದಿಸ್ ಎ ಡೆಫಿನೆಟಿವ್ ಸೆಂಟೆನ್ಸ್ ಆರ್ ನೋ? ಬ್ರಹ್ಮ ನಿರೂಪಕ ವಾಕ್ಯವೇ ಅಲ್ಲವೇ? ನಿರೂಪಕ ಅನ್ನೋದು ರಾಮಾನುಜರ ಮತ. ಸತ್ಯಂ ಜ್ಞಾನ ಇದು ಯಾದವ ಪ್ರಕಾಶರ ಹತ್ರ ಪಾಠ ಕೇಳ್ತಿದ್ರು ಗುರುಗಳು. ಅವರಿಗೆ ಇವರಿಗೆ ವ್ಯತ್ಯಾಸ ಬಂತು. ಯಾದವ ಪ್ರಕಾಶರು ಪರಿಪೂರ್ಣವಾಗಿ ಶಂಕರ ಭಾಷ್ಯವನ್ನು ಒಪ್ಪಿಕೊಂಡು ಹೇಳೋವರಲ್ಲ, ಅದನ್ನು ಬಿಡೋರು ಅಲ್ಲ. ಇದೊಂದು ಯಾವುದೋ ಒಂದು ಹೊಸ ಭೇದವಾದ ಅಂತ ಹೇಳಿ ಈ ಸೃಷ್ಟಿ ಹೇಗಾಯಿತು ಅನ್ನುವ ಪ್ರಕರಣಕ್ಕೆ ಅವರೊಂದು ಬೇರೆ ರೀತಿಯ ಅರ್ಥಗಳನ್ನು ಕೊಟ್ಟು ಏನೋ ಮಾಡ್ತಿದ್ರು. ಅವರಿಗೆ ಅಭಿಪ್ರಾಯ ಭೇದ ಉಂಟಾಯಿತು. ಅಲ್ಲಿ ನಾಳೆ ಪಾಠಕ್ಕೆ ಬರಬೇಡ ಅಂದ್ರು. ನಿನಗೆ ಅರ್ಥ ಚೆನ್ನಾಗಿ ಗೊತ್ತಿದ್ದು ನೀನೇ ಮಾಡಿಕೊಂಡ್ರು. ಮುಂದೆಲ್ಲ ಬೇರೆ ಕಡೆ ಹೋಗಿರ್ಲಿ. ಇದು ಅವರಿಗೆ ಇದು ಜಿಜ್ಞಾಸೆ ಬಂದ ಜಾಗ. ಇದು ಸತ್ಯ ಜ್ಞಾನ ಅನಂತ ಅನ್ನುವುದೇ ಬ್ರಹ್ಮವಸ್ತುವೋ? ಸತ್ಯವೆಂತ ಒಂದು ಪದಾರ್ಥವಿದೆಯೋ? ಅದೇ ಬ್ರಹ್ಮವಸ್ತು. ಹಾಗಿದ್ರೆ ಸತ್ಯ ಅಂದ್ರೆ ಏನು ಅಂದ್ರೆ ಆಗಲೇ ಹೇಳಿದ್ರಲ್ಲ, ಸಹಜವಾಗಿರುವ ಆ ಸುಷುಪ್ತಿಯ ಅನುಭವದಲ್ಲಿ ತನಗೆ ತಾನೇ ಅನುಭವವಾಗಿರ್ತಕ್ಕ ವಸ್ತು ಅದೇ ಸತ್ಯ ಸ್ವರೂಪ. ಸ್ವರೂಪ ಅಂದ್ರೆ ಅದನ್ನು ಅವರು ಸತ್ಯ ಜ್ಞಾನ ಅನಂತ ಅನ್ನುವುದು ಸ್ವರೂಪ ನಿರೂಪಕವೇ ಹೊರತು ಲಕ್ಷಣ ಅಂತ ಹೇಳಬಾರದು. ಒಂದು ಮತ್ತೆ ಲಕ್ಷಣ ಅಂತ ಹೇಳಿಯೇ ತೀರಬೇಕು ಅಂತ ನೀವು ಹಠ ಮಾಡಿದ್ರೆ ಶಂಕರಾಚಾರ್ಯರು ಇದನ್ನು ತಟಸ್ಥ ಲಕ್ಷಣ ಅಂತ ಇಟ್ಕೊಳ್ಬೇಕಾದ್ರೆ ಎಂದು ಅವತ್ತು ಹೇಳಿದ್ನಲ್ಲ, ಕಾಗೆ ಕೂತಿರೋ ಮನೆ ದೇವದತ್ತನ ಮನೆ. ಅದು ವಿತ್ ರೆಫರೆನ್ಸ್ ಟು ಸಮಥಿಂಗ್ ಹೇಳಿದ್ರೆ ತಿಳಿಯುವುದೇ ಇಲ್ಲ ಅನ್ನೋದು ನಿಮ್ಮ ಅವಸ್ಥೆ ಇದ್ರೆ ಹೇಳ್ಕೊಳ್ಳಿ. ತಟಸ್ಥ ಲಕ್ಷಣ ಅಂದ್ರೆ ಏನು? ಆಕ್ಸಿಡೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಪರ್ಮನೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿಬಿಡಿ, ಅದ್ವೈತ ಹೋಗ್ಬಿಡುತ್ತೆ. ಆಯಾ ಆ ಕಾಲದಲ್ಲಿ ನಿಮಗದು ಗ್ರಹಣಕ್ಕೆ ಬೇಕು, ಆ ಅರ್ಥದಲ್ಲಿ ಇಟ್ಟುಕೊಳ್ಳಿ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಸ್ವಲ್ಪ ಮುಂದೆ ಹೋಗೋಣ. ಎಲ್ಲಿದೆ ವಸ್ತು? ಈ ಸತ್ಯ ಜ್ಞಾನ ಅನಂತವನ್ನ ಸ್ವರೂಪವನ್ನಾಗಿ ಉಳ್ಳ ವಸ್ತು ಎಲ್ಲಿದೆ ಅಂದ್ರೆ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಇದು ನಿಹಿತಂ ಗುಹಾಯ, ನಿಮ್ಮ ಹೃದಯ ಗುಹೆಯಲ್ಲಿ ಇಡಲ್ಪಟ್ಟಿದೆ. ನಿಹಿತಂ ಅಂದ್ರು. ಈ ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಮತ್ತು ವ್ಯಾಕರಣವಂತಿಲ್ಲಿ. ನಿಹಿತಂ ಅಂದ್ರೆ ಇಡಲ್ಪಟ್ಟದ್ದು ಅಂದ್ರೆ ಇಟ್ಟವ್ರು ಯಾರು? ಇದೆ ಅಂತ ಹೇಳಲಿಲ್ಲ. ನಿಹಿತಂ ಅಂದ್ರು ಇಡಲ್ಪಟ್ಟಿದೆ ಅಂತಿದೆ. ಹೃದಯ ಗುಹೆಯಲ್ಲಿ ಅದು ಪರಮೇ ವ್ಯೋಮನ್, ಕೈ ಕಾಲು ಕಣ್ಣಿಗೆ ಎಟಕದೇ ಇರೋ ಜಾಗದಲ್ಲಿ, ಬಾಹ್ಯ ಇಂದ್ರಿಯಗಳು ಮುಟ್ಟದೇ ಇರೋ ಜಾಗದಲ್ಲಿ ಅದು ಇಡಲ್ಪಟ್ಟಿದೆ. ಅವನೇ ಇಟ್ಟಿದ್ದಾನೆ ಅಂತ ಅರ್ಥ ಹಾಕೋಬೇಕು. ಈಗ ಇಟ್ಟಿದ್ದಾನೆ ಅನ್ನೋದು ದ್ವೈತ ಪ್ರಪಂಚದಲ್ಲಿ ಬಂತೋ ಮೇಲ್ ಬಂತೋ? ಸೃಷ್ಟಿ ಪ್ರಕರಣದಲ್ಲಿ ಹೇಳ್ಬೇಕು ಇದನ್ನ. ಸೃಷ್ಟಿ ಪ್ರಕರಣ ದ್ವೈತ ಪ್ರಪಂಚ. ಸೃಷ್ಟಿ ಅನ್ನೋದು ವಸ್ತುತಃ ನಡೆದಿದೆಯೇ ನಡೆದಿಲ್ಲವೇ? ನಡೆದಿದೆ ಅಂದ್ರೆ ದ್ವೈತ ಪ್ರಪಂಚ, ನಡೆದಿಲ್ಲ ಅಂದ್ರೆ ಅದ್ವೈತ ಪ್ರಪಂಚ. ನಡೆದಿಲ್ಲ ಅಂತ ಹೇಗೆ ಹೇಳ್ತೀರಿ? ಹಗ್ಗವು ಹಾವಾಯಿತು, ಅದು ಕಾರಣ, ಇದು ಸೃಷ್ಟಿ ಆಯ್ತಾ ನೋಡಿ. ಹಗ್ಗವು ಹಾವಾಯಿತು ಅನ್ನೋದು ಸೃಷ್ಟಿ ಆಗಿದೆಯಾಗಿಲ್ವೇ? ನಿಮ್ಮ ಮಟ್ಟಿಗೆ ಭಯ ಭ್ರಾಂತಿ ಡಬ ಡಬ ಎದೆ ಹೊಡೆಯೋ ತನಕ ಹಗ್ಗದಲ್ಲಿ ಹಾವು ಸೃಷ್ಟಿಯಾಗಿದೆ. ನಿಮಗೆ ಜ್ಞಾನೋದಯ ಆದ ಕಾಲದಲ್ಲಿ. ಆದ್ರಿಂದ ಜಗತ್ತು ಬ್ರಹ್ಮರೂಪ, ಬ್ರಹ್ಮ ಸದ್ರೂಪವೇ ಹೊರತು ಅಂದ್ರೆ ನಾನು ಅವನು ಇವನು ಅದೆಲ್ಲವನ್ನ ನೀವು ಬ್ರಹ್ಮ ಸ್ವರೂಪದಲ್ಲಿ ಕಾಣುವ ಅದ್ವೈತಾವಸ್ಥೆಗೆ ಮುಟ್ಟಿದ್ರೆ ಆವಾಗ ಜಗತ್ತನ್ನುವುದಿಲ್ಲ, ಈ ಮಾಯೆ ಕಳಚಿ ಬೀಳ್ತದೆ. ಇದನ್ನು ಹೇಳ್ತಾರೆ ಶಂಕರಾಚಾರ್ಯರು. ಅದು ಒಂದು ಎತ್ತರಕ್ಕೆ ಏರಬೇಕು. ಆ ಎತ್ತರದಲ್ಲಿ ಇಲ್ಲದೆ ಕೆಳಗೆ ಕೂತ್ಕೊಂಡು ಎಲ್ರಿ ಇರ್ತಕ್ಕ ಅಲ್ಲಿರೋ ತನಕ ಅದು ಇರೋದೇ. ಅದು ನೀವು ಎತ್ತರಕ್ಕೆ ಏರಿದ್ರೆ ಅದು ಇದು ಸೃಷ್ಟಿ ಅನ್ನೋದು ರಜ್ಜು ಸರ್ಪನ್ಯಾಯವನ್ನೇ ಪದೇ ಪದೇ ಹೇಳ್ತಾರೆ ಶಂಕರಾಚಾರ್ಯರು. ಅವರ ಗುರುಗಳ ಗುರುಗಳು ಯಾರು? ಗೌಡಪಾದಾಚಾರ್ಯರು ಈ ಉದಾಹರಣೆ ಕೊಡೋದಿಲ್ಲ. ಅವರು ನಿಷ್ಪ್ರಪಂಚವಾದ ಅಂತ, ಇವರು ಅಧ್ಯಾಸವಾದ ಅಂತಾರೆ, ಅವರು ನಿಷ್ಪ್ರಪಂಚವಾದ. ಯಾವುದು ಉದಾಹರಣೆ? ಒಂದು ಬೆಂಕಿ ಕೊಳ್ಳಿ, ಅಲಾತ ಶಾಂತಿ ಪ್ರಕರಣ ಅಂತಲೇ ಗೌಡಪಾದಕಾರಿಕೆಯಲ್ಲಿ ಮಾಂಡೂಕ್ಯ ಉಪನಿಷತ್ತಿನ ಮೇಲೆ ಒಂದು ಟಾಪಿಕ್ ಇದೆ. ಅದರಲ್ಲಿ ಒಂದು ಬೆಂಕಿ ಕೊಳ್ಳಿ ಸರ್ಕಸ್ ಮಾಡ್ತಾರೆ ನೋಡಿ, ಅದನ್ನ ತುಂಬಾ ರಭಸದಿಂದ ಒಂದು ಆಕಾರದಲ್ಲಿ ಸುತ್ತಿದ್ರೆ
ಏನ್ ಕಾಣಿಸುತ್ತೆ ನಿಮಗೆ? ಒಂದು ಬೆಂಕಿ ಚಕ್ರ, ಅದಕ್ಕೆ ಅಲಾತ ಚಕ್ರ ಅಂತಾರೆ. ಅಲಾತ ಅಂದ್ರೆ ಕೊಳ್ಳಿ. ಅಲಾತ ಚಕ್ರ ಕಾಣಿಸುತ್ತೆ. ಅದು ಎಲ್ಲಿ ತನಕ ಕಾಣಿಸುತ್ತೆ? ಸುತ್ತುವ ತನಕ ಕಾಣಿಸುತ್ತೆ. ಸುತ್ತೋದು ನಿಂತ ಮೇಲೆ ಓ ಒಂದೇ ಇದು ಕೊಳ್ಳಿ, ಇದು ಸುಮ್ಮನೆ ಚಕ್ರ ಅಂತ ಕಾಣಿಸುತ್ತೆ ಅನ್ನೋ ಜ್ಞಾನೋದಯ ಆದ ಹಾಗೆ ಈ ಜಗತ್ತಿನಲ್ಲಿ ನೀವು ದ್ವೈತ ಪ್ರಪಂಚದಲ್ಲಿರೋ ತನಕ, ಬ್ರಹ್ಮಜ್ಞಾನೋದಯ ಆಗೋ ತನಕ ಭಿನ್ನವಾಗಿ ಕಾಣಿಸುತ್ತೆ. ನಾನು ಅದಲ್ಲ 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 ಅನ್ಕೊಳ್ತೀರಿ. ಆದ್ರಿಂದ ಜಗತ್ತು ಬ್ರಹ್ಮದ ಆಕಾರ, ಬ್ರಹ್ಮವೇ ಜಗತ್ತು, ಜಗತ್ತೇ ಬ್ರಹ್ಮ. ಅರ್ಥವಾಯ್ತೆ? ನಿನ್ನೆ ವಿಷ್ಣು ಸಹಸ್ರನಾಮ ನೀವು ಹೇಳಿದಿರಿ. ಅಲ್ಲಿ ಒಂದು ವಾಕ್ಯ, 2 ಪಾಠ ಇದೆ, ಅದಕ್ಕೋಸ್ಕರ ಹೇಳಿದೆ ಅದನ್ನು ನಾನು. ಯಾವುದು? ವಿಶ್ವಾಧಾರಂ ಗಗನ ಸದೃಶಂ ಹೇಳ್ತಿರೋ, ವಿಶ್ವಾಕಾರಂ ಹೇಳ್ತಿರೋ? ವಿಶ್ವಾಕಾರಂ ಅನ್ನೋದು ಅದ್ವೈತ ಪಾಠ. ವಿಶ್ವಾಧಾರಂ ವಿಶಿಷ್ಟಾದ್ವೈತ ಪಾಠ. ನೋಡಿ, ವಿಶ್ವದ ಆಕಾರದಲ್ಲಿ ದೇವರಿದ್ದಾನೆ. ಮೊದಲನೇ ಶಬ್ದ ವಿಶ್ವಂ ವಿಷ್ಣು, ವಿಶ್ವಲ್ರು ವ್ಯಾಪ್ತವು. ವಿಶ್ವ ಶಬ್ದಕ್ಕೆ, ವಿಷ್ಣು ಶಬ್ದಕ್ಕೆ, ವಿಶ್ವ ಶಬ್ದಕ್ಕೆ ಮೂಲ ಒಂದೇ, ವ್ಯಾಪಕನಾಗಿರುವವನು ಅಂತ ಅರ್ಥ. ಅಥವಾ ಜಗತ್ತು ಮತ್ತು ಬ್ರಹ್ಮವಸ್ತು ಸಂಬಂಧವನ್ನು ಹೇಳಬೇಕಾದ್ರೆ ಇದು 2 ವಸ್ತು ಅಲ್ಲ, ಇರುವುದೇ ಒಂದು. ವಿಶ್ವರೂಪದಲ್ಲಿ ಕಾಣಿಸುತ್ತೆ ನಿಮಗೆ. ಯಾವಾಗ ಕಾಣಿಸುತ್ತೆ? ನೀವು ಅದನ್ನು ರಿಯಲೈಸ್ ಮಾಡಿಕೊಂಡಿರುವಾಗ. ರಿಯಲೈಸ್ ಮಾಡೋದಂದ್ರೆ ಏನು? ಆ ಅರ್ಥ ಅಲ್ಲ, ಅದು ರಿಯಲ್ ಇರುವುದು. ಇರುವ ರಿಯಲ್ ಅನ್ನ ನೀವು ಅನುಭವದಲ್ಲಿ ತಂದುಕೊಳ್ಳುವುದಕ್ಕೆ ರಿಯಲೈಸೇಷನ್ ಅಂತಾರೆ. ಈಗ ಗಾಡ್ ಅಟೈನ್ಮೆಂಟ್ ಅಂತಿರೋ, ಗಾಡ್ ರಿಯಲೈಸೇಷನ್ ಅಂತಿರೋ? ಗಾಡ್ ರಿಯಲೈಸೇಷನ್ ಅದ್ವೈತ ಪರಿಭಾಷೆ. ಯು ಡೋಂಟ್ ಹ್ಯಾವ್ ಟು ಮೇಕ್ ಗಾಡ್, ದೇವರಿದ್ದಾನೆ. ಗಾಡ್ ಅಟೈನ್ಮೆಂಟ್ ಅನ್ನುವುದು ಇದು ವಿಶಿಷ್ಟ ಅದ್ವೈತ ಪರಿಭಾಷೆ. ಯು ಹ್ಯಾವ್ ಟು ಗೋ ಟು ಹಿಮ್, ಯು ಹ್ಯಾವ್ ಟು ರೀಚ್ ಹಿಮ್ ಅಂತ ಹೇಳ್ತೇವೆ. ದೇರ್ ಇಸ್ ನೋ ರೀಚಿಂಗ್, ಗೋಯಿಂಗ್. ಇಲ್ಲೇ ಇದ್ದಾನೆ, ನೀವು ಅದನ್ನು ತಿಳ್ಕೊಳ್ಳಿಲ್ಲ. ತಿಳ್ಕೊಳ್ಳೋದನ್ನ ಅಜ್ಞಾನ ಅಂದ್ಬಿಟ್ಟು ತಿಳ್ಕೊಂಡ್ಬಿಟ್ರೆ ಇಲ್ಲಿ ಆಯಿತು. ದೇರ್ ಇಸ್ ನೋ ಆಕ್ಚುಯಲ್ ಮೂವ್ಮೆಂಟ್ ಆರ್ ಗೋಯಿಂಗ್ ಅಂತಾರೆ. ಎಷ್ಟು ಸೂಕ್ಷ್ಮ ನೋಡಿ ಪರಿಭಾಷೆ. ಆದ್ರಿಂದ ಅದು ಹೃದಯದಲ್ಲಿಯೇ ಇದೆ, ಅದು ಪರಮಾಕಾಶದಲ್ಲಿದೆ. ಅದನ್ನ ಯಾವನು ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ, ಆ 2 ವಾಕ್ಯಗಳನ್ನ ರಾಮಾನುಜರು ಒಂದಾಗಿ ಪರಿಗ್ರಹಿಸ್ತಾರೆ. ಇಲ್ಲಿ ಹೆಜ್ಜೆ ಹೆಜ್ಜೆಗೆ ನಮಗೆ ಮುಂದಕ್ಕೆ ಹೋಗೋದು ಬಿಡೋದಿಲ್ಲ, ಜಿಜ್ಞಾಸೆ ಬಹಳ ಬರುತ್ತೆ ಇಲ್ಲಿ. ಸಹ ಅಂದ್ರೆ ಯಾರು? ಇದು ಕರ್ತೃಪದ ಬಿಟ್ಬಿಟ್ರಲ್ಲ ಸ್ವಾಮಿ. ಹಿಂದಿನ ವಾಕ್ಯ ನೋಡಿ, ಯಾರು? ಯೋ ವೇದನಿಹಿ ತಂಗುಹಾಯ. ಅಲ್ಲಿ ಯಹ ಅಂದ್ರಲ್ಲ, ಉಪಾಸಕ. ಪುನರಪಿ ಆ ಯಹ ಅನ್ನೋನು ಯಾರು ಹೇಳಿ? ಹಿಂದೇನು ಹೇಳ್ತಾರೆ ನೋಡಿ, ಬ್ರಹ್ಮವಿತೆ. ಇನ್ನು ಹಿಂದಿನ ವಾಕ್ಯ ಹೋಗಿ, ಬ್ರಹ್ಮವಿತೆ. ಪರಮಾತ್ಮನನ್ನು ಯಾವನು ತಿಳ್ಕೊಂಡಿದ್ದಾನೆಯೋ ಅಂದ್ರೆ ವೇದವಾಕ್ಯ ಗ್ರಹಣ ಪೂರ್ವಕವಾಗಿ ಅವನು ಮುಂದೆ ದೇವರನ್ನು ಹೊಂದುತ್ತಾನೆ. ಅವನೇ ಯೋ ವೇದ ನೀತಂ ಗುಹಾಯ, ಮದೆಲ್ಲಿದೆ? ಹೃದಯ ಗುಹೆಯಲ್ಲಿದೆ ಅಂತ ಅವನು ತಿಳ್ಕೊಂಡಿದ್ದಾನೆಯೋ ಸಹ ಅಂದ್ರೆ ಬ್ರಹ್ಮವಿದ್ಯಾಧಿಕಾರಿಯು ಇಲ್ಲಿವರೆಗೆ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಕೇವಲ ಶಬ್ದವಿದ್ಯಾಗ್ರಹಣದಲ್ಲಿರುವವನು. ಇವನಿಗೆ ಫಲ ಏನು? ಅಶ್ನುತೆ. ಕಿಮಶ್ನುತೆ? ಸರ್ವಾನ್ ಕಾಮಾನ್. ಆ ಕಾಮಗಳಿಂದ ಏನರ್ಥ? ಇಲ್ಲಿ ಬ್ರಹ್ಮಪ್ರಾಪ್ತಿ ಆದ್ರೆ 5 ರೂಪಾಯಿ ಸಿಕ್ಕತ್ತೆ, 10 ರೂಪಾಯಿ. ಆರ್ಥ ಕಾಮ ಅಲ್ಲ ಇಲ್ಲಿ. ಅಲ್ಲಪ್ಪ, ಬ್ರಹ್ಮವನ್ನು ಹೊಂದಬೇಕು ಅಂತ ಹೊರಟವನಿಗೆ ಏನ್ ಕಾಮಗಳಿರೋ ಶಕ್ಯ? ಪರಮಾತ್ಮನ ನಾನಾ ಗುಣಗಳು ಅಂತ ಅರ್ಥ ಮಾಡ್ಬೋದಲ್ಲ. ಕಾಮ್ಯಂತೆ ಇತಿ ಕಾಮಾಹ. ಇನ್ನೂ ಇದೆ, ಅಸಂಖ್ಯಾತ ಇದೆ. ಪರಮಾತ್ಮನ ಅಸಂಖ್ಯಾತ ಗುಣಗಳಲ್ಲಿ ಬ್ರಹ್ಮೋಪಾಸಕನಿಗೆ ಯಾವ ಆ ಕ್ಷಣಕ್ಕೆ ಏನು ಗುಣ ಅನುಭವಿಸಬೇಕು ಅಂತ ಸತ್ಯ ಸಂಕಲ್ಪತ್ವ. ಈಗ ರಾಮನ ಗುಣಗಳು ಎಷ್ಟೋ ಇವೆ. ಒಬ್ಬನಿಗೆ ಅವನ ಸತ್ಯವಾಕ್ಯ, ಇನ್ನೊಬ್ಬನಿಗೆ ಅವನ ವೀರ್ಯ ಪರಾಕ್ರಮ, ಇನ್ನೊಬ್ಬರಿಗೆ ಅವನ ಸೌಂದರ್ಯ. ಇದು ಸರ್ವಾನ್ ಕಾಮಾನ್ ಸಹ ಅಶ್ನುತೆ. ಹೇಗೆ? ಸಹ ಬ್ರಹ್ಮಣ ವಿಪಸ್ಥಿತ ಅಂತ ಬಿಡಿಸ್ತಾರೆ ರಾಮಾನುಜರು. ಸಹ ಬ್ರಹ್ಮ, ಪರಮಾತ್ಮನ ಜೊತೆಯಲ್ಲಿಯೇ ಅನುಭವಿಸ್ತಾನೆ ಅಂತ ಬರುತ್ತೆ. ಸಹ ಪರಮಾತ್ಮನ ಜೊತೆಯಲ್ಲಿಯೇ, ಸಾಯುಜ್ಯದಲ್ಲಿಯೇ ಇದ್ದುಕೊಂಡು ಅವನ ಜೊತೆಯಲ್ಲಿಯೇ ಎಲ್ಲ ಗುಣಗಳನ್ನು ಅನುಭವಿಸ್ತಾನೆ. ಇಲ್ಲಿ ಸಹ ಶಬ್ದಕ್ಕೆ ಪೂರ್ವಪಕ್ಷ ಮಾಡ್ತಾರೆ. ಸಹ ಅಂದ್ರೆ ನೋಡಿ, ರಂಗರಾಮಾನುಜರು ಪುತ್ರೇಣ ಸಹ ಓದನಂ ಭುಂಕ್ತೆ ಅಂತ ಒಂದು ವಾಕ್ಯ. ಮಗನ ಜೊತೆಯಲ್ಲಿ ಊಟವನ್ನು ಮಾಡ್ತಾನೆ ಅಂತ ವಾಕ್ಯ ತಗೊಂಡ್ರೆ ಪಾಣಿನಿ ಹೇಳ್ತಾರೆ ಸಹ ಅಪ್ರಾಧಾನ್ಯ. ಅಪ್ರಾಧಾನ್ಯೇ ಸಹ ಬಂದ್ರೆ ಅದು ಜೊತೆಯಲ್ಲಿ ಅಂತ ಹೇಳಿದ್ದು ಅಪ್ರಾಧಾನ್ಯ.
ಅವನು ಮಗನ ಜೊತೆಯಲ್ಲಿ ಊಟ ಮಾಡಿದನು. ಇಲ್ಲಿ ಸಬ್ಜೆಕ್ಟ್ ಯಾವುದು? ಅವನು. ಅವನು ಊಟ ಮಾಡಿದ್ದ ಅಂತ ಹೇಳೋದು ಮುಖ್ಯನೋ, ಮಗ ಊಟ ಮಾಡಿದ ಅಂತ ಹೇಳೋದು ಮುಖ್ಯನೋ ನಿಮಗೆ? ಮತ್ತೆ ಮಗನ್ ಯಾಕೆ ಹೇಳಿದ್ರು? ಅವನು ಊಟ ಮಾಡಿದ, ಅದೇ ವಿವಕ್ಷೆ. ಅವನು ಕೂತಿದ್ದ ಪಕ್ಕದಲ್ಲಿ, ಅವನೇ ತಿಂದ ಬಿಟ್ಟ, ಅದಲ್ಲ ಈ ವಾಕ್ಯ ಹೇಳ್ತಿರೋದು. ಮಗ ಊಟ ಮಾಡಿದ್ದನಲ್ಲ. ಪುತ್ರೇಣ ಸಹ ಓದನಂ ಭುಂಕ್ತೆ, ಈಗ ಸಹ ಶಬ್ದದಲ್ಲಿ ಅಪರಾಧಾನ್ಯವಾಯಿತು. ಹಾಗೆ ಇಲ್ಲಿ ಸೋಷ್ಣತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮ, ಇವನಿಗೆ ಅನುಭವ ಮುಖ್ಯನೋ, ಪರಮಾತ್ಮನ ಜೊತೆಯಲ್ಲಿನೂ ಪರಮಾತ್ಮ ಅನ್ನೋದು ಗೌಣವೋ? ಹಾಗೆ ತಗೊಂಡ್ರೆ ಸಹ ಶಬ್ದಕ್ಕೆ ಅರ್ಥವನ್ನ ಅಪರಾಧಾನ್ಯವಾಯಿತು. ಇದು ವೇದಾಂತ ಚರ್ಚೆ ಮಾಡುವಾಗ ಎಲ್ಲೆಲ್ಲಿ ತಪ್ಪಿಸ್ಬಿಡ್ತಾ ಇದ್ದಾರೆ ವಿದ್ವಾಂಸರು ಅಂದ್ರೆ, ನಿಮಗೊಂದು ಈ ಪೂರ್ವ ಪಕ್ಷ ಹಾಕಿದ್ ನೀವು ಸಿದ್ಧ ಮಾಡ್ಕೊಂಡು ಹೋಗಿದ್ದೆಲ್ಲ ಮರ್ತೇ ಹೋಗುತ್ತೆ ವಾಕ್ಯಾರ್ಥ. ಮುಕ್ಕೂರ ಐಸಿಂಗ್ರ ಸ್ವಾಮಿಗಳು ಹುಲಿ ಇದ್ದಾಗಿರೋರು ಪೀಠದಲ್ಲಿ ಕೂತ್ ಬಿಟ್ರೆ, ಯಾರು ಮಾತಾಡೋಕ್ ಬಂದ್ರೆ ಏನೋ ಶುರು ಮಾಡಿದ್ರೆ ಆನಂದ ಆನಂದೋ ಬ್ರಹ್ಮೇ ವ್ಯಜಾನಾತ್ ನಿಲ್ತಯ್ಯಾರು ನಿಲ್ಸೋದು. ಈ ಸಹ ಬ್ರಹ್ಮಣ ಅಂತ ಬಂತಾರ, ಸಹ ಶಬ್ದಕ್ಕೆ ಅರ್ಥ ಹೇಳೋದು. ಇವನೇನೋ ಊರು ಹಚ್ಕೊಂಡ್ ಬಂದಿರ್ತಾನೆ. ಇಲ್ಲಿ ಅವನು ಏನಾರು ಹಿಂದೆ ಬಂದ ಕನ್ನಾ ಕನ್ನಾ பேசி அதெல்லாம் சொல்றது. 4 நாள் முன்னாடி வரணும், 10 பேர் சொல்றதை கேட்கணும், கன்சத்தை சேவிக்கணும், சரியா சொல்லணும். என்ன சொல்றது? டேய் ಸಂಭಾವನೆ ಪುಣ್ಯ ಅನ್ಬಿಡ. ಅವ್ರಿಗೆ ಬಸ್ ಗೀಸು ರೈಲು ಎಲ್ಲಿಂದ ಬಂದ ಕೇಳ್ಕೊಂಡು ಟಿ ಅಡಿಯ ಕೊಟ್ಟು ಮೊದಲು ಬಸ್ ಸ್ಟ್ಯಾಂಡ್ ಕಳಿಸಿ ಬಂದ್ಬಿಡು. ಉಳಿದವ್ರಿಗೆ ಭಯ, ನೆಕ್ಸ್ಟ್ ಕರಿ. ತಿರುಪುಳಗೆ ಆಂಡವನ್ನ ಚಟಾಯಿಸಿದ್ರಲ್ಲಿ ಮೂಢಾಚಾರ್ಯರು ಇದ್ರು. ಮುಕ್ಕೂರೈ ಸಿಂಗರ ತಿರುಕುಳಂಗ ಆಂಡವನ್ನೇ ಹೌದು. ಇವ್ರದ್ದು ಏನ್ ಮೆಥಡ್ ಅಂದ್ರೆ, ಗಟ್ಟಿ ಮಾಡ್ಕೊಂಡು ಊರು ಹಚ್ಕೊಂಡು ಬಂದಿರೋರ್ನ ಎಕ್ಸ್ಪೋಸ್ ಮಾಡಿಬಿಡೋರು. ಹರತರಾಮರಕವಾಗಿ ಎಲ್ಲಿ ಕೇಳಿದ್ರೆ ಅಲ್ಲಿ ವಿದ್ಯೆ. ಮತತ್ರಯದವರು ಬರಲಿ, ಬೇಕಾದವರು ಬರಲಿ, ಸಮಾನವಾದ ಸತ್ಯ ಜಾನಕಿ ತೋಂತಿದ್ರು ಉತ್ತರಾದಿ ಮಠದಲ್ಲಿ. ಅವರು ಹೀಗೆ ಇದ್ರು ವಿದ್ಯಾಪಕ್ಷಪಾತಿಗಳು. ನೀವು ಬೇಕಾದ್ದನ್ನು ಹೇಳಿ, ನಾವು ಕೇಳೋ ಕ್ವಶನ್ಗೆ ಉತ್ತರ ಹೇಳಿ, ನಮಗೆ ವಿರುದ್ಧವಾಗಿ ಹೇಳಿದ್ರು ಪರವಾಗಿಲ್ಲ. ಸಂಭಾವನೆ ಕೊಟ್ಟು ಕಳಿಸೋರು ಯಾರು ಬರೀ ಸಂಭಾವನೆಗೆ ಅಂತ ಬಂದಿರ್ತಾರೆ, ಅವ್ರನ್ನ ಮೊದಲು ಕಳಿಸಿ ರೈಲು ಬಸ್ಸಿ. ಸಹ ಬ್ರಹ್ಮಣ ವಿಪಸ್ಥಿತ. ಆದ್ರೆ ಶ್ರುತಿ ಅದನ್ನ ಹೇಳ್ತಾರೆ, ಸಹ ಅಪರಾಧಾನ್ಯ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದೆಯೇ? ಹಾಗಲ್ಲ. ಅದಕ್ಕೆ ಅನಾಲಜಿ ಅಂದ್ರಲ್ಲ ನೋಡಿ, ಅನಾಲಜಿ ಕೊಡೋದು ಜ್ಞಾತಕ್ಕೆ ತಪ್ಪುದು ಹೇಳ್ತೇವೆ ಅಂದ್ರೆ ಅನಾಲಜಿ ಬೇಕಾದ್ ಕೊಡ್ಬೋದು. ಈಗ ಕ್ಷೀರೇಣ ಸಹ ಓದನಂ ಭುಂಕ್ತೆ ನೋಡಿ, ಪುತ್ರೇಣ ಸಹ ಬಂದು ಕ್ಷೀರೇಣ ಸಹ ಅನ್ನಿ ಏನಾಯ್ತು? ಹಾಲಿನ ಜೊತೆಯಲ್ಲಿ ಊಟ ಮಾಡ್ತಾನೆ ಎನ್ನುವಾಗ ಹಾಲು ಮಗನ ಜೊತೆಯಲ್ಲಿ ಎನ್ನುವ ಅರ್ಥದ ಅಪರಾಧಾನ್ಯ ಆಗಲಿಲ್ಲ ಅಲ್ಲಿ, ಅಲ್ವೇ ನೋಡಿ. ಊಟದಲ್ಲಿ ಎಲ್ಲವೂ ಸೇರಿದೆ, ಅದು ಸೇರಿದೆ. ಬ್ಯೂಟಿಫುಲ್. ಈಗ ಸಹ ಶಬ್ದಕ್ಕೆ ಒಂದು ಉದಾಹರಣೆ ಬದಲಾಯಿಸಿದ್ರಿಂದ ಹೇಳಿದ್ರೆ ಮೊಸರು ಇದೆ, ಕಣ್ಣು ಆ ಅರ್ಥದಲ್ಲಿ ಮುಂದೆ ಹೋಗೋಣ. ನೀವು ಹೇಳಿದ್ದು ಹೇಳುವಾಯ್ತು. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ. ಇಲ್ಲಿ ಬ್ರಹ್ಮ ಶಬ್ದ ಯಾವುದಕ್ಕೆ ಹೇಳಿದ್ದು? ಲೋಯರ್ ಬ್ರಹ್ಮನು ಅಂದ್ರೆ ವಿಪಸ್ಥಿತ, ಸರ್ವಜ್ಞೇನ ಸಹ. ವಿಪಸ್ಥಿತ ಅಂದ್ರೆ ಸರ್ವಜ್ಞ, ಎಲ್ಲವನ್ನೂ ತಿಳಿದ. ಸರ್ವಜ್ಞ ಅಂದ್ರೆ ಒಂದೇ ಲಕ್ಷಣ ತಿಳ್ಕೋಬೇಡಿ. ಇಲ್ಲಿ ವಿಪಸ್ಥಿತ ಅಂದ್ರೆ ತತ್ಸಂಬಂಧಿ ಎಲ್ಲ ಗುಣಗಳ ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮನ ಜೊತೆಯಲ್ಲಿಯೇ ತೇನೈವ ಸಹ ಮೋದತೆ. ಕಠೋಪನಿಷತ್ತಲ್ಲಿ ಇದೇ ಜಾಗದಲ್ಲಿ ತೇನೈವ ಸಹ ಮೋದತೆ ಅಂತಿದೆ. ಇದು ಆ ಪರಮಾತ್ಮನ ಜೊತೆಯಲ್ಲಿ ಅವನ ಆಲಿಂಗನ ಸೌಖ್ಯದಲ್ಲಿ ಸರ್ವಾನ್ ಕಾಮಾನ್ ಇವನಿಷ್ಟಪಟ್ಟದ್ದು. ಪರಮಾತ್ಮನ ಅನುಭವ ಅಖಂಡ ಅನಂತ. ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅದನ್ನು ಅವನ ಜೊತೆಯಲ್ಲೇ ಇದ್ಕೊಂಡು ಅನುಭವಿಸ್ತೀರಿ. ನತು ಪರೋಕ್ಷತಃ ಪ್ರತ್ಯಕ್ಷ ಅನುಭವ ಆಗುತ್ತೆ ನಿಮಗೆ. ಯು ವಿಲ್ ಅಟೈನ್ ಆಕ್ಚುಯಲ್ ಗಾಡ್ ಎಕ್ಸ್ಪೀರಿಯನ್ಸ್. ಸೋ ಅಶ್ನುತೆ ಸರ್ವಾನ್ ಕಾಮಾನ್ ಸಹ. ಶಂಕರಾಚಾರ್ಯರ ಪ್ರಕಾರ ಈ ಎರಡು ಬೇರೆ ಬೇರೆ ವಾಕ್ಯಗಳು ಸಹ ಅಲ್ಲಿಗೆ ನಿಲ್ಲಿಸಿಕೊಂಡು ಬ್ರಹ್ಮಣ ವಿಪಸ್ಥಿತ, ಸರ್ವಜ್ಞೇನ ಪರಿಪೂರ್ಣೇನ ಬ್ರಹ್ಮಣ. ಇಲ್ಲಿ ಸರ್ವಾನ್ ಕಾಮಾನ್ ಅಶ್ನುತೆ ಅಂತ ಹೇಳಿದ್ರಲ್ಲ, ಇವನೇ ಬ್ರಹ್ಮವಾಗಿ ಅದನ್ನು ಅನುಭವಿಸ್ತಾನೆ ಅಂತ ಹೇಳ್ತಾರೆ. ಪರಮಾತ್ಮನ ಜೊತೆಯಲ್ಲಿ ಸಹ ಅನ್ನೋದಕ್ಕೆ ಅದೊಂದು ವಸ್ತು ಇವನೊಂದು ವಸ್ತು ಅಂತ ಹೇಳಿದ್ರೆ ಮತ್ತೆ ದ್ವೈತ ಬರುತ್ತಾದ್ರಿಂದ ಇವನೇ ಅದು ಆಗಿ ಅದನ್ನ ಅನುಭವಿಸ್ತಾನೆ ಅರ್ಥ ಮಾಡ್ತಾರೆ. ವೆದರ್ ಇಟ್ಸ್ ಎ ಟೆರಬಲ್ ಮೀನಿಂಗ್ ಆರ್ನೋ ನೀವು ನೋಡ್ಕೊಳ್ಳಿ ಅದನ್ನ. ಅವರು ಸಹ ಶಬ್ದಕ್ಕೆ ಇವನೇ ಬ್ರಹ್ಮವಸ್ತುವಾಗಿ ಬ್ರಹ್ಮವನ್ನ ಅಂದ್ರೆ ತನ್ನನ್ನ ತಾನೇ ಅನುಭವಿಸ್ತಾನೆ. ಸಬ್ಜೆಕ್ಟ್ ಆಬ್ಜೆಕ್ಟ್ ಇಲ್ಲದೆ ಇರುವಂತಹ ಒಂದು ನಿರಂತರವಾದ ಅನುಭೂತಿ ಅಂತ ಹೇಳ್ತಾರೆ. ಅದು ಅವ್ಯಯ ಆಗುಂಟು ಹಾಗಲ್ಲ, ಒಂದೇ ಶಬ್ದ. ಸಹ ಅನ್ನೋದು ಇಲ್ಲಿ ಅವ್ಯಯ ಕೂಡಿ ಜೊತೆಗೆ ಅನ್ನೋ ಅರ್ಥದಲ್ಲಿ ಇಲ್ಲಿ ನಿಲ್ಲಿಸೋಣ.
आविर्गीर्भिर्यदतो न भूनमाप्याय हरिवो वर्धमानः यदा स्तोतुभ्यो महि गोत्रार्जासि भूयिष्ठभाजो अधते श्याम ब्रह्म प्रावादिष्मतन्नो माहाति ॐ शान्ति 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 यदक्षरपदभ्रष्टम् मात्राहीनं तु यद्भवेत् तत्सर्वं क्षम्यतां देवनारायण नमोऽस्तुते कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यत् सकलं परस्मै नारायणाय समर्पयामि श्रीकृष्णार्पणमस्तु।